ಏಯ್ ಶಂಕರ, ಒತ್ತು ಮುಳುಗೋ ಒತ್ತಾಯ್ತು, ನಡಿರೋ ಬೇಗ ಮನೆಗೆ ಹೋಗೋಣ. ನಡ್ರಿ. ಹ್ಞೂ ಕಣಣ್ಣ, ಕತ್ಲಾಗಕ್ಕೂ ಮುಂಚೆ ಮನೆ ಸೇರ್ಕೋಬೇಕು. ಉಳಿದ ಕೆಲಸವ ನಾಳೆ ಮಾಡ್ಕೊಂಡ್ರಾಯ್ತು. ನಮ್ಮೂರಿಗೆ ಇಂಥ ಪರಿಸ್ಥಿತಿ ಬಂದು ನಾವೆಲ್ಲ ಬಾಯ್ದಿಂದ ಬರ್ಕೋಂಗಾಯ್ತಲ್ಲ. ಏನ್ ಮಾಡಕ್ಕಾಗುತ್ತಪ್ಪ, ಎಲ್ಲ ನಮ್ ಗ್ರಾಚಾರ. ನಡೀರಿ ನಡೀರಿ, ಕತ್ಲೆ ಆಯ್ತದೆ, ಬೇಗ ಮನೆಗೆ. ಬರ್ರಿ ಬರ್ರಿ. ಇದಕ್ಕಿಲ್ಲ ಬರೀ ಬೀರಿಲಿ ಹೋಗ್ತಾ ಇದೀರಿ. ಯಾಕೆ ಅಂದ್ರೆ ನಿನಗ್ ಗೊತ್ತಿಲ್ವಾ? ಗೊತ್ತಿಲ್ವಲ್ಲ, ಯಾರಿಗೇನಾಯ್ತಲ್ಲ? ಅಯ್ಯೋ ಪೆದ್ದ, ಇವತ್ತು ಅಮಾಸೆ ಅಲ್ವೇನೋ? ಅಮಾಸೆ ಇವತ್ತೇನ? ಹೋದ ಅಮಾಸೆಯಲ್ಲಿ ಏನಾಯ್ತು ಅಂತ ಗೊತ್ತಲ್ಲ. ಅದ್ ನೆನ್ಸ್ಕೊಂಡ್ರೆ ಈಗಲೂ ಮೈ ಜುಮ್ಮನ್ನುತ್ತೆ. ಕೆಲಸ ಮಾಡೋದು ಇದ್ದದ್ದೇ, ಮೊದಲು ಮನೆಗೆ ಸೇರ್ಕೊಂಡು ಜೀವ ಉಳಿಸ್ಕೋ. ಅಮಾಸೆ ನೆನ್ನೆ ಮೊನ್ನೆ ಬಂದಂಗದೆ, ಇಷ್ಟು ಬೇಗ ಬಂದ್ಬಿಡ್ತಾ? ನೀವು ಹೇಳ್ದಾಗಿದ್ರೆ ನಾನು ಯಾಮಾರ್ಬಿಡ್ತಿದ್ದೆ. ನಡ್ರಿ ನಡ್ರಿ, ಬೇಗ ಬೇಗ ಮನೆ ಸೇರ್ಕೊಂಬ, ನಡ್ರಿ. ಹೋಗಮ್ಮ. ಕಾಳಿ, ಕಂಕಾಳಿ, ರುದ್ರಿ, ವೀರಭದ್ರಿ, ಈಶ್ವರಿ, ಯೌವನ ಸ್ವರೂಪಿ, ಜಗದಾಂಬೆ, ಜಗದ್ರಕ್ಷಕಿ ತಾಯಿ ನಮ್ಮವ್ವ ಕಾಪಾಡವ್ವ. ಮಹಾದೇವಿ, ಮಹಾಕಾಳಿ ಕಾಪಾಡವ್ವ. ಅಗ್ನಿಕಲ್ ಹನುಮಂತರಾಯ, ಕಂಬದ ನರಸಿಂಹಸ್ವಾಮಿ ನನ್ನ ಕಾಪಾಡಪ್ಪ, ನನ್ನ ಕೈ ಬಿಡಬೇಡ ತಂದೆ, ನಿನ್ನ ಪಾದಾರ. ಏನ್ಲ ಇದು? ಕಣ್ಣು ಕಾಣ್ತಾ ಇಲ್ವಾ? ನಿಂಬೆಹಣ್ಣು ಕಂಡ್ಲಾ? ನಿಂಬೆಹಣ್ಣ? ಇವತ್ತ ಅಮಾಸೆ ಅಲ್ವಾ, ಅದಕ್ಕೆ ದುರ್ಗಮ್ಮನ ಗುಡಿಗೆ ಹೋಗಿ ಇಂಬೆಣ್ಣ ಮಂತ್ರಿಸ್ಕೊಂಡು ತಗೊಂಬಂದಿವ್ನಿ. ಹೌದಾ? ಆ ದೆವ್ವ ಏನಾರ ನಮ್ ಬೀದಿಗೆ ಬಂದ್ರೆ ನಮ್ಮನೆ ಬಾಗಿಲಿಗೆ ಸುಳಿಬಾರ್ದು ಅಂತ ಪೂಜೆ ಮಾಡಿಸ್ಕೊಂಡು ತಗೊಂಬಂದಿವ್ನಿ. ಹಿಂಗೆ ಅಂತ ಗೊತ್ತಿದ್ರೆ ನಾನು ಪೂಜೆ ಮಾಡಿಸ್ತಿದ್ನ. ಈಗ ಕತ್ಲೆ ಆಯ್ತದೆ, ನೀನ್ ಬೇಗ ಹೋಗಿ ಮನೆಗ್ ಸೇರ್ಕೊಳ್ಳಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ನಿನಗ್ ಪೂಜೆ ಮಾಡ್ಬೇಕಾಯ್ತದೆ. ಹೋಗ. ಅವ್ವ, ಮಾಡ ಪೂಜೆ ಎಲ್ಲ ಮಾಡಿವ್ನಿ, ಇನ್ಮೇಲೆ ನಿನಗ್ ಬಿಟ್ಟಿದ್ದು ಕಣವ್ವ ತಾಯಿ, ಕಾಪಾಡು ತಾಯಿ ಚಾಮುಂಡೇಶ್ವರಿ. ಉಷಾ, ಉಷಾ, ಕತ್ಲೆ ಆಯ್ತಾ? ಅದಿನ್ನ ಬಾಕ್ಲೆ ಹಾಕಿಲ್ವಲ್ಲೇ? ಅಯ್ಯ, ಇವನ್ ಮನ್ಕಾಯೋಗ ಎತ್ಲಾಗ ಹೋದ್ನ ಕಾಣಲ್ಲ, ಕತ್ಲೆ ಬೇರೆ ಆಯ್ತೈತೆ, ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಏ ಉಮಾ,
ಇಲ್ಲೇನ ನೋಡ್ತಾ ಇದೀಯ? ನಡಿಯ ಒಳಕ್ಕೆ, ಕತ್ಲೆ ಆಯ್ತಾ ಅದ. ನೀನ್ ಎಲ್ಲ ಹಾಳಾಗೋಗಿದ್ದೆ. ನಾನು ಎಷ್ಟು ಗಾಬರಿ ಆಗಿದ್ದೆ ಗೊತ್ತಾ ನಿನಗೆ? ನಾನು ಎಲ್ಗೆ ಹೋಗಿದ್ದೆ? ಬಿಡಿದರು ಮತ್ತ ಅಂಗಡಿಗೆ ಹೋಗಿದ್ದೆ ಕಣ್ಣ. ನನ್ನ ಉಸಿರೇ ನಿಂತೋದಂಗಾಗಿತ್ತು. ನಡಿ ಒಳಕ್ಕೆ. ಹ್ಞೂ ನಡಿ. ಕತ್ಲಾಗ್ತಿದ್ದಂಗೆ ಎಲ್ಲರೂ ಮನೆ ಸೇರ್ಕೊಂಬಿಟ್ಟವ್ರಲ್ಲ. ಅಪ್ಪ, ನಾನು ಮನೆಗೆ ಸೇರ್ಕೊಂಡ್ರೆ ಸಾಕು. ಓ, ಆಗ್ಲೇ ಎಲ್ರೂ ಬಾಗ್ಲಾಕೊಂಡು ಒಳಗೆ ಸೇರ್ಕೊಂಡ್ಬಿಟ್ಟವ್ರೆ. ಚೀದ ಹೋಗದ ನಿಂಗೆ ಆಮೇಲೆ ನಿಂಗೆ ವಾ, ಬಂದೆ. ಎಷ್ಟೊತ್ತಮ್ಮೆ ಕರೀದಿನ? ಏನ್ರಿ? ಲೇ, ಎಣ್ಣೆ ಖಾಲಿ ಆಗೋಯ್ತು. ನನಗೆ ಇನ್ನೂ ಒಂದು ಕ್ವಾರ್ಟರ್ ಬೇಕು. ಆಚೆ ಅಂಗಡಿ ಹೋಗಿ ತಗೊಬರ್ತೀನಿ, ಬಾಕಿ ತೆಗಿ ಅಷ್ಟೆ. ನೀವು ಕುಡಿದ್ಬಿಟ್ರೆ ಇದೊಂದು ಗೋಳು ನಂಗೆ. ಇವಾಗ ಹೆಂಗ್ರಿ ಆಚೆ ಹೋಗ್ತೀರಾ? ಹೆಂಗೆ ಅಂದ್ರೆ ಬಾಕಿ ತೆಗಿ, ಎಣ್ಣೆ ಅಂಗಡಿಗೆ ಹೋಯ್ತಿದೆ, ಎಣ್ಣೆ ತಕ ಬರ್ತಿದೆ. ನೀವ್ ಎಣ್ಣೆ ತಗೊಂಬರಕ್ಕೆ ಅಂಗಡಿ ಬಾಗ್ಲು ಯಾರು ತೆಗ್ದಿರ್ತಾರೆ ಇವತ್ತು? ಲೇ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ಕುಡಿಬೇಕು ಅಂದ್ರೆ ಕುಡಿಬೇಕು ಅಷ್ಟೇ. ಸುಮ್ನೆ ತಲೆ ತಿನ್ಬೇಡ, ಕುಡ್ದಿದ್ ಸಾಕು. ಕೈ ತೊಳ್ಕೊಂಡ್ ಬಾ, ಊಟ ಬಡಿಸ್ತೀನಿ, ಉಂಡು ಮಲಗುವಂತೆ. ಲೇ, ನನಗೆ ಬುದ್ಧಿ ಹೇಳುವಂಗದ್ಯಾ ನೀನು? ಅಯ್ಯೋ, ಸುಮ್ನೆ ಅರ್ಸ್ಕೋಬೇಡ ಕಣಯ್ಯ, ನಿಂಗ್ ಕೈ ಮುಗಿತೀನಿ. ಇವತ್ತು ಅಮಾವಾಸ್ಯೆ ಅಂತ ಊರ್ ಜನ ಎಲ್ಲ ಎದ್ರಿ ಒಳಗೋಗಿ ಬಾಗ್ಲಾಕೊಂಡವ್ರೆ. ನೀನ್ ಯಾಕೆ ಹಿಂಗಾಡ್ತೀಯ? ಲೇ, ನನ್ಗೆ ಅದೆಲ್ಲ ಅಯ್ಯೋ, ಕರ್ಮ. ಗೊತ್ತಿಲ್ಲ. ನಾ ಕುಡಿಬೇಕು ಅಂದ್ಮೇಲೆ ಕುಡಿಬೇಕು ಅಷ್ಟೇ. ಸದ್ಯ ಕೋಳಿ ಕೂಗ್ತು, ಅಮಾಸೆನೂ ಕಳೀತು. ಯಾರಿಗೂ ಏನೂ ಆಗದೆ ಇದ್ರು ಸಾಕಣಪ್ಪ ಶಿವನೇ. ಜನ ಬರೋದ್ರೊಳಗಡೆ ಒಂದು ಒಬ್ಬೆ ಇಡ್ಲಿಯ ಬೇಯಿಸ್ಬಿಡ್ತೀನಿ. ಯಾರು 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 ಯಾರು? ಏ, ನಾನು ಕಲ್ಲ, ಬಾಗಲ್ ತೆಗಿಲ್ಲ. ಯಾರೋ? ನಾನು ಸತ್ಯಕ್ಕಲ್ಲ. ಬಂದೆ, ಒತ್ತು ಗೊತ್ತು ಇಲ್ಲ ಇವಕ್ಕೆ. ತೆಗಿಯೋ ಬಾಗ್ಲು. ತಡಿ. ಹಂಗೇನ ಕದ ಬಡಿಯೋದು? ಎದ್ರಿ ಅಳ್ಳಾಡೋದ್ನಲ್ಲ. ರಾತ್ರಿ ತುಂಬಾ ಚಳಿ ಕಣೋ. ಯಾರಿಗೇನಾಯ್ತದಂತ ಬೈದಲ್ಲಿ ಬೆಳಗಾನ ನಿದ್ದೆನೇ ಬರ್ಲಿಲ್ಲ. ನನಗೂ ಹಂಗೆ ಆಯ್ತು. ಕೋಳಿ ಕೂಗಿದ್ಮೇಲೆ ಧೈರ್ಯ ಬತ್ತು, ಆಮೇಲೆ ಎದ್ದು ಬಂದಿದ್ದು. ಲೇ ಜೈರಾಮ, ಚಳಿ ತಡ್ಕೊಳಕಾಯ್ತಿಲ್ಲ, ಹೊಸಿ ಕಾಫಿ ಕಾಯಿಸ್ಕೊಂಬಾರ. ಕೂತ್ಕೊಳ್ಳಿ, ಒಲೆ ಹಚ್ಚಿ ಮಾಡ್ಕೊಂಬತ್ತೀನಿ. ಆಯ್ತಪ್ಪ. ದೇವ್ಗಳ ಆಯ್ತನೆ ಅಳ್ಳಾಡಿಸ್ಬಿಟ್ರಲ್ರು. ಸದ್ಯ ಬೆಳಕಾಯ್ತು.
ಏನೂ ಇಲ್ಲ ಬರ್ರಿ. ಯಾರು ಜನ್ಮ ಕಾಣ್ತಾ ಇಲ್ವಲ್ಲ? ಅಯ್ಯೋ ಬೆಳಕಾಗೈತೆ ಹೋಗು. ಆಯ್ತು, ಕಾಫಿ ಮಾಡೋಗು. ಹಾ ಮಡಗ್ತೀನಿ ಬಾ. ಜನ ಎಲ್ಲ ಹೊರಗೆ ಬಂದವ್ರೆ. ಯಜಮಾನ್ರೆ ಏನ್ಲ ಕಾಳ, ಯಾಕೋ ಇವತ್ತು ಮೋಟ್ರ ಚಲೋ ಆಗ್ತಿಲ್ಲ ಯಜಮಾನ್ರೆ. ಚೆನ್ನಾಗಿತ್ತಲ್ಲ? ಚೆನ್ನಾಗೇ ಇತ್ತು ಯಜಮಾನ್ರೆ, ಇವತ್ತೆಲ್ಲ ಸ್ಟಾರ್ಟ್ ಮಾಡ್ದಂಗೆ ಆಫ್ ಆಗ್ತೈತೆ. ಹೌದಾ? ನಿನ್ನೆ ನಾನು ನೋಡಿದಾಗ ವೈರು ಫೀಸ್ ಎಲ್ಲ ಚೆನ್ನಾಗೇ ಇತ್ತು. ಮೋಟ್ರ್ ಏನಾದ್ರೂ ಕೆಟ್ಟಿರ್ಬೋದು. ಆ ಇಮ್ರಾನ್ ಪಾಷಾನಿಗೆ ಫೋನ್ ಮಾಡಿ ಸರಿ ಮಾಡಿಸ್ತೀನಿ ಇರು. ಸರಿ ಯಜಮಾನ್ರೆ. ಸರಿ ಯಜಮಾನ್. ಗೌಡ್ರೆ, ಹಾ? ಗೌಡ್ರೆ, ಯಾಕಲ ಹಿಂಗ್ ಓಡ್ಬರ್ತಾ ಇದೀಯಾ? ಆ ಕಾಡಿನ ದಾರಿಲಿ ನಿಂಗ ಸತ್ ಬಿದ್ದವನೆ. ಏನು ಏನ್ ಹೇಳ್ತಾ ಇದೀಯಾ? ಹೂ ಯಜಮಾನ್ರೆ, ನನಗೆ ಗೊತ್ತಿತ್ತು ಹೋದ ಅಮಾಸಿ ತರ ಈ ಅಮಾಸಿಗೆ ಯಾವ್ದಾದ್ರು ಸಾವು ಸುದ್ದಿ ಬಂದೇ ಬರ್ತದಂತ. ಅಮಾವಾಸ್ಯೆ ದಿನ ಮನೆಯಿಂದ ಆಚೆ ಬರಬೇಡ ಅಂತ ಎಷ್ಟು ಹೇಳಿದ್ರೆ ಕೇಳಲಿಲ್ಲಲ್ಲ ಈ ಊರ್ ಜನ. ತೂತ್ ನಡ್ರಿ ನೋಡುವ. ಸಮಾಧಾನ ಮಾಡ್ಕೊಳ್ಳಿ ಅಕ್ಕ, ಮಗು ಮುಖ ನೋಡಕ್ಕ, ಸ್ವಲ್ಪ ಸಮಾಧಾನ ಮಾಡ್ಕೊಳಕ್ಕ. ನಿಂಗೆ ಸ್ವಲ್ಪ ಅಳದ್ ನಿಲ್ಸು, ಸಮಾಧಾನ ಮಾಡ್ಕೋ. ನಿನ್ನೆ ಅಮಾವಾಸ್ಯೆ ಅಂತ ಗೊತ್ತಿದ್ರು ಮನೆಯಿಂದ ಹೊರಗೆ ಹಾಕಿ ಬಂದ ನಿನ್ ಗಂಡ. ನಾನು ಎಷ್ಟು ಹೇಳಿದ್ರು ಕೇಳಿಲ್ಲ ಗೌಡ್ರೆ. ರಾತ್ರಿ ಚೆನ್ನಾಗಿ ಕೊಡ್ತಿದ್ರು ರೀ. ನನ್ ಮಾತ್ ಕೇಳ್ರಿ, ಆಚೆ ಹೋಗ್ಬೇಡಿ ಇವಾಗ. ಬನ್ನಿ, ಕೈ ತೊಳ್ಕೊಂಡ್ ಬನ್ನಿ, ಊಟ ಬಡಿಸ್ತೀನಿ. ಲೇ, ಎಣ್ಣೆ ಇಲ್ದೆ ನಿನ್ನ ಊಟ ಹರಿಯಬೇಕು. ನಾನು ಎಣ್ಣೆ ತಗ ಬರ್ತೀನಿ. ಬಾಕಿ ತೆಗಿ ಅಂದ್ರೆ ತೆಗಿಯಲ್ಲ ಅಂತೀಯಾ? ಇವಾಗ ಆಚೆ ಹೋಗ್ತೀರಾ? ಬೇಡ ರೀ, ಅಮಾವಾಸ್ಯೆ ದಿವಸ ಊರಲ್ಲಿ ದೆವ್ವ ತಿರ್ಗಾಡತ್ತಂತೆ. ಲೇ, ಯಾವನ ಹಂಗಂದನು? ಹೋದ ಅಮಾವಾಸ್ಯೆಲಿ ಆ ಸಾವಿತ್ರಮ್ಮನ್ ಮಗ ಸತ್ತೋಗ್ಲಿಲ್ವಾ? ಈ ಊರ್ ಜನಕ್ಕೆ ಬುದ್ಧಿನೇ ಇಲ್ಲ. ಅಲ್ಲ ಕಣ, ದೆವ್ವ ಸಾಯಿಸಿದ್ ನೀನೇನಾರ ನೋಡಿದ್ಯಾ? ನಾನು ಗೊತ್ತಿಲ್ಲ. ಎಣ್ಣೆ ತಗ ಬರ್ತೀನಿ. ಅಯ್ಯೋ ಬೇಡ ರೀ, ನನ್ ಮಾತ್ ಕೇಳಿ. ಬೇಡ ರೀ, ಏನು ಆಗಲ್ಲ. ಎಣ್ಣೆ ಇಷ್ಟೊತ್ತಲ್ಲಿ ಮನೆಯಿಂದ ಆಚೆ ಹೋಗ್ಬೇಡಿ. ಬೇಕಾ? ನನ್ ಮಾತ್ ಕೇಳಿ ರೀ. ರೀ ನಿಂತ್ಕೊಳ್ರಿ, ನನ್ ಮಾತ್ ಕೇಳಿ, ಹೋಗ್ಬೇಡಿ. ನನ್ ಮಾತ್ ಕೇಳ್ರಿ. ಅಯ್ಯೋ ನನಗೆ ಬುದ್ಧಿ ಹೇಳಕ್ ರೀ, ಬಾಗಿಲ್ ತೆಗೀರಿ ರೀ. ರೀ, ದೆವ್ವ ಬಾಗಿಲ್ ಅಂತ ತೆಗೀರಿ. ದೆವ್ವ. ನನ್ ಮಾತ್ ಯಾವ ಕೇಳಿ, ದೆವ್ವ? ಹೋಗ್ಬೇಡಿ. ಬರ್ಲಿ ಈಗ. ಮನೆಯಿಂದ ಆಚೆ ಹೋಗ್ಬೇಡ್ರಿ ರೀ. ಇಷ್ಟೇ ಗೌಡ್ರೆ ನಡೆದಿದ್ದು. ರಾತ್ರಿ ಮನೆಯಿಂದ ಆಚೆ ಹೋದವ್ರು ಎಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ನೋಡಿದ್ರೆ ಇಲ್ಲಿ ಸತ್ತು ಬಿದ್ದವ್ರೆ. ಈ ಮಕ್ಕಳನ್ನ ಕಟ್ಕೊಂಡು ನಾನು ಏನ್ ಮಾಡ್ಲಿ? ನೋಡು, ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡುವ. ಹೆಂಗ್ ಸತ್ತ ಯಾಕೆ ಸತ್ತ ಅಂತ ಗೊತ್ತಾಯ್ತದೆ. ಏನಂತೀಯಮ್ಮ? ಬೇಡ ಗೌಡ್ರೆ, ಈ ಕೇಸ್ ಎಲ್ಲ ಮಕ್ಕಳನ್ನ ಕಟ್ಕೊಂಡು ಜೀವನ ಮಾಡೋದೇ ಕಷ್ಟ. ಕೋರ್ಟು ಕಚೇರಿ ಅಂತ ಅಲಿಯಕ್ಕಾಗಲ್ಲ ಗೌಡ್ರೆ. ನಿಮ್ಮ ಕೈ ಮುಗಿತೀನಿ ಗೌಡ್ರೆ, ಇದ್ಯಾವುದು ಬೇಡ. ಗೌಡ್ರೆ, ನಮ್ಮ ಊರಲ್ಲಿ ಇದು ಸೇರಿ 2 ಹೆಣ ಬಿದ್ದಂಗಾಯ್ತು. ಹಿಂಗೆ ಮುಂದುವರೆದ್ರೆ ಊರು ಮಶಾಣ ಆಗೋಯ್ತದೆ. ಏನಾದ್ರೂ ಆಗ್ಲಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ಸಿ. ಇವಳು ಕಂಪ್ಲೇಂಟ್ ಕೊಡ್ಸೋದು ಬೇಡ ಅಂತಾಳೆ, ನೀವು ಕಂಪ್ಲೇಂಟ್ ಕೊಡ್ಸಿ ಅಂತೀರಾ. ಯಾರ್ ಮತ್ ಕೇಳೋದಪ್ಪ? ಅಮಾವಾಸ್ಯೆ ದಿವಸ ದೆವ್ವ ಬಂದು ಊರ್ ಜನರನ್ನ ಸಾಯಿಸ್ತಾ ಇರೋದು ಎಲ್ರಿಗೂ ಗೊತ್ತು. ಅಂತದ್ರಲ್ಲಿ ಪೊಲೀಸ್ನವ್ರು ಏನ್ ಮಾಡ್ತಾರಪ್ಪ? ಹೌದು, ನೀವ್ ಹೇಳೋದು ಸರಿಯಾಗಿದೆ. ನೋಡಮ್ಮ, ಆಗಿದ್ದು ಆಗಿ ಹೋಗಿದೆ. ಈ ಹೆಣನ ಇಟ್ಕೊಂಡು ಏನ್ ಮಾಡೋದು? ಆದಷ್ಟು ಬೇಗ ಎತ್ಕೊಂಡು ಮಣ್ಣು ಮಾಡ ನಡ್ರಿ. ಗೌಡ್ರ ಹೇಳ್ದಂಗೆ ಮಾಡೋಣ. ಏನ್ರಪ್ಪ? ಹೌದು. ಅಮ್ಮ, ಅಪ್ಪ ಯಾಕೆ ಇಷ್ಟೊತ್ತಾದ್ರೂ ಮಲಗಿ ಇದ್ದಾರೆ? ಯಾಕೋ ಬೆಳಗಿಂದ ಚಳಿಜರ ಬಂದ್ಬಿಟ್ಟೈತಿ ಕಣೆ. ಎಪ್ಸು, ಮಾತೆ ನುಂಗ್ಸೋಣ. ರೀ ಅಪ್ಪ, ರೀ, ಅಪ್ಪ. ತಗೊಳ್ಳಿ ಮಾತ್ರೆ ನುಂಗಿ. ರೀ, ಊರಲ್ಲಿ ಯಾರಾದ್ರೂ ಸತ್ರೆ ನಿಮ್ಗೆ ಯಾಕ್ರಿ ಭಯ?
ಅವತ್ ಯಾರನ್ನೋ ದೆವ್ವ ಸಾಯಿಸ್ತು ಅಂತ ಹೇಳ್ದಾಗ್ಲೂ ಹೀಗೆ ಜ್ವರ ಬಂದ್ ಮಲ್ಗಿದ್ರಿ. ಅಪ್ಪ ನಿನ್ಗೇನಾಗಿದೆ ಅಪ್ಪ? ರೀ ಇದನ್ನೆಲ್ಲ ನೋಡಿದ್ರೆ ನಮಗ್ ಭಯ ಆಗಲ್ವಾ? ಅಪ್ಪ ನಿಮ್ಗೇನಾಗಿದೆ? ನನಗೆ ಚಳಿ ಜ್ವರ ಬಂದರೆ ನಿಮ್ಗ್ಯಾಕೆ ಅನುಮಾನ? ಸುಮ್ಮನೆ ತಲೆ ತಿನ್ಬೇಡಿ, ಹೋಗಿ. ನಾವೇನೋ ಕೇಳಿದ್ರೆ ನೀವೇನೋ ಹೇಳ್ತೀರಾ, ನಮ್ಗೊಂದು ಅರ್ಥ ಆಗಲ್ಲ. ನಿಂಗಿ ಅಡಿಗೆ ಮಾಡಿದೀಯಾ? ಹ್ಞೂ ಅಕ್ಕ ಮಾಡಿದೀನಿ. ಮತ್ತೆ ಎದ್ದೋಗಿ ಮಕ್ಳಿಗೆ ಊಟ ಬಡ್ಸಮ್ಮ. ನೀನು ಹಿಂಗೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ರೆ ಸತ್ತೋಗಿರೋ ನಿನ್ ಗಂಡ ವಾಪಸ್ ಬರ್ತಾನೇನವ? ಅಕ್ಕ ನನ್ ಗಂಡ ಇಲ್ದೆ ಈ ಬದುಕೆ ಬೇಡ ಅನ್ಸ್ಬಿಟ್ಟದೆ. ಈ ಮಕ್ಳನ್ನ ಕಟ್ಕೊಂಡು ನಾನು ಏನ್ ಮಾಡ್ಲಿ? ಅಳ್ಬೇಡ ನಿಂಗೆ, ಸಮಾಧಾನ ಮಾಡ್ಕೊ. ಯಾರ್ಯಾರ ಅನ್ನದ್ರುಣ ಎಷ್ಟೆಷ್ಟಿರುತ್ತೋ ಅಷ್ಟೇ ಕಣೆ. ಕಣೆ, ಈ ಭೂಮಿ ಮೇಲೆ ಯಾರು ಶಾಶ್ವತಾಗಿರ್ತಾರೆ ಹೇಳು? ಎಲ್ರೂ ಒಂದಲ್ಲ ಒಂದಿನ ಸಾಯ್ಲೇಬೇಕು ಕಣೆ. ನಿಂಗೆ ನಿನ್ ಗಂಡ ಸತ್ತು ತಿಂಗಳಾಗ್ತಾ ಬಂತು ಕಣೆ. ಇನ್ನು ಎಷ್ಟ್ ದಿನ ಅಂತ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತಿರ್ತೀಯ? ಮಕ್ಳ ಭವಿಷ್ಯದ ಕಡೆ ಗಮನ ಕೊಡೆ. ಬಾಳೆ ತೋಟದಲ್ಲಿ ಹೋಗಿ ನೀವೆಲ್ಲರೂ ಕಳೆಯೋ ಕೀಳ್ರಿ. ಆ ಹೆಣ್ಣಾಳುಗಳು ಬಂದಿದಾರಲ್ಲ, ಎಲ್ರೂ ನೀಟಾಗಿ ಕಳೆಯೋ ಕೀಳು ಅಂತೇಳಿ. ನಾನು ಸ್ವಲ್ಪ ಗೌಡ್ರು ನೋಡ್ಕೊಂಡ್ ಬರ್ತೀನಿ. ಲೇ ಕಾಳ ಯಜಮಾನ್ರೆ, ಅದೇನೋ ಮಾತಾಡ್ಬೇಕಂದಲ್ಲೋ? ಅದೇ ಯಜಮಾನ್ರೆ, 50,000 ದುಡ್ಡು ಬೇಕಂತ ಹೇಳಿದ್ನಲ್ಲ. ಹೋದ್ ತಿಂಗಳ 50,000 ಇಸ್ಕೊಂಡೆ, ಮತ್ತೆ 50,000 ಬೇಕಂದ್ರೆ ಹೆಂಗ್ಲ? ಯಜಮಾನ್ರೆ, ನಾನು ನನ್ನ ಹೊಲ ನಿಮಗೆ ಮಾರಿದ್ದು ನನಗೆ ದುಡ್ಡು ಬೇಕು ಅಂತ. ನನ್ನ ದುಡ್ಡು ನಾನು ಕೊಟ್ಬಿಡ್ಬೇಕಲ್ವಾ? ದುಡ್ಡು ಕೊಡ್ತೀನಿ ಸುಮ್ಕಿರ್ಲ. ಅಯ್ಯೋ ನಿನ್ನ ದುಡ್ಡು ಅಂತ ಯಾಕೆ ಸಾಯ್ತೀಯ? ಏ ನೀವು ಊರ್ ಬಿಟ್ಟು ಓಡೈತೀರಾ ಅಂತ ಹೇಳಲಿಲ್ಲ. ಅವ್ರ ಕಷ್ಟಕ್ಕಿಲ್ದಿದ್ದು ಏನಕ್ಕೆ ನೀವು ದುಡ್ಡು ಕೊಡಕ್ ಆಗಲ್ಲ ಅಂದ್ಮೇಕೆ ಅವ್ರ ಹೊಲ ಯಾಕೆ ಬರ್ಸ್ಕೊಂಡ್ರಿ? ಏ ಸುಮ್ಕಿರಿ. ಇವನು ಹೊಲ ಮಾಡ್ತೀನಿ ಅಂತ ಊರೆಲ್ಲ ತಿರ್ಗಾಡ್ತಾ ಇದ್ದ. ಯಾರು ತಗೊಂಡಿಲ್ಲ ಅಂತೇಳಿ ನನಗೆ ರಿಜಿಸ್ಟರ್ ಮಾಡಿ ಈಗ ದುಡ್ಡು ಅಂತ ಸಾಯ್ತವನೆ. ನಾನು 4 ಲಕ್ಷ ಕೊಟ್ಟಿದ್ದೀನಲ್ಲ, ಇನ್ನೊಂದು 1 ಲಕ್ಷ ಕೊಡ್ಬೇಕು ಅಲ್ವೇನೋ? ಹೌದು ಯಜಮಾನ್ರೆ, ನೀವು ನನಗೊಂದು 1 ಲಕ್ಷ ಕೊಟ್ಬಿಟ್ರೆ ನಮ್ದು ನಿಮ್ದು ವ್ಯವಹಾರ ಕ್ಲಿಯರ್ ಆದಂಗೆ. ಆಯ್ತು ಬಿಡ್ಲಾ, ಬರೋ ಬುಧವಾರ 50,000 ಕೊಡ್ತೀನಿ, ಮುಂದಿನ ತಿಂಗಳ 50,000 ಇಸ್ಕೋ. ಸರಿ, ಹಂಗಾಗ್ಲಿ. ಮತ್ತೆ ನೀವು ಮರ್ತು ಬಿಟ್ರ ನನ್ಗ ದುಡ್ಡಿನ ಅವಶ್ಯಕತೆ ಐತೆ, ಬೇಕೇ ಬೇಕು. ಸರಿ, ಅಲ್ಲಿ ತೆಂಗಿನ ತೋಟದಲ್ಲಿ ಕಾಯಿ ಕೀಳಿಸ್ಬೇಕಂಜಲ್ಲ, ಹೋಗಿ ಕಾಯಿ ಕೀಳ್ಸೋಗು. ಸರಿ ಯಜಮಾನ್ರೆ. ಅಲ್ಲ ಕಣ್ರಿ, ನೀವ್ಯಾಕೆ ಹಿಂಗಾಗ್ಬಿಟ್ರಿ? ಅವನ್ ದುಡ್ಡು ಅವನು ಕೊಡಕ್ಕೆ ನೀವ್ಯಾಕೆ ಹಿಂಗ್ ಸತಾಯಿಸ್ತೀರಿ? ಅವನಿಗೆ ಹೆಂಡ್ತಿಲ್ಲ, ಮಕ್ಕಳಿಲ್ಲ. ಅವರಪ್ಪ ಕೊಟ್ಟಿದ್ದ ಆಸ್ತಿನೆಲ್ಲ ಕುಡಿಯೋಕೆ ಜೂಜಾಡಕ್ಕಂತ ಮಾರ್ಕೊಂಡ. ಎಲ್ಲ ಆಸ್ತಿನ ಮಾರ್ಕೊಂಡು ಉಳಿದು ಚೂರು ಆಸ್ತಿ ನಾನು ಮಾರಿಬಿಟ್ಟು ದುಡ್ಡು ಅಂತ ಸಾಯ್ತಾನೆ. ಹಂಗ? ಹೌದು ಕಣೆ. ಅವರಪ್ಪ ಕೊಟ್ಟ ಆಸ್ತಿನೆಲ್ಲ ಉಳಿಸ್ಕೊಂಡಿದ್ರೆ ನನ್ನ ಮನೆಯಲ್ಲಿ ಕೆಲಸ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಶ್ರಾವಣಿ, ಇವತ್ತು ಸೂರ್ಯ ಯಾವ ಕಡೆ ಹುಟ್ಟವನೋ? ಅಯ್ಯೋ ಬಿಡಿ ಅತ್ತೆ, ಸೂರ್ಯ ಹುಟ್ಟೋ ಕಡೆನೆ ಹುಟ್ಟತಾನೆ. ಮಾವ ಸ್ವಲ್ಪ ನಿಮ್ ಫೋನ್ ಕೊಡಿ. ಫೋನಾ? ಯಾಕಮ್ಮ? ಹ್ಞೂ ಕೊಡಿ. ಹಾ ತಗಮ್ಮ. ಹಲೋ, ಹೇಳಿಯಪ್ಪ. ಹೇ ಕಳ್ಳ, ನಿನ್ನೆಯಿಂದ ಯಾಕೆ ಫೋನ್ ತೆಗಿತಿಲ್ಲ ನೀನು? ಹೇ ಬಾಯ್ ಬಡ್ಕಿ, ಸುಮ್ಮನೆ ಯಾಕೆ ಫೋನ್ ಮಾಡಿ ತಲೆ ತಿಂತ್ಯಾ? ನೋಡ್ದಾ ನೀನ್ ಹೆಂಗ್ ಹಿಡ್ದೆ ಅಂತ ನಾನು? ನಾನು ಫೋನ್ ತೆಗ್ದಿಲ್ಲ ಅಂದ್ಬಿಟ್ಟು ಅಪ್ಪನ ಫೋನಲ್ಲಿ ಫೋನ್ ಮಾಡ್ತಿದ್ಯಾ? ನನ್ನ ಕೈಗೆ ಸಿಗು, ಐತೆ ನಿಂಗೆ. ಆಯ್ತು ಬಿಡು, ಕೋಪ ಮಾಡ್ಕೋಬೇಡ. 3 ತಿಂಗಳಿಂದ ಊರಿಗೆ ಬರ್ದೆ ಆಟಾಡ್ಸ್ತಾ ಇದ್ಯಾ? ಇದಕ್ಕೆ ಕೇಳಿದ? ಆಯ್ತು ಬಿಡು, ಮುಂದಿನ ವಾರ ಬರ್ತೀನಿ, ಸುಮ್ಮನೆ ತಲೆ ತಿನ್ಬೇಡ. ಮುಂದಿನ ವಾರ ಬಂದಿಲ್ಲ ಅಂದ್ರೆ ನಾನೇ ಬಂದ್ಬಿಡ್ತೀನಿ ನೋಡು. ಆಯ್ತಮ್ಮ ಅತ್ತೆ ಮಗಳೇ, ನೀನು ಹಂಗ್ ಮಾಡೋಳೆ. ಸರಿ, ಅಪ್ಪನ ಕೈ ಫೋನ್ ಕೊಡು. ಆಯ್ತು ಕೊಡ್ತೀನಿ, ತಗೊಳ್ಳಿ ಮಾವ. ಪ್ರಕಾಶನ್ ನಿನ್ ಜೊತೆ ಮಾತಾಡ್ಬೇಕಂತೆ. ಕೊಡಮ್ಮ ಇಲ್ಲಿ. ನಾನ್ ಬರ್ತೀನಿ ಅತ್ತೆ. ಏ ಹಿಂಗ್ ಬಂದ್ ಹಂಗ್ ಹೋಯ್ತೀನಿ ಅಂತಿದ್ದಲ್ಲ, ಬಾ ಏನಾರ ತಿನ್ಕೊಂಡು ಹೋಗುವಂತೆ. ಮಾಡ್ಕೊಂಡ್ ಬಂದೆ ಅತ್ತೆ. ಬರ್ತೀನಿ ಮಾವ, ಬರ್ತೀನಿ. ಹುಷಾರಮ್ಮ. ಹಲೋ, ಹೇಳಪ್ಪ, ಹೇಗಿದ್ಯಾ? ನಾವು ಚೆನ್ನಾಗಿದ್ದೀವಿ, ನೀ ಹೆಂಗಿದೀಯ ಪ್ರಕಾಶ? ನಾನು ಇಲ್ಲಿ ಆರಾಮಾಗಿ ಇದ್ದೀನಿ ಅಪ್ಪ. ಅಮ್ಮನ ಕೈ ಫೋನ್ ಕೊಡು. ತಗೊಳ್ಳಿ. ಹೇಳ್ ಮಗ, ಹೇಗಿದ್ಯಾ ಅಮ್ಮ? ನಾವೆಲ್ರೂ ಚೆನ್ನಾಗಿದ್ದೀವಿ ಕಣೋ. ನೀನ್ ಚೆನ್ನಾಗಿದ್ಯಾ ತಾನೇ? ಹ್ಞೂ, ನಾನು ಚೆನ್ನಾಗೇ ಇದ್ದೀನಿ ಅಮ್ಮ. ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೋ, ಹುಷಾರು. ಅಮ್ಮ, ನನ್ನ ಬಗ್ಗೆ ಚಿಂತೆ ಮಾಡಬೇಡಿ, ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಅಪ್ಪನ್ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಆಯ್ತು ಕಣಪ್ಪ, ನೀನ್ ಹೇಳ್ಬೇಕಾ ಅದನ್ನ? ಸಾಕು, ಫೋನ್ ಕೊಡಿ. ನಿಮ್ಮ ಅಪ್ಪನ್ ಕೊಡ್ತೀನಿರಪ್ಪ. ಹಲೋ, ಹೇಳಪ್ಪ. ಊರಿಗೆ ಯಾವಾಗ ಬರ್ತೀಯಾ? ನಾಡಿದ್ದು ಎಕ್ಸಾಮ್ ಮುಗಿಯುತ್ತೆ, ಮುಂದಿನ ಸೋಮವಾರ ಬರ್ತೀನಪ್ಪ. ಸೋಮವಾರನ? ಸೋಮವಾರ ಬೇಡ ಮಗ, ಸೋಮವಾರ ಕಳ್ಕೊಂಡ್ ಬಾ. ಯಾಕಪ್ಪ? ಸೋಮವಾರ ಬಂದ್ರೆ ಏನು? ಸೋಮವಾರ ಅಮಾವಾಸ್ಯೆ ಕಣೋ. ಅಮಾವಾಸ್ಯೆನಾ? ಅಮಾವಾಸ್ಯೆ ಆದ್ರೇನಂತೆ? ನೋಡು, ನೀನು ಯಾವುದೇ ಕಾರಣಕ್ಕೂ ಅಮಾವಾಸ್ಯೆ ದಿನ ಊರಿಗೆ ಬರ್ಕೂಡ್ದು. ಯಾಕಪ್ಪ?
ಏನೇನೋ ಹೇಳ್ತಿದ್ದೀರಲ್ಲ. ನೋಡು ಮಗ, ಯಾಕೆ ಏನು ಅಂತ ಊರಿಗೆ ಬಂದ್ಮೇಲೆ ಹೇಳ್ತೀನಿ. ಸೋಮವಾರ ಯಾವುದೇ ಕಾರಣಕ್ಕೂ ಊರಿಗೆ ಬರ್ಕೂಡ್ದು. ಸರಿ ಅಪ್ಪ, ಆಯ್ತು. ಹಾ, ಹಂಗ್ ಮಾಡು. ಹುಷಾರು ಮಗ. ಆಯ್ತಪ್ಪ. ಆಗ್ಲೇ ಒತ್ಮುಳ್ಗೋ ಒತ್ತಾಯ್ತು. ಈ ಅಮಾಸೆ ಬಂದ್ರೆ ನಮ್ ಜೀವನ ಎಡಗೈಲಿ ಇಟ್ಕೊಂಡು ಬದುಕಂಗಾಗ್ಬಿಟ್ಟದೆ. ಥೂ, ನಮ್ದು ಒಂದ್ ಜೀವನನ. ಉಷಾ ಬಂದೇರಿ. ಏನ್ರಿ? ಕತ್ಲೆ ಆಯ್ತಾ ಅದೇ ಬಾಕ್ಲಾಗ್ತೀನಿ. ಒಲೆ ಹಚ್ಚಕ್ಕೆ ಸೌದೆ ಗೀವ್ದೆ ತಗೊಳಂಗಿದ್ರೆ ಬೇಗ ತಗೊಂಬಿಡೆ. ನಾನು ಅವಾಗ್ಲೇ ಎತ್ತಿಟ್ಕೊಂಡಿದ್ದೀನ್ರಿ. ಬೇಗ ಬೇಗ ಒಳಗ್ ನಡ್ರಿ, ಚಿಲ್ಕ ಹಾಕೋಣ. ನಡಿ ನಡಿ. ಶಂಕರ, ನಾವು ಎಷ್ಟು ಬೇಗ ಕೆಲಸದಿಂದ ಬಿಟ್ರು ಊರಿಗೆ ಬರೋದು ಇಷ್ಟು ತಾಗಾಯ್ತದಲ್ಲ. ನೀನೇ ತಾನೆ ಕುಡಿಯಕ್ಕೆ ಕೂತ್ಕೊಬಿಟ್ಟು ಹೋಗುವೈರು ಅಂತ ಲೇಟ್ ಮಾಡ್ದವನು. ಬೈ ಕೈಯೆಲ್ಲ ನೋವ್ತಾ ಇದಕ್ಕಲ್ಲ ಶಂಕರ. ಈ ಮರ ಕುಯ್ಯೋ ಕೆಲಸ ಅದಲ್ಲ, ಅದು ಬಹಳ ಆಗದ ಕಣೋ. ಅದಕ್ಕೆ ಹೊಸಿ ಬಿಟ್ಕೊಂಡ್ರೆ ಸರೋಯ್ತದೆ ಅಂತ. ಏನ್ ಮಾಡ್ತೀಯಪ್ಪ, ನಾವು ಕಲ್ತಿರೋ ಕಸಬೆ ಮರ ಕುಯ್ಯೋದು. ಹಾಗಾದನ ಆಯಾಸನ ಮಾಡ್ಲೇಬೇಕಲ್ವಾ. ನಮ್ಮೂರ್ ಕೆಲಸ ಆದ್ರೆ ಸಂಜೆ ಬೇಗ ಮನೆ ಸೇರ್ಕೋಬಹುದು. ಬೇರೆ ಊರ್ ಕೆಲಸ ಆದ್ರೆ ಮುಗಿಸ್ಬಿಟ್ಟು ಬರೋ ಹೊತ್ತಿಗೆ ಇಷ್ಟೊತ್ತಾಯ್ತದೆ. ನಡಿ ಹೋಗಮ್ಮ. ಊರ್ ಬಂತ ಜಯರಾಮ್ ಅಂಗಡಿಗೆ ಹೋಗಿ ಒಂದ್ ಕ್ವಾರ್ಟರ್ ತಗೊಂಡು ಇಬ್ರು ಹೊಡ್ಕೊಂಡು ಹೋಗೋಣ. ಆಯ್ತು ನಡಿ, ನೀನ್ ಹೇಳ್ದಂಗೆ ಹಂಗೆ ಮಾಡಮ್ಮ. ಊರ್ ಜನವೆಲ್ಲ ಆಗ್ಲೇ ಮಲ್ಗ್ಬಿಟ್ಟು ಒಬ್ರು ಕಾಣ್ತಾ ಇಲ್ವಲ್ಲ. ಬಡತದೆ, ಇಷ್ಟೊತ್ತಲ್ಲಿ ಯಾರೋ ಮನೆಯಿಂದ ಹೊರಗಿರ್ತಾರೆ. ಬೆಳಗ್ಗೆಯಿಂದ ಗದ್ದೆಯಲ್ಲಿ ಕೆಲಸ ಮಾಡಿ ಸುಸ್ತಾಗಿ ಊಟ ಮಾಡಿ ಬೆಚ್ಚಗೆ ಮಲಗಿರ್ತಾರೆ. ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ಜಯರಾಮ ಹೋಟ್ಲು ಬತ್ತು, ಬಾರೋ ಹೋಗೋಣ. ಬರಲೇ ಜರಾಮ, 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 ಜರಾಮ. ಯಾರು 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 ಜರಾಮ ಯಾರು? ನಾನು ಕಣ ಸತ್ಯ ಬಂದಿದ್ದೀನಿ. ಬಾಗಲ್ ತೆಗಿಯೋ, ಒಂದ್ ಕ್ವಾರ್ಟರ್ ಎಣ್ಣೆ ಕೊಡು, ತಗೋ ದುಡ್ಡು. ಜರಾಮ. ಅಯ್ಯೋ ಅಯ್ಯೋ, ಕುಡುಕ್ ನನ್ನ ಮಕ್ಳ, ಇವತ್ತು ಅಮಾಸೆ ಅಂತ ಊರ್ ಜನ ಎಲ್ಲ ಭಯ ಬಿದ್ದು ಮನೆ ಸೇರ್ಕೊಂಡವ್ರೆ. ನೀವು ಅರ್ಧ ರಾತ್ರಿಲಿ ಬಂದು ಕದ ತಡ್ತೀರಾ? ಜಯರಾಮ, ಎದ್ ಬಂದ್ ಕೊಡಕ್ಕಾಗ್ದೆ ಅಮಾಸೆಯಿಂದ ಸುಳ್ಳು ಹೇಳ್ತೀಯ. ಎದ್ ಬಂದ್ ಕೊಡ್ತೀಯ ಇಲ್ಲ ಕದ ಮುದಾಕ್ಲ. ಪಾಪ ನನ್ನ ಮಕ್ಳ, ಎಂತೆಂತರ್ಗೋ ಸಾವು ಬರ್ತದೆ, ನಿಮಗ್ ಬರಕ್ಕಿಲ್ವಲ್ರೋ? ಎದ್ ಬಂದ್ ಕೊಡ್ತೀಯೋ ಇಲ್ಲ ಮಲಿಕೊಂಡು ಅದೇ ಕತೆ ಹೇಳ್ತೀಯೋ? ಅಯ್ಯೋ ಹೆಂಗಿದಳನಪ್ಪ, ಭಯ ಆಯ್ತದೆ. ಕೊಡ್ಲಿಲ್ಲ ಅಂದ್ರೆ ನೀವು ಬಿಡ್ತೀರಾ? ಅಯ್ಯೋ ನರಸಿಂಹ, ತಗೊಡ್ರು ದುಡ್ಡು. ಅಯ್ಯೋ ನಾಳೆ ಕೊಡಿವ್ರಂತೆ, ಹೋಗ್ರು ಹಾಳಾಗಿ. ನಮಗ ಎದುರುಗಳು ಸಾಯ್ತಾನೆ. ದುಡ್ಡಂತೆ ನಾವು ಕೊಟ್ವಿ, ಅವನು ಇಸ್ಕೊಂಡ. ನಡಿಲ್ಲ, ಹಂಗೋ ಕೊಟ್ನಲ್ಲ. ಲೇ ಶಂಕರ, ನಾನು ಅರ್ಧ ಕುಡಿದ್ಬಿಟ್ಟು ನಿನಗೆ ಅರ್ಧ ಕೊಡ್ತೀನಿ. ನೀರ್ ಹಾಕಬೇಕಾಯ್ತು ಕಣಲ್ಲ. ನೀರ್ ಹಾಕಿದ್ರೆ ಕಿಕ್ಕ ಹೊಡಿತದ. ಬಾಯಿ ಮುಚ್ಕೊಂಡು ಕುಡಿಲ್ಲ. ಆಯ್ತು ಬಿಡ.
ಬಸ್ ಉಪ್ಪಿನಕಾಯಿ ಇಸ್ಕೋಬೇಕಾಯ್ತು ಕಣ. ಅಲ್ಲ ಅವ್ರು ಇದು ಕೊಟ್ರದೇ ಹೆಚ್ಚು, ಈ ಉಪ್ಪಿನಕಾಯಿ ಕೊಟ್ರ. ಎಣ್ಣೆ ಕೊಡ್ಬೇಕಾಯ್ತು ಅಂತಾನೆ ಅಮಾಸೆ ಅಂತ ಸುಳ್ಳು ಹೇಳ್ತಾನೆ. ನೋಡ್ಲ ಅವ್ರು ಏನು ಸುಳ್ಳು ಹೇಳಿದ್ನೋ ಬಿಟ್ನೋ ಗೊತ್ತಿಲ್ಲ, ನಮ್ಗಂತೂ ಎಣ್ಣೆ ಕೊಟ್ಟ. ಸರಿ ನಡಿ ಹೋಗುವ. ಸರಿ ಬರಲ್ಲ. ಏನದು? ಇವತ್ತು ಅಮಾಸೆ ಅಂತ ಊರ್ ಜನ ಎಲ್ಲ ಭಯ ಬಿದ್ದು ಮನೆ ಸೇರ್ಕೊಂಡವ್ರೆ. ಆ ಜಯರಾಮ ಇವತ್ತೇ ಅಮಾಸೆ ಅಂತ ಅಲ್ವಾ? ರೀ ರೀ ಹೆದರ್ಕೋಬೇಡ್ರಿ, ದೆವ್ವ ಅಲ್ಲ ನಾನು ರೀ ನಿಮ್ ಹೆಂಡತಿ. ಎದ್ದೇಳಿ. ಅಯ್ಯಪ್ಪ ದೇವ ದೇವ. ನಾನು ನಿಮ್ ಹೆಂಡತಿ ಸರಸ್ವತಿ. ಜ್ವರ ಬಂದು ಮೈಯೆಲ್ಲ ಬೆವ್ತೋಗೈತೆ, ತಗೊಳ್ಳಿ ಮಾತ್ರೆ ನುಂಗಿ. ತಗೊಳ್ಳಿ ಮಾತ್ರೆ ಬಾಯಿಗೆ ಹಾಕೊಳ್ಳಿ. ಅಲ್ಲ ಇದೆಲ್ಲ ಬೇಕಿತ್ತ ನಿಂಗೆ? ಅಮಾವಾಸ್ಯೆ ದಿನ ಆಚೆ ಹೋಗ್ಬೇಡಿ ಅಂತಂದ್ರೆ ಈ ಅವತಾರದಲ್ಲಿ ಬಂದಿದ್ದೀರಲ್ಲ, ನಿಮ್ಗೆ ಏನಾದ್ರೂ ಆಗಿದ್ರೆ ನಮ್ ಗತಿ ಏನು? ಸತ್ಯ ರಾತ್ರಿ ದೆವ್ವ ನೋಡ್ದಂತೆ ನಿಜವೇನ್ಲಾ? ಊರ್ ಜನ ಎಲ್ಲ ಅದನ್ನೇ ಮಾತಾಡ್ತಾವ್ರೆ. ಅದಕ್ಕೆ ಇದು ನಿಜ ಸುಳ್ಳ ಅಂತ ಕೇಳುವಾತ ಬಂದು. ಹೌದ್ ಕಣ್ರು, ರಾತ್ರಿ ದೆವ್ವ ನೋಡ್ದೆ, ನಾನ್ ಬದುಕ್ತೀನಿ ಅನ್ಕೊಂಡಿಲ್ಲ ಕಣ್ರು. ನಾವಿಬ್ರು ಓಡ್ ಬರ್ದಿದ್ರೆ ಆ ದೆವ್ವ ನಮ್ಮನ್ನ ಸಾಯಿಸ್ಬಿಡ್ತಿತ್ತು. ಆ ದೆವ್ವ ನೋಡಕ್ಕೆ ಹೆಂಗಿತ್ತು? ಬಿಳಿ ಸೀರೆ, ಮುಖಾನ ಇಲ್ಲ ಕಣ್ರು. ಆ ಗೆಜ್ಜೆ ಶಬ್ದ ಕೇಳಿ ಉಸ್ರೇ ನಿಂತೋದಂಗಾಯ್ತು. ಏನಾಯ್ತಮ್ಮ ಇವ್ರಿಗೆ? ರಾತ್ರಿ ದೆವ್ವ ನೋಡ್ ಬಂದ್ಬಿಟ್ಟು ಹಿಂಗ್ ಎದ್ರಕೊಂಡ್ ಬಂದ್ ಕುತ್ಕೊಂಡ್ಬಿಟ್ಟವ್ನ್ ಸ್ವಾಮಿ. ಬೆಳಗ್ಗೆಯಿಂದ ಏನು ಮಾತಾಡ್ತಿಲ್ಲ. ನೀವೇನಾದ್ರೂ ಪರಿಹಾರ ಮಾಡಿ ಸ್ವಾಮಿ. ಏನ್ ಹೆದರ್ಕಬೇಡ, ನಾನು ಇದ್ದೀನಿ. ಮೊಟ್ಟೆ ಇದೀಯಾ? ಇದೆ ಸ್ವಾಮಿ. ಬನ್ನಿ ಒಂದ್ ಮೊಟ್ಟೆನ ಹೋಗಿ. ತಕಬತ್ತೀನಿ ಇರ್ರಿ. ತಗೊಳ್ಳಿ. ತಗಮ್ಮ, ಈ ಮೊಟ್ಟೆನ 3 ದಾರಿ ಕೂಡೋ ಕಡೆ ಹೊಡೆದ್ಬಿಟ್ಟು ಹಿಂದಕ್ಕೆ ತಿರ್ಗಿ ನೋಡ್ಬೇಡ, ಮನೆಗ್ ಬಂದು ಕೈ ಕಾಲ್ ತೊಳ್ಕೊ. ಆಯ್ತು ಸ್ವಾಮಿ, ಹಂಗೆ ಮಾಡ್ತೀನಿ. ನೀವ್ ಹೇಳ್ದಂಗೆ ನನ್ ಗಂಡಂಗೆ ಏನು ಆಗಲ್ಲ ತಾನೆ? ಏನು ಎದುರ್ಕಬೇಡ. ಹಂಗೇನಾದ್ರೂ ಆದ್ರೆ ನಾನಿಲ್ವಾ ಅಂದ್ರೆ ಎಲ್ಲ ಸರ್ ಮಾಡ್ತೀನಿ ಅಂತ. ಓ ಸರಿ ಸ್ವಾಮಿ. ನೋಡಿ ಗೌಡ್ರೆ, ಆ ದೆವ್ವ ರಾತ್ರಿ ಆ ಸುಬ್ಬನ್ನು ಸಾಯಿಸ್ಬಿಟ್ಟದಲ್ಲ ಗೌಡ್ರೆ. ಛೇ, ಎಂತ ಕೆಲಸ ಆಗೋಯ್ತು, ಹಿಂಗಾಗಬಾರ್ದಾಗಿತ್ತು. ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂದೆ ಹೆಂಗಪ್ಪ ಅನಿಸ್ತಾ ಇದೆ. ಎಲ್ಲರನ್ನೂ ಸಾಯಿಸಿರೋದು ಆ ದೆವ್ವನೇ.
ನೀ ಹೇಳ್ತಾ ಇರೋದು ನಿಜನಾ? ಇಲ್ಲ ಅಂದಿದ್ರೆ ಎಲ್ರೂ ಅಮಾವಾಸ್ಯೆ ದಿನಾನೇ ಯಾಕೆ ಸಾಯ್ತಿದ್ರು? ನೀನ್ ಏನೇ ಹೇಳು, ಈ ಸಾವುಗಳೆಲ್ಲ ಅನಿರೀಕ್ಷಿತ ಅನ್ಸುತ್ತೆ ಕಣೆ. ಅಷ್ಟಕ್ಕೂ ಇದೆವ್ವ ಎಲ್ರನ್ನೂ ಯಾಕೆ ಸಾಯಿಸ್ತೈತೆ? ದೆವ್ವ ಇಲ್ಲ ಅಂದಿದ್ರೆ ಅಮಾವಾಸ್ಯೆ ದಿನನೇ ಯಾಕೆ ಎಲ್ರು ಸಾಯ್ತಾ ಇದ್ರು? ಏನೋ ಅಪ್ಪ, ಎಲ್ಲ ಭಗವಂತನಿಗೆ ಗೊತ್ತು. ನೋಡ್ರಪ್ಪ, ಹೆಂಗಾದ್ರೂ ಆಗಿರ್ಲಿ, ಇನ್ ಮುಂದೆ ಎಲ್ರು ಹುಷಾರಾಗಿರ್ಬೇಕು. ಅಮ್ಮ ಅಮ್ಮ. ಪ್ರಕಾಶ, ಈಗ ಬಂದೇನಪ್ಪ. ಹ್ಞೂ ಅಮ್ಮ, ಇವಾಗ ಬಂದೆ. ಚೆನ್ನಾಗಿದ್ಯಮ್ಮ? ನಾನ್ ಚೆನ್ನಾಗಿವ್ನಿ. ನೀನೇನು ಹೆಂಗ್ಸರ್ಗೋಗಿದ್ಯಾ? ಹಂಗೇನಿಲ್ಲ ಅಮ್ಮ, ನೀವು ತುಂಬಾ ದಿನ ಆದ್ಮೇಲೆ ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಹಂಗ ಅನ್ನಿಸ್ತಿದೆ. ಪ್ರಕಾಶ, ಈಗ ಬಂದೇನಪ್ಪ? ಹ್ಞೂ ಅಪ್ಪ, ಇವಾಗ ಬಂದೆ. ನೀನ್ ಹೆಂಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನಿನ್ನ ಎಕ್ಸಾಮ್ ಎಲ್ಲ ಮುಗೀತು ತಾನೆ? ಮುಗೀತಪ್ಪ. ಈ ಸಲ ಎಕ್ಸಾಮ್ ಪಾಸ್ ಆದ್ರೆ ನೀನು ಡಾಕ್ಟರ್ ಆದಂಗೆ ಅನ್ನು. ಏನೋ ಅಪ್ಪ, ನಿನ್ನ ಮತ್ತೆ ಅಮ್ಮನ ಆಶೀರ್ವಾದ. ಮಕ್ಳ ಮೇಲೆ ಅಪ್ಪ ಅಮ್ಮನ ಆಶೀರ್ವಾದ ಯಾವಾಗ್ಲೂ ಇರ್ತದೆ ಕಣ್ಮಗ. ಆ ದೇವ್ರ ಆಶೀರ್ವಾದ ಇರ್ಬೇಕು. ಆ ದೇವ್ರ ದಯದಿಂದ ನೀನ್ ಡಾಕ್ಟರ್ ಆಗ್ಬಿಟ್ರೆ ಅಷ್ಟೇ ಸಾಕು ಕಣ್ಮಗ. ಸರಿ ಕೈ ಕಾಲ್ ಮುಖ ತೊಳ್ಕೊಂಡ್ ಬಾ, ಊಟಕ್ಕೆ ಬಡಿಸ್ತೀನಿ. ಬೇಡಮ್ಮ, ಬರ್ತಾ ದಾರಿಲಿ ಮಾಡ್ಕೊಂಬಂದೆ. ಹೋಗಿ ಜ್ಯೂಸ್ ಆದ್ರೂ ಮಾಡ್ಕೊಂಡ್ ಬಂದ್ಕೊಡೆ. ಬಾ ಮಗ, ಕೂತ್ಕೋ. ಅದೇ ಅಪ್ಪ, ಅವತ್ತು ಅಮಾವಾಸ್ಯೆ ದಿನ ಊರಿಗೆ ಬರೋದ್ ಬೇಡ ಅಂದಲ್ಲ, ಏಕೆ? ಹೌದು ಮಗ, ಅದೊಂದ್ ದೊಡ್ಡ ಕತೆ. ಅದ್ರ ಬಗ್ಗೆ ನೀನು ತಲೆ ಕಡಿಸ್ಕೊಳ್ಬೇಡ ಬಿಡು. ಅವತ್ತು ನೀನ್ ಹೇಳ್ದಾಗಿಂದ ನನ್ ತಲೆಯಲ್ಲಿ ಅದೇ ಕೊರಿತಿದೆ. ಅಮಾವಾಸ್ಯೆ ದಿನ ಊರಿಗೆ ಬರೋದ್ ಬೇಡ ಅಂದಲ್ಲ, ಏಕೆ? 3 ತಿಂಗಳ ಹಿಂದೆ ಅಮಾವಾಸ್ಯೆ ದಿನ ಕಾಡಿನ ದಾರಿಯಿಂದ ಆ ದೆವ್ವ ಊರೊಳಕ್ಕೆ ಬಂದೋಯ್ತಂತೆ. ಆ ದೆವ್ವ ಬಂದೋದ್ರೆ ಬೆಳಗ್ಗೆ ಊರಲ್ಲಿ ಯಾರಾದ್ರೂ ಸತ್ತೋಗಿರ್ತಾರೆ. ಮೊದಲು ಸಾವಿತ್ರಮ್ಮ ಮಗ ಸತ್ತೋದ. ಅದಾದ್ಮೇಲೆ ಮತ್ತೆ ಅಮಾವಾಸ್ಯೆ ಬಂದಾಗ ಆ ಕುಡುಕ ನಿಂಗ ಸತ್ತೋದ. ನಿನ್ನೆ ಬೆಳಗ್ಗೆ ಅದೇ ತರ ಆ ಸುಬ್ಬ ಸತ್ ಬಿದ್ದಿದ್ದ. ನೀನ್ ಹೇಳ್ತಿರೋದು ನಿಜನಾಪ? ನಾನ್ ಯಾಕೆ ಸುಳ್ಳು ಹೇಳಿ, ಇಡೀ ಊರಿಗೆ ಗೊತ್ತಿದೆ. ಅಮಾವಾಸ್ಯೆ ಬಂದು ಜನ ಬಾಗಿಲು ಹಾಕೊಂಡ್ರೆ ಬೆಳಗಾಗಂಟ ಯಾರು ಬಾಗಿಲು ತೆಗಿಯಲ್ಲ. ಅದಕ್ಕೋಸ್ಕರ ನಿನ್ನ ಊರಿಗೆ ಬರೋದು ಬೇಡ ಅಂದಿದ್ದು. ಏನಪ್ಪ ನೀನ್ ಹೇಳ್ತಿರೋದು? ಎಲ್ಲ ವಿಚಿತ್ರವಾಗಿದ್ಯಲ್ಲ. ಆತರ ದೆವ್ವ ಬಂದ್ರೆ ಊರಿನ ಜನ ಯಾಕೆ ಸಾಯ್ತಾರೆ? ಉಂಕಣ್ ಪ್ರಕಾಶ, ನಮ್ಮ ಹಳ್ಳಿಗೆ ಅದೇನ್ ಮೆಟ್ಕೊಂಡಿದ್ದದೋ ಏನೋ, ಏನಾಗ್ಬಾರ್ದು ಅದೇ ಆಗ್ತೈತೆ. ಇಲ್ಲ ಅಮ್ಮ, ಆತರ ದೆವ್ವ ಬಂದು ಊರಿನ ಜನನೆಲ್ಲ ಸಾಯಿಸ್ತಾ ಇದೆ ಅಂದ್ರೆ ಈ ಕಾಲದಲ್ಲೂ ಹೆಂಗ್ ನಂಬೋದು? ನೋಡಪ್ಪ ಪ್ರಕಾಶ, ಅದೇನಾದ್ರೂ ಆಗಿರ್ಲಿ, ನೀನ್ ನಂಬೋದು ಬೇಡ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಮುಂದಿನ ಅಮಾವಾಸ್ಯೆ ಬರೋದೊಳಗೆ ಬೆಂಗಳೂರಿಗೆ ಹೋಗ್ಬಿಡು. ನಿನ್ ತಮ್ಮಯ್ಯ ಅಂತೀನಿ, ನಿಮ್ಮಪ್ಪ ಹೇಳ್ದಂಗ್ ಮಾಡ್ಬಿಡು ಅಷ್ಟೇ. ಸಾವಿತ್ರಮ್ಮ. ಏನಪ್ಪ, ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಆರಾಮಾಗಿದ್ಯಾ ತಾನೆ? ಏನ್ ಆರಾಮಪ್ಪ ನಂದು. ಇದ್ದೊಬ್ಬ ಮಗ ಸತ್ತೋಗ್ಬಿಟ್ಟ. ನಾನೇನ್ ಪಾಪ ಮಾಡಿದ್ನೋ ಏನೋ, ನನ್ನ ಮಗನ್ ಕಳ್ಕೊಂಡು ನಾನು ಅನಾಥೆ ಆಗ್ಬಿಟ್ಟೆ, ಅನಾಥೆ ಆಗೋಗ್ಬಿಟ್ಟೆ. ನಿನ್ ಮಗ ಸತ್ ವಿಷಯನಾ ನಮ್ಮಪ್ಪ ನಂಗೆ ಹೇಳ್ದ, ಆದ್ರೆ ನಂಗೆ ನಂಬಕ್ಕೆ ಆಗಿಲ್ಲ. ನನ್ ಮಗ ಸಾಯ್ತಾ ಇರ್ಲಿಲ್ಲ ಕಣಪ್ಪ. ಆ ಹಾಳ ಸುಡ್ಗಾಡ್ದೆವ್ವ ನನ್ ಮಗನ್ ಬಲಿ ತಗೊಂಡ್ಬಿಡ್ತಪ್ಪ, ಬಲಿ ತಗೊಂಡ್ಬಿಡ್ತು. ಸಾವಿತ್ರಮ್ಮ ನೋಡು, ಅಳ್ಬೇಡ ಆಯ್ತು, ಸಮಾಧಾನ ಮಾಡ್ಕೊಳಮ್ಮ. ಆಗ್ಬಿಟ್ಟೆ. ಆ ದೆವ್ವ ಮನುಷ್ಯನ್ ಸಾಯಿಸೋಕೆ ಅದೇಕ್ ಸಾಧ್ಯ? ಇವ್ರ ಮಗ ಬೇರೆ ಏನಾದ್ರು ಆಗಿ ಸತ್ತಿರ್ಬೋದಾ? ಪ್ರಕಾಶ, ಗೊತ್ತಾಯ್ತು ಬಿಡೋ ನೀನೇ ಅಂತ. ಏನೇ ಕಳ್ಳಿ,
ಗುಂಡ್ಗುಂಡಗ್ ಆಗ್ಬಿಟ್ಟಿದ್ಯಾ? ನನ್ ಜೊತೆ ಮಾತಾಡ್ಬೇಡ. ಪ್ರಕಾಶ ಪ್ರಕಾಶ ಎಷ್ಟೊತ್ತಲ್ಲಿ ಬಂದು? ಅವಾಗ್ಲೇ ಬಂದೆ ಅತ್ತೆ. ಮಾವ ಎಲ್ಲೋದ್ರು? ಇಲ್ಲೇ ಎಲ್ಲೋ ಆಚೆ ಇದ್ರಲ್ಲ, ಅಲ್ಲೇ ಇರ್ಬೇಕು. ಹೇಗಿದ್ಯಾ ಅತ್ತೆ? ಚೆನ್ನಾಗಿದ್ಯಾ ತಾನೆ? ಕೇಳ್ಬೇಕಾದವ್ರನ್ನ ಕೇಳೋದ್ ಬಿಟ್ಟು ನನ್ನ ಚೆನ್ನಾಗಿದೀಯ ಅಂತ ಕೇಳ್ತಿದ್ಯಲ್ಲೋ. ಮೊದ್ಲು ನಿನ್ ಹೆಂಡತಿ ಆಗೋಳು ಯೋಗಕ್ಷೇಮ ವಿಚಾರಿಸು. ಬೆಳಗ್ಗೆಯಿಂದ ನಿನ್ ದಾರಿನೇ ಕಾಯ್ತಾವಳೆ. ಏನೋ ನಾನ್ ಇವಳನ್ನ ಮದ್ವೆ ಆಗ್ತೀನಾ? ನಿಮ್ ಮಗಳನ್ ಮದ್ವೆ ಆಗ್ತೀನಿ ಅಂತ ನಾನ್ ಯಾವಾಗ ಹೇಳಿದೆ? ಬೇಡ ಬಿಡು, ನಿನ್ ಮದ್ವೆ ಆಗಿಲ್ಲ ಅಂದ್ರೆ ಏನಂತೆ, ನಾನ್ ಹಂಗೆ ಇದ್ಬಿಡ್ತೀನಿ. ಅಯ್ಯೋ ಮಗಳೇ, ಹಾಗನ್ಬೇಡ. ಪ್ರಕಾಶನ್ ಯಾರಾದ್ರೂ ಆರ್ಸ್ಕೊಂಡು ಹೋಗ್ಬಿಟ್ಟವ್ರು. ಓ, ಇವ್ನ ಅದ್ ಯಾವಳ್ ಹಾರ್ಸ್ಕೊಂಡ್ ಹೋಗ್ತಾಳ ನಾನು ನೋಡ್ತೀನಿ. ಅವಳ ಜನ್ಮ ಜಾಲಾಡ್ ಬಿಡಲ್ವಾ ನಾನು? ಹಾ, ನೀನ್ ಹಂಗ್ ಮಾಡವಳೆ. ಅಲ್ಲಿಗೆ ಫುಲ್ ಸ್ಟಾಪ್ ಇಟ್ಬಿಡು. ಏ ಗೀತಾ, ಹಿಂಗೆ ತಮಾಷೆ ಮಾಡ್ಕೊಂಡಿರ್ತೀಯೋ ಪ್ರಕಾಶನ್ ಕಾಪಿ ಟೀ ಏನಾದ್ರೂ ಮಾಡ್ಕೊಂಡ್ ಕೊಡ್ತೀಯೋ? ಬೇಡ ಮಾವ, ನಂದೆಲ್ಲ ಆಗಿದೆ. ಪರವಾಗಿಲ್ಲ, ಏನಾದ್ರು ತಗೊಳಪ್ಪ. ಹೋಗೇ ಗೀತಾ, ಟೀ ಮಾಡ್ಕೊಂಡ್ ಕೊಡೆ. ರೀ, ಅವ್ನ್ ಟೀ ಕುಡಿಯಲ್ಲ ರೀ, ಮತ್ತೆ ಕಾಫಿ ಕುಡಿತಾನೆ. ಅದನ್ನೇ ಮಾಡ್ಕೊಂಡ್ ಕೊಡೆ. ಸರಿ ಆಯ್ತು, ಮಾಡ್ಕೊಂಡ್ ಬರ್ತೀನಿ. ಹೋಗಿ ಹೋಗಿ ಇವಳು ಕಟ್ಕೊಂಡ್ ತಲೆ ಕೂದಲೆಲ್ಲ ಉದುರೋಯ್ತು. ಕೂತ್ಕೊಳ್ಳಪ್ಪ ಪ್ರಕಾಶ, ಕೂತ್ಕೋ. ಏನ್ ಪ್ರಕಾಶು, ಎಕ್ಸಾಮ್ ಎಲ್ಲ ಮುಗೀತಂತೆ? ಹೌದು ಮಾವ, ಹೋದ್ವಾರನೇ ಮುಗೀತು. ಮೊನ್ನೆ ತಾನೇ ಊರಿಗ್ ಬರೋಣ ಅನ್ಕೊಂಡೆ, ಆದ್ರೆ ಅಮಾಸೆ ಅಂತ ಅಪ್ಪನೇ ಬೇಡ ಅಂದ. ಒಳ್ಳೆ ಕೆಲಸ ಮಾಡ್ದೆ ಬಿಡು, ಮೊನ್ನೆ ನೀ ಬರ್ದೇ ಇರುವುದೇ ಒಳ್ಳೇದಾಯ್ತು. ಅಲ್ಲ ಮಾವ, ನೀವು ಹಿಂಗೆ ಹೇಳ್ತೀರಾ, ಅಪ್ಪನೂ ಹಂಗೆ ಹೇಳ್ತಾನೆ. ದೆವ್ವ, ಅಮಾವಾಸ್ಯೆ, ಜನಗಳ ಸಾವು ಇದನ್ನೆಲ್ಲ ನಂಬೇಕಾ? ನಂಬ್ಲೇಬೇಕು. ಅಮಾವಾಸ್ಯೆ ದಿನ ಊರೊಳಗಡೆ ದೆವ್ವ ಬಂದ್ ಹೋಗ್ತಿರೋದನ್ನ ಊರ್ ಜನನೇ ನೋಡವ್ರೆ. ಪ್ರಕಾಶ, ಈ ತರ ನಮ್ಮೂರ್ನಲ್ಲಿ ಯಾವತ್ತೂ ನಡೆದಿರ್ಲಿಲ್ಲ. ಇಂಥದನ್ನೆಲ್ಲ ಸಿನಿಮಾ ನಾಟಕಗಳಲ್ಲಿ ನೋಡ್ತಾ ಇದ್ವಿ. ಈಗ ನಮ್ ಕಣ್ಣೆದುರುಗಡೆನೇ ನಡೀತಾ ಇದೆ. ನೀವೇನೇ ಹೇಳಿ ಮಾವ, ಈ ತರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಕಾಶ, ಮುಂದಿನ ಅಮಾವಾಸ್ಯೆ ಬರೋ ತನಕ ಇರು, ನಿನ್ಗೆ ಗೊತ್ತೈತದೆ. ನೀವ್ ಹೇಳ್ತಿರೋದು ನಂಗೊಂದು ಅರ್ಥ ಆಗ್ತಿಲ್ಲ, ನಂಬೋಕು ಆಗ್ತಿಲ್ಲ. ಮೊದ್ಲು ಆ ದೆವ್ವನ ನೋಡಿದ್ಯಾರು? ನಿನಗೆ ಆ ನರಸಯ್ಯ ಗೊತ್ತಲ್ವಾ? ಗೊತ್ತು. ಅವನೇಂತೆ ಮೊದ್ಲು ನೋಡಿದ್ದು. 3 ತಿಂಗಳ ಹಿಂದೆ ಅಮಾವಾಸ್ಯೆ ಮಧ್ಯರಾತ್ರಿಲಿ ನಾನ್ ದೆವ್ವ ನೋಡಿದ್ದು ನಿಜ ಪ್ರಕಾಶ. ಅದು ದೆವ್ವನೇ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ನರ್ಸಪ್ಪನವ್ರೆ? ರಾತ್ರಿ ಮಲಗಿದ್ದಾಗ ಉಂದ ಮಾಡ್ಬೇಕು ಅಂತ ಅನ್ನಿಸ್ತು. ಆವಾಗ ಬಾಗಲ್ ತಕೊಂಡು ಹೊರಗಡೆ ಬಂದೆ. ಏನಿದು ಗೆಜ್ಜೆ ಸೌಂಡು? ಯಾರಾದರೂ ಹೆಂಗಸರು ಹೊರಗಡೆ ಬಂದಿರ್ಬೋದಾ? ಈ ಥರ ಸೌಂಡನ್ನು ನಾನು ಯಾವತ್ತೂ ಕೇಳಿರ್ಲಿಲ್ವಲ್ಲ. ಅಯ್ಯೋ ದೆವ್ವ, ಅಯ್ಯೋ ದೆವ್ವ, ದೆವ್ವ. ನೀವ್ ಹೇಳ್ತಿರೋದು ನಿಜಾನ ನರ್ಸಪ್ಪನವ್ರೆ? ನಾನ್ಯಾಕೆ ಸುಳ್ಳು ಹೇಳಿ ಪ್ರಕಾಶ? ಅದರಿಂದ ನನಗೇನ್ ಲಾಭ? ನೀವ್ ಹೇಳ್ತಿರೋದ್ ನೋಡಿದ್ರೆ ಆಶ್ಚರ್ಯ ಆಗ್ತಿದೆ. ಇದನ್ನೆಲ್ಲ ಹೆಂಗ್ ನಂಬೋದು? ನಂಬಲೇಬೇಕು. ನಾನೇ ಕಣ್ಣಾರೆ ದೆವ್ವ ನೋಡಿದ್ದೀನಲ್ಲ. ನಾನು ಹೇಳಿದಾಗ ಯಾರೂ ನಂಬಲಿಲ್ಲ. ಅದೇ ತರ ಹನುಮನ್ಗೆ ದೆವ್ವ ಕಾಣಿಸ್ಕೊಂಡಾಗ ಕಾಡಂದಾರೆಯಿಂದ ಊರಿಗೆ ದೆವ್ವ ಬರೋದು ನಿಜ ಅಂತ ಎಲ್ರಿಗೂ ಖಾತ್ರಿ ಆಯ್ತು. ಏನು, ಆ ದೆವ್ವ ಹನುಮಂತಗೂ ಕಾಣಿಸ್ಕೋತಾ? ಹ್ಞೂ ಪ್ರಕಾಶ, ನಾನ್ ನಿಜ ಹೇಳ್ತಾ ಇದ್ದೀನಿ. ನಾನೇನಾದ್ರೂ ತಪ್ಪುಸ್ಕ ಬರ್ದೇ ಇದ್ರೆ ಆ ದೆವ್ವ ನನ್ನೂ ಸಾಯಿಸ್ಬಿಡ್ತಾ ಇತ್ತು. ನೀನು ಆ ದೆವ್ವನ ನೋಡಿದೆಲ್ಲಿ? ಗದ್ದೆಗೆ ನೀರ್ ಕಟ್ಟುವ ಅಂತ ಹೋಗಿದ್ನ. ಏನಿದು ಸೌಂಡು?
ಅಷ್ಟೇ ನಡೆದದ್ದು. ಮೊದ್ಲು ಜನ ಯಾರೂ ನಂಬ್ತಿರ್ಲಿಲ್ಲ, ಆಮೇಲೆ ಗ್ಯಾರಂಟಿ ಆಯ್ತು. ಇವಾಗ ಜನ ಎಚ್ಚೆತ್ಕೊಂಡವ್ರೆ. ಅಮಾಸ ಬಂದ್ರೆ ಜಪ್ಪಯ್ಯ ಅಂತ ಅಂದ್ರು ಮನೆಯಿಂದ ಹೊರಗಡೆ ಯಾರು ಬರಲ್ಲ. ನೀನ್ ಹೇಳ್ತಿರೋದಲ್ಲ ವಿಚಿತ್ರ ಅನ್ನಿಸ್ತಿದೆ. ಇದು ವಿಚಿತ್ರ ಅನ್ಕೋಬೇಡ ಪ್ರಕಾಶ, ಇದು ನಿಜ. ಆ ದೆವ್ವ ಕಾಣಿಸ್ಕೊಂಡ್ಮೇಲೆ ಪ್ರತಿ ಅಮಾಸಲ್ಲೂ ಒಬ್ಬೊಬ್ಬ ಸಾಯ್ತಾ ಇರೋದು. ಥು, ಏನಪ್ಪ ಹಿಂಗಾಗೋಯ್ತು. ಲೋ 100 ರೂಪಾಯಿ ಕೊಟ್ಟಿಯಾ? ನಾಳೆ ಕೊಡ್ತೀನಿ. ಆಟದಲ್ಲಿ ಸೋತ್ಮೇಲೆ ಎದ್ದೊಯ್ತಾ ಇರಬೇಕು. ಕಾಸು ಕೊಟ್ಟರೆ ಕೊಡ್ತೀಯ ಅಂತ ಏನು ಗ್ಯಾರಂಟಿ? ನನ್ನ ಮೇಲೆ ನಂಬಿಕಿಲ್ಲ. ಆಟ ಆಡಿ ಆಸ್ತಿ ಕಳ್ಕೊಂಡಿರ್ಬೋದು, ನಂಬಿಕೆನ ಯಾವತ್ತೂ ಕಳ್ಕೊಂಡವನಲ್ಲ ನಾನು, ಗೊತ್ತಾ? ಯಾರೋ ಬತ್ತಾವ್ರೆ. ನಮ್ಮ ಗೌಡ್ರ ಮಗ ಪ್ರಕಾಶ ಅಲ್ವಾ? ಪ್ರಕಾಶನ? ಅವನ್ ಯಾಕಪ್ಪ ಇಲ್ಲಿಗೆ ಬರಕ್ ಹೋದ? ಲೋ ಎದಳ್ರಲ್ಲ. ಕಾಳ, ಈ ಗೌಡ್ರ ಮಗ ಒಳ್ಳೆ ಟೈಮಲ್ಲೇ ಬಂದಲ್ಲಪ್ಪ. ಅಂಬೋಯ್ತಾನೆ ಬರಲೇ ಹೋಗಮ್ಮ. ಹಾ, ನಡಿ ನಡಿ. ಪ್ರಕಾಶು, ಯಾವಾಗ ಬಂದೆ? ಬೆಳಗ್ಗೆನೆ ಬಂದೆ. ಎಲ್ಲೋದ ಅನ್ಕೊಂಡೆ. ನೀನ್ ಇಲ್ಲಿ ಸೆಟ್ಲ್ ಆಗಿದ್ಯಾ? ನಾನು ಇಲ್ಲಿ ಇರ್ಲಿಲ್ಲ ಪ್ರಕಾಶ್. ಯಜಮಾನ್ರು ತೋಟದಲ್ಲಿ ನೀರ್ ಕಟ್ ಅಂತ ಹೇಳಿದ್ರಲ್ಲ, ನೀರ್ ಕಟ್ಬಿಟ್ಟು ಈಗ ಬಂದು ನಿಂತ್ಕೊಂಡೆ. ಇದೆಲ್ಲ ಬೇಕಾ ನಿಂಗೆ? ಜೂಜಾಡಿ ಯಾರು ತಾನೇ ಉದ್ಧಾರ ಆಗಿದ್ದಾರೆ ಹೇಳು? ಇನ್ಮೇಲಿಂದನಾದ್ರೂ ಈ ಕೆಟ್ಟ ಚಟಗಳನ್ನ ಬಿಟ್ಟು ಉದ್ಧಾರ ಆಗೋದ್ ನೋಡು. ಕಷ್ಟಪಟ್ಟು ಸಂಪಾದನೆ ಮಾಡ್ದ ಹಣನ ಯಾಕೆ ಹಾಳು ಮಾಡ್ಕೋತ್ಯಾ? ಇದೆಲ್ಲ ಬಿಟ್ಟು ಭಾಳ ದಿನ ಆಯ್ತು ಪ್ರಕಾಶ್. ಆಟನ ನಾನು ಆಡ್ತಾ ಇರ್ಲಿಲ್ಲ, ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ ಅಲ್ವೇನ್ರ? ಸರಿ ಬಾ, ಆ ತೋಟದ ಹತ್ರ ಹೋಗಿ ಬರೋಣ. ನೀನು ಬೆಳಿಗ್ಗೆ ನೀರು ಬಿಟ್ಟಿದೀವಲ್ಲ, ಮಡಿ ತುಂಬೋದನ್ನು ನೋಡಿ ಬೇರೆ ಮಡಿಗೆ ಬಿಟ್ಟು ಬಾ. ನೀನು ತೆಂಗಿನ ಮಟ್ಟಿನ ಎತ್ತಿ ಬದಿಗೆ ಹಾಕಿ ಬಾ. ಸರಿ ಅಣ್ಣ. ಬಾರೋ ಅಣ್ಣ. ಕಾಳ, ನೀನ್ ಯಾವತ್ತಾದ್ರೂ ರಾತ್ರಿ ಹೊತ್ತು ಆ ದೆವ್ವನ ನೋಡಿದ್ಯಾ? ಇಲ್ಲೂ ಅಲ್ಲ, ನಾನು ಯಾವತ್ತೂ ನೋಡಿಲ್ಲ. ಯಾಕೆ ಪ್ರಕಾಶ? ಅಮಾವಾಸ್ಯೆ ದಿನ ನಮ್ಮೂರಿಗೆ ದೆವ್ವ ಬಂದು ಜನಗಳನ್ನೆಲ್ಲ ಸಾಯಿಸ್ತಾ ಇದೆ ಅಂತಾರಲ್ಲ? ಹೌದು, ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಕೈ ಕಾಲೆಲ್ಲ ನಡ್ಕ ಬಂದಂಗ ಆಗ್ತದ. ಅಮಾವಾಸ್ಯೆ ದಿನ ನಾನ್ ಮನೆ ಸೇರ್ಕೊಂಡು ಬಾಗಿಲು ಹಾಕೊಂಡ್ರೆ 1 ಕೋಟಿ ಕೊಡ್ತೀನಿ ಅಂದ್ರೂ ನಾನು ಆಚೆ ಬರಲ್ಲ. ಆ ದೆವ್ವದ ವಿಚಾರ ಬಿಟ್ಟು ಬೇರೆ ಏನಾದ್ರೂ ಹೇಳು. ಛೇ, ಇವನು ಹಂಗೆ ಹೇಳ್ತಾನಲ್ಲ. ಏ ಬಿಡಿ ಬೆಂಕಿ ಬುಡ್ಡ ಕೊಳ್ಳ ಕೊಡ್ತೀನಿ. ಇಲ್ಲ ತಗ, ಹಿಡ್ಕ. ಕೊಡು. ಬೆಂಕಿ ಬುಡ್ಡ ಯಾರು? ನಿಮ್ಮ ತಾತ ಕೊಡ್ತದ. ಆಯ್ತು, ಇಡಿ. ಕೊಡು. ಸುಮ್ಮನೆ ಕುಡಿದ್ಬಿಟ್ರೆ ಜ್ಞಾನವೇ ಇರಲ್ಲ ಇವಕ್ಕೆ. ಅದು ಯಾಕಾದ್ರೆ ಇಷ್ಟೊಂದು ಕುಡಿದು ಸಾಯ್ತಾವ. ಏಯ್ ಏಯ್ ಏಯ್, ದುಡ್ಡು ಕೊಡು. ಬರ್ಕೊಳ್ಳೋ, ನಾಳೆ ಕೊಟ್ಟೆನೋ. ಎಲ್ಲಿ ಬರ್ಕೊಳ್ಳೋದು? ಎಲ್ಲಿ ತಂದು ಕೊಡೋಣ ನಿನಗೆ? ಬೈಲೆ. ಅಯ್ಯ, ಹೇಳಿದ್ರೆ ಅರ್ಥ ಆಯ್ತಲ್ವ ನಿನಗೆ? ನಿಮ್ಮ ಅಪ್ಪ ಕೊಡ್ತಾನೆ ದುಡ್ಡ ನಮಗೆ. ದೇವ ದೇವ, ಅಯ್ಯೋ ದೇವ 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 ದೇವ
ಏಯ್ ಏನು ಏನಾಯ್ತು ಯಾಕೋ ಹಿಂಗ್ ಕಿರ್ತಾ ಇದೀಯಾ? ಶಂಕರ ಕಣ ಅವನು ಸರಿಯಾಗಿ ನೋಡು. ಏ ಗೋಪಾಲ್ ನನ್ ಮಗನೇ, ಶಂಕರ ಕಲ ನಮ್ ಶಂಕರ. ನೀನ ನಮ್ ಶಂಕರ್ನ ದೆವ್ವ ಅಂತೀಯಲ್ಲ, ದೆವ್ವ ಬರೋದು ಅಮಾಸೆ ದಿವಸ ಅಲ್ವೇನಾ? ನೀನ್ ಯಾಕ್ಲ ಅಡ್ಡ ಬಂದೆ? ನಾನೇನೇ ಇವನ ಹತ್ರ ಒಂದ್ ಬೀಡಿ ಕೇಳೋಣ ಅಂತ ಬಂದ್ರೆ ನನ್ನೇ ದೇವ ಅಂತಾನಲ್ಲ. ನನಗೆ ಹೆಣ್ದೇವನೇ ಎದುರುಗಡೆ ಬಂದಿದ್ದಾಗ ಆಯ್ತು. ಹೆಣ್ದೇವ ಅಲ್ಲ ಕಣೋ, ನಮ್ ಶಂಕರ ನೋಡಕ್ಕೆ ಗಂಡೆವ ಕಣಂಗ್ ಕಾಣ್ತಾನೆ. ನನ್ ಮಗನೇ ಹೊಸಿ ಕುಡಿಬೇಕು, ಜನ ಎಲ್ಲ ಬಾಳ್ಗೆಡಿಸ್ತಾನೆ. ಆಗ್ಲೆಲ್ಲ ಗೆದ್ಬಿಟ್ಟು ಒಡ ತುಂಬಾ ಕುಡಿದ್ಬಿಟ್ಟು ನಮ್ಮನ್ನೆಲ್ಲ ಯಾಕೆ ಬಾಗಿರ್ತೀಯ? ಹೋಗ್ ಬಿದ್ಕೋಗ. ಒಗರ್ನಲ್ಲೇ ಏ ಶಂಕರ ಒಂದ್ ಬೀಡಿ ಕೊಡು. ನಾನೇ ನಿನ್ನ ಹತ್ರ ಒಂದ್ ಬೀಡಿ ಕೇಳಕ್ ಬಂದು ಇಷ್ಟೊಂದು ಅವಂತರ ಆಗದೆ ಹೋಗಬೇಡತ್ತದೆ. ಒಗರಲ್ಲೇ ಅಂಗಡಿ ತಗೊಂಡೆ ಎಲ್ ಬಿದ್ದೋಯ್ತು. ಈ ಊರ್ ಜನಕ್ಕೆ ಏನೋ ಒಂಥರ ಮನೋರೋಗ ಬಂದ್ಬಿಟ್ಟದೆ. ನಿನ್ಗಿಷ್ಟವ ಸಾರು ಮಾಡಿದ್ದೀನಿ ತಗೋ. ಸಾಕಮ್ಮ ಸಾಕು. ಅಮ್ಮ ಊಟ ತುಂಬಾ ರುಚಿಯಾಗಿದೆ. ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ತಿಂದು ಬಾಯಿ ಕೆಟ್ಟೋಗಿರ್ತದೆ, ಅದಕ್ಕೆ ಚೆನ್ನಾಗಿ ಖಾರ ಅರ್ಧ ಹಾಕಿವ್ನಿ. ಹೊಟ್ಟೆ ತುಂಬಾ ಊಟ ಮಾಡು ಮಗ. ಆಯ್ತಮ್ಮ. ಎಳೆ ಮಕ್ಳ ತರ ಇನ್ನೂ ಬಾಯೆಲ್ಲ ಮಾಡ್ಕಂತೀಯ ನೋಡು. ನಿಮ್ಮ ಅತ್ತೆ ಮನೆ ಕಡೆ ಹೋಗಿದ್ದೇನೋ? ಅತ್ತೆ ಮನೆಗೆ ಹೋಗಿದ್ದು ಆಯ್ತು, ಶ್ರಾವಣಿನ ನೋಡಿದ್ದು ಆಯ್ತು. ನೀನು ಅಂದ್ರೆ ಅವಳಿಗೆ ಪಂಚು ಪ್ರಾಣ ಕಣೋ. ನೋಡಪ್ಪ, ನನ್ನ ತಂಗಿಗೆ ಅವಳು ಹುಟ್ಟಿದಾಗಲೇ ನನ್ನ ಮನೆ ಸೊಸೆ ಅಂತ ಮಾತು ಕೊಟ್ಬಿಟ್ಟಿದ್ದೇನೆ. ಆಮೇಲೆ ಏನಾದರೂ ನನ್ನ ಮರದಿ ತೆಗೆದ್ಬಿಟ್ಟಿಯಪ್ಪ? ಇಲ್ಲಪ್ಪ, ನಿನ್ ಮರ್ಯಾದೆ ಹೋಗೋ ಅಂತ ಕೆಲಸ ನಾನ್ ಮಾಡಲ್ಲ. ಮತ್ತೆ ಮದ್ವೆ ಯಾವಾಗ್ಲೂ ಮಾಡ್ಕತಿಯಾ? ಅಮ್ಮ ಇನ್ನು 2 ವರ್ಷ ಮುಗಿಲಿ, ಅಷ್ಟಲ್ಲಿ ಅವಳ್ದು ಓದ್ ಮುಗ್ದಿರುತ್ತೆ. ಮಗ, ಕತ್ಲೆ ಆದ್ಮೇಲೆ ಯಾವತ್ತು ಮನೆಯಿಂದ ಆಚೆ ಹೋಗ್ಬೇಡ. ಅದು ಇದು ಅನ್ಕೊಂಡು ಊರು ನುಸಾಬರಿಗಳ ತಲೆ ಹಾಕಕ್ ಹೋಗ್ಬೇಡ ಕಣ್ಮಗ. ಆಯ್ತು ಬಿಡ. ಅಮಾಸೆ ದಿನ ನಾನು ಮನೆ ಸೇರ್ಕೊಂಡು ಬಾಗ್ಲಾಕೊಂಡ್ರೆ 1 ಕೋಟಿ ಕೊಡ್ತೀನಿ ಅಂದ್ರೂ ನಾನು ಆಚೆ ಬರಲ್ಲ. ಆ ದೆವ್ದ ವಿಚಾರ ಬಿಟ್ಟು ಬೇರೆ ಏನಾದ್ರೂ ಹೇಳು. ಪ್ರಕಾಶ, ಮುಂದಿನ ಅಮಾವಾಸ್ಯೆ ಬರೋ ತನಕ ಇರು, ನಿನ್ಗೆ ಗೊತ್ತೈತದೆ. ನಿನಗೆ ಆ ನರಸಯ್ಯ ಗೊತ್ತಲ್ವಾ? ಅವನೇ ಅಂತೆ ಮೊದಲು ನೋಡಿದ್ದು. ನಾನ್ ದೆವ್ವ ನೋಡಿದ್ದು ನಿಜ ಪ್ರಕಾಶ. ನಾನೇನಾದ್ರೂ ತಪ್ಪುಸ್ಕ ಬರ್ದೇ ಇದ್ರೆ ಆ ದೆವ್ವ ನನ್ನೂ ಸಾಯಿಸ್ಬಿಡ್ತಾ ಇತ್ತು. ಇವರೆಲ್ಲ ಹೇಳೋದು ನೋಡಿದ್ರೆ ಆಶ್ಚರ್ಯ ಆಗ್ತಿದೆ, ವಿಚಿತ್ರ ಅನ್ನಿಸ್ತಿದೆ. ಇದನ್ನೆಲ್ಲ ಹೆಂಗ್ ನಂಬೋದು? ಒಂದೂ ಅರ್ಥ ಆಗ್ತಾ ಇಲ್ವಲ್ಲ. ಛೇ. ಅಮ್ಮ ಏನೋ ಮಾಡ್ತಾ ಇದ್ಯಾ? ಏನು ಇಲ್ಲಪ್ಪ. ದಿನ ನಿನ್ ಮೊಬೈಲ್ ನೋಡೋದೇ ಆಯ್ತು. ಗೀತಾ, ಸಿಟಿಗೆ ಹೋಗಿ ಬರ್ತೀನಿ ಕಣೆ, ಟೈಮ್ ಆಯ್ತು. ರೀ, ಬಿಸಿ ಬಿಸಿ ದೋಸೆ ಮಾಡಿದ್ನಿ, 2 ದೋಸೆ ತಿನ್ಕೊಂಡೋಗ್ರಿ. ಬೇಡ ಕಣೆ, ಹಸುವಿಲ್ಲ. ಅಲ್ಲೇ ಎಲ್ಲಾರು ತಿಂತೀನಿ. ತಾಲೂಕ್ ಆಫೀಸ್ ಹತ್ರ ವಿಲೇಜ್ ಅಕೌಂಟೆಂಟ್ರು ಕಾಯ್ತಾ ಇರ್ತಾರೆ. ಹೋಗಿ ನೋಡ್ತೀನಿ ಕಣೆ. ರೀ, ಹಂಗೆ ಬತ್ತಾ ತರಕಾರಿ ತಗೊಂಬಂದ್ರಿ? ಆಯ್ತು ಬಿಡೆ, ತರ್ತೀನಿ. ಹುಷಾರು ಕಣ್ರಿ. ಆಯ್ತು ಬಿಡೆ, ನಿಧಾನಕ್ಕೆ ಹೋಗಿ. ಸರಿ ಕಣಮ್ಮ. ಒಳ್ಳೆ ತಲೆ ತಿನ್ನೋಳ್ಕೊಂಡ್ ಕಂಡಂಗಾಯ್ತು. ಹಾ, ಏನಂದ್ರಿ? ಒಳಗೋಗಿ ದೋಸೆ ಮಾಡಿ. ಆಯ್ತು ರೀ, ಸರಿ ರೀ, ಹುಷಾರು ರೀ. ಏ ಆಯ್ತು, ಹೋಗೆ ಮಗಳೇ, ಬರ್ತೀನಮ್ಮ. ಬಾಯಪ್ಪ. ಪ್ರಕಾಶ, ಪ್ರಕಾಶ, ಏನ್ರಿ? ಪ್ರಕಾಶ ಕಾಣ್ತಾ ಇಲ್ವಲ್ಲೇ? ಅವನ ಆಗ್ಲೇ ಗದ್ದೆ ಕಡೆಗೆ ಹೋದ್ನಲ್ಲ. ಅವನ ಯಾಕೆ ಗದ್ದೆ ಕಡೆ ಹೋದ? ಆಗೋ ಅವನೇ ಬಂದ್ನಲ್ಲ. ಪ್ರಕಾಶ, ಯಾಕಪ್ಪ, ಏನಾಯ್ತು? ಎಲ್ಲೋಗಿದ್ಯಪ್ಪ? ಗದ್ದೆ ಕಡೆಗೆ ಹೋಗಿದ್ಯಪ್ಪ. ಅದು ಏನಿಲ್ಲ ಮಗ, ನಿನಗೊಂದು ಮಾತಾಡೋಣ ಅಂತ ಕಾಯ್ತಾ ಇದ್ದೆ. ಏನಪ್ಪ ಅದು? ಇವತ್ತು ಅಮಾವಾಸ್ಯೆ ಕಣೋ, ಸಂಜೆ ಆಗ್ತಿದ್ದಂಗೆ ಮನೆ ಸೇರ್ಕೋಬೇಕು. ಗೊತ್ತಿಲ್ಲದ ಆಚೆ ಏನಾದ್ರು ಹೋಗ್ಬಿಟ್ಟೆ ಮಗ? ನೋಡಪ್ಪ, ನೀನ್ ಊರಿಗೆ ಬಂದಾಗ್ಲೇ ನಿಮ್ಮ ಅಪ್ಪ ಹೇಳಲಿಲ್ವಾ ಅಮಾವಾಸ್ಯೆಗೆ ಮುಂಚೆ ಬೆಂಗಳೂರು ಸೇರ್ಕೊ ಅಂತ? ಮರ್ತ್ಬಿಟ್ಟಲ್ಲೋ. ನಿಮ್ಮ ಅಪ್ಪ ಹೇಳೋ ಮಾತು ಕೇಳಪ್ಪ. ಸರಿ ಆಯ್ತು ಬಿಡಮ್ಮ. ತಾಯಿ ಕಾಪಾಡವ್ವ, ದಸರ್ಗಟ್ಟಿ ಚೌಡಮ್ಮ, ಮುಳ್ಕಟ್ಟಮ್ಮ, ಜಲ್ಕೆರಮ್ಮ, ಉತ್ಕುಡ್ದು ಮಾರವ್ವ, ಕಾಪಾಡವ್ವ, ನನ್ ಕೈ ಬಿಡ್ಬೇಡ ಕಣವ್ವ. ಕಬ್ಬಾಳಮ್ಮ, ಮದ್ದೂರಮ್ಮ, ಚೌಡಮ್ಮ, ಚೌಡೇಶ್ವರಿ, ಕಾಪಾಡವ್ವ, ಕಾಪಾಡು ತಾಯಿ, ನನ್ ಕೈ ಬಿಡ್ಬೇಡ. ಏನಜ್ಜ ಇರಮ್ಮ, ಮನೆ ಸುತ್ತ ನೀರಾಗ್ತಾ ಇದೆಯೇ?
ಇದು ನೀರಲ್ಲ ಕಂಡ್ಲ, ತೀರ್ಥ. ತೀರ್ಥನ ಇವತ್ತು ಅಮಾಸೆ ಅಲ್ವಾ, ಅದಕ್ಕೆ ಮುಳ್ಕಟ್ಟಮ್ಮನ ಗುಡಿಗೆ ಹೋಗಿ ಪೂಜೆ ಮಾಡಿಸಿ ತೀರ್ಥವ ತಗೊಂಬಂದಿವ್ನಿ. ಮನೆ ಮುಂದೆಲ್ಲ ಇದನ್ನ ಹಾಕಿದ್ರೆ ದೆವ್ವ ಮನೆ ಮುಂದಕ್ ಬಂದ್ರುವೆ ಒಳಗಡೆ ಬರಬಾರ್ದು, ಹಂಗ್ ಮಾಡಿಸ್ಕೊಂಬಂದಿವ್ನಿ. ಹಂಗ ಲೇ ಜಯರಾಮ, ನನ್ಗೂ ಹಸಿ ಕೊಡ್ಲಾ? ನಮ್ಮನೆ ಮುಂದೆ ಚುಮ್ಕಿಸ್ಬಿಡ್ತೀನಿ, ಆ ದೆವ್ವ ಒಳಗ್ ಬರ್ಲೇಬಾರ್ದು. ಹೌದಾ? ಇಲ್ಲಿ ಲೋಟ ತಗೊಳ್ಳ. ಅಕ್ಕೋ ನೋಡು, ಗ್ಲಾಸ ವಾಪಸ್ ತಂದು ಕೊಡ್ಬೇಕು. ನಾನು ಯಾವತ್ತು ತಂದು ಕೊಟ್ಟಿಲ್ಲ ಹೇಳು. ಏಯ್, ಹೋದ್ ವಾರ ಗುದ್ಲಿ ಇಸ್ಕೊಂಡೋದೆ, ತಂದು ಕೊಟ್ಟೆ ಅಂತ. ಆಚೆ ತಿಂಗಳು ಕೋಲ್ ಗುದ್ಲಿ ಇಸ್ಕೊಂಡೋದೆ, ಅದನ್ನು ತಂದು ಕೊಡ್ಲಿಲ್ಲ. ಏನ್ ತಗೊಂಡೋದ್ರು ವಾಪಸ್ ತಂದು ಕೊಡಕ್ಕಿಲ್ಲ, ಅದಕ್ಕೆ ಹೇಳಿದ್ದು. ಈ ಸತಿ ಹಿಂಗೋಗಿ ಹಂಗ್ ತಂದು ಕೊಟ್ಬಿಡ್ತೀನಿ. ಆಯ್ತು. ಏನ್ರೋ ಇದು? ನಮ್ ಜೈರಾಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ತೀರ್ಥ ತಂದವನೇ. ಆ ದೆವ್ವ ಏನಾದ್ರು ಮನೆ ಮುಂದೆ ಬಂದ್ರುವೆ ಒಳಗ್ ಬರಬಾರ್ದು ಅಂತ ತೀರ್ಥ ತಂದವನೇ ಕಂಡ್ರು. ಲೋಟ ತಗೊಂಬೋರೋಗ್ರಲ್ಲ, ಇನ್ನೊಸೆ ಹಾಕೋಣ. ಅದೇನ್ ಕುಡ್ದೀಯ ಅಣ್ಣ? ಮನೆ ಸುತ್ತ ಹಾಕೋ ಬರ್ಬೇಕಲ್ಲ ಅಣ್ಣ. ಆಯ್ತು, ಒಂಚೂರು ಹಾಕ್ತೀನಿ. ಸತ್ಯ ನೋಡು, ವೇಸ್ಟ್ ಮಾಡ್ಬೇಡ ತೀರ್ಥವ, ಬಾಗಿಲಿಗೆಲ್ಲ ಹಾಕ್ಬಿಡು. ನನಗೂ ಸ್ವಲ್ಪ ಹಾಕಪ್ಪ. ಹಾಕ್ತೀನಿ 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 ಹಾಕ್ತೀನಿ. ಪಾಪ ಬಂದವ್ರೆ, ಹಾಕ್ತೀನಿ. ಹಾಕಪ್ಪ. ತಾಡಿ ಹಾಕ್ತೀನಿ. ನಂಗೆ ಸ್ವಲ್ಪ ಹಾಕಪ್ಪ. ಏನ್ ಬಂದೈತ್ರ ನಿಮ್ ಕೇಡು? ದೇವ್ರು ಪುಕ್ಷಟ್ಟೆ ಹೊರಗ್ ಕೊಡ್ತಾನೆ ಅಂದ್ರೆ ಊರೆಲ್ಲ ಕ್ಯೂ ನಿಂತ್ಕೊಂಡ್ಬಿಟ್ರು. ನೀನೇ ನಾವು ಮಕ್ಕ ನೋಡ್ತಾ ಇದೀಯಾ? ನನಗಂತೂ ಸಿಕ್ತು ಸದ್ಯ. ದೇವ ನಮ್ಮನೆ ಬರ್ದಾರ ಸಾಕು. ಹೋಗ, ತಗೊಂಡೋಗೋ. ತಾಯಿ ಮುಳ್ಕಟ್ಟಮ್ಮ, ಕ್ಷಮಿಸ್ಬಿಡವ್ವ. ಜಯರಾಮಲು, ನಂಗೋಸಿ ತೀರ್ಥವ. ತೀರ್ಥವ ಬಿಂದಿಗೆಲಿ. ಯಾಕೆ ನಿಮ್ ಮನೇಲಿ ಅಂಡೆ ಇರ್ಲಿಲ್ವಾ? ನನ್ನ ನನ್ ಮಗನೆ, ನನ್ನ ಭಕ್ತಿನೆಲ್ಲ ಹಾಳು ಮಾಡ್ಬಿಟ್ರು. ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ? ಸದ್ಯ ಬಂದ. ಏನ್ರಿ ಇವತ್ತು ಅಮಾಸೆ ಅಂತ ಗೊತ್ತಿದ್ರು ಇಷ್ಟೊಂದು ಲೇಟಾಗಿ ಬರ್ತಿದ್ದೀರಲ್ಲ? ಬಿರ್ಬಿರ್ನೆ ಬರಕ್ಕಾಗಲ್ವಾ ನಿಮ್ಗೆ? ನಾನೇನೋ ಬೇಗನೆ ಹೊಲ್ಟೆ, ಆದ್ರೆ ಇಷ್ಟೊತ್ತಾಗೋಯ್ತು. ಆಗ್ಲೇ ಇವತ್ತು ಅಮಾಸೆ ಅಂತ ಊರ್ ಜನ ಎಲ್ಲ ಬಾಗ್ಲಾಕೊಂಡು ಮನೆ ಸೇರ್ಕೊಂಡವ್ರೆ. ಬನ್ನಿ ಬಿರ್ಬಿರ್ನೆ ಒಳಗೋಗೋಣ. ಹೂ ಕಣೆ, ಎಲ್ರು ಬಾಗ್ಲಾಕೋಬಿಟ್ಟಾರೆ. ನಡಿ, ನಾವು ಒಳಗ್ ಸೇರ್ಕವ. ನನ್ನ ಹೆಂಡತಿ ಇವತ್ತು ಅಮಾವಾಸ್ಯೆ ಅಂತ ಗೊತ್ತಿದ್ರು ನನ್ನನ್ನು ಒಬ್ಬರನ್ನೇ ಬಿಟ್ಬಿಟ್ಟು ಹೋಗಿದ್ದಾರಲ್ಲ. ಗಂಡನಿಗೇನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಏನಾದರೂ ಯೋಚನೆ ಮಾಡಿದಲ್ಲ ಅವಳು. ನಾನೇನು ಯಾರಿಗೂ ಎದ್ರಲ್ಲ, ಯಾವ ದೆವ್ವಕ್ಕೂ ಎದ್ರಲ್ಲ. ಅದು ಯಾರು ಅಯ್ಯೋ ಬೆಕ್ಕು, ನೀನು ಇವತ್ತೇ ನನ್ನ ಎದುರಿಸ್ಬೇಕಾ? ಅಯ್ಯೋ ದೇವ. ಅಯ್ಯೋ ದೇವನು. ಇವತ್ತು ಅಮಾವಾಸ್ಯೆ ಅಂತ ಊರ್ ಜನ ಎಲ್ಲ ಭಯ ಬಿದ್ದು ಮನೆ ಸೇರ್ಕೊಂಡಿದ್ದಾರೆ. ಏನಾದ್ರೂ ಆಗಲಿ, ಆ ದೆವ್ವ ನಿಜನ ಸುಳ್ಳ ಅಂತ ನೋಡಲೇಬೇಕು.
ಇಷ್ಟೊತ್ತಾದ್ರೂ ಆ ದೆವ್ವ ಬರಲೇ ಇಲ್ವಲ್ಲ? ಅಥವಾ ನಾನು ಬಂದಿರೋ ವಿಷಯ ಒಂದು ವೇಳೆ ಏನಾದರೂ ಗೊತ್ತಾಗೋಯ್ತಾ? ಛೇ, ಪ್ರಕಾಶ, ಏ ಪ್ರಕಾಶ, ಯಾಕಪ್ಪ ಇವತ್ತು ಇಷ್ಟೊತ್ತಾದ್ರೂ ಎದ್ದಿಲ್ಲ? ಇಲ್ಲ ಅಮ್ಮ, ಅದ್ಯಾಕೋ ರಾತ್ರಿ ನಿದ್ದೆ ಬರಲಿಲ್ಲ. ಸರಿ, ಕಾಫಿ ಕುಡಿದ್ಬಿಟ್ಟು ನೀರ್ ಕಾಯಿಸಿವ್ನಿ, ಸ್ನಾನ ಮಾಡು. ಸರಿ ಅಮ್ಮ. ಅಲ್ಲ, ರಾತ್ರಿ ಅಷ್ಟೆಲ್ಲ ಪ್ರಯತ್ನ ಪಟ್ರು ಆ ದೆವ್ವನ ನೋಡಕ್ಕಾಗ್ಲೇ ಇಲ್ವಲ್ಲ? ಕೈ ಸಿಕ್ಕಿದ್ರೆ ಆ ದೆವ್ವದ ವೇಷ ಹಾಕೊಂಡು ಓಡಾಡೋ ವ್ಯಕ್ತಿ ಯಾರು ಅಂತ ಗೊತ್ತಾಗ್ತಿತ್ತು. ಅಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದು ವ್ಯರ್ಥ ಆಯ್ತಲ್ಲ. ಇರ್ಲಿ, ನೋಡೋಣ. ಯಜಮಾನ್ರೆ, ಅದೇ ಹೇಳಿದ್ನಲ್ಲ. ಆಯ್ತು ಬಿಡ್ಲಾ, ಕೊಡ್ತೀನಿ. ಏನ್ ಬೆಳಗ್ಗೆ ಬೆಳಗ್ಗೆ ದುಡ್ಡು ದುಡ್ಡು ಅಂತ ಸಾಯ್ತೀಯ? ಕೊಡ್ತೀನಿ ಅಂದ್ರೆ ಕೊಡ್ತೀನಿ ಬಿಡ್ಲಾ. ನಿಮ್ ದುಡ್ಡು ಕಾಸಿನ ವ್ಯವಹಾರ ಇನ್ನೂ ಮುಗ್ದಿಲ್ವಾ? ಸುಮ್ಕಿರೆ, ನಿನ್ಗ್ಯಾಕೆ? ತಗೊಳ್ಳಿ, ಅದ್ ಸರಿ, ನನ್ಗ್ಯಾಕೆ? ಏನಾರ ಮಾಡ್ಕೊಳ್ಳಿ. ಕೊಡ್ತೀನಿ ಅಂದ್ರೆ ಕೊಡ್ತೀನಿ, ಮಾತಿ ತಪ್ಪಲ್ಲ. ಹಂಗ್ಯಾಕೆ ಆಡಿಯ? ಗೌಡ್ರೆ ಏನ್ಲಾ? ಆ ಕಾಡ್ದಾರಿಲಿ ಆ ಸಣ್ಣನ ಮಗ ಚೆಲುವ ಸತ್ ಬಿದ್ದವ್ರೆ ಗೌಡ್ರೆ. ಸತ್ ಬಿದ್ದವನ? ಆ ಎಡನ ದಪ್ಪನ್ ಮಾಡೋಕೆ ತಕ್ಕ ಹೋಯ್ತವ್ರೆ. ಯಾರದು? ನಾನು ಅನ್ಕಂಡೆ ಯಾವ ಸಾವು ಸುದ್ದಿ ಬರ್ಲಿಲ್ಲಲ್ಲ ಅಂತ. ಬಂದ ಬಿಡ್ತಲ್ಲ ಯಜಮಾನ್ರೆ. ಏನಪ್ಪ, ಏನಾಯ್ತು? ನಾನು ಹೇಳಿದ್ರೆ ನಂಬ್ತಾರಿಲ್ಲಲ್ವಲ್ಲ. ನಡಿ ನೋಡುವಂತೆ ಆ ದೆವ್ವ ಸಾಯಿಸಿರೋ ಹೆಣನ. ನಾನು ಹೇಳಿದ್ರೆ ಇಲ್ಲ ಅಂತಿದ್ದೆ. ಪ್ರಕಾಶ, ನಡಿ ಹೋಗೋಣ. ಬನ್ನಿ. ನಡ್ರಿ ನೋಡೋಣ. ತಾನೇ ಚೆನ್ನಾಗಿದೆಯಲ್ಲ ಚೆಲ್ವ, ಏನಾಯ್ತು ನಿನಗೆಲ್ಲ ಚೆಲ್ವ? ಯಾಕಣ್ಣ ಹಿಂಗ್ ಮಲಗಿದ್ಯಾ? ನಂಗೇನು ಹೇಳೇ ಇಲ್ಲ. ಏನಾಯ್ತು ನಿನಗೆ? ಮಾತಾಡೋಣ, ಮಾತಾಡು. ಚೆಲ್ವ, ಹೇಳಬೇಕಿದೆ. ಯಾಕೆ ಹಿಂಗ್ ಮಲಗಿದೆಯಾ ಚೆಲ್ವ? ಚೆಲ್ವ, ಸಣ್ಣ, ಏನಾಯ್ತು ನಿನ್ ತಮ್ಮನಿಗೆ? ಅಂತ ಹೇಳಿ ಗೌಡ್ರೆ, ರಾತ್ರಿ ತಾನೇ ಊಟ ಮಾಡ್ಬಿಟ್ಟು ಬನ್ನಿಕೊಂಡು ಬೆಳಿಗ್ಗೆ ನೋಡಿದ್ರೆ ಕಾಣ್ಲಿಲ್ಲ ಗೌಡ್ರೆ. ಈಗ ನೋಡಿದ್ರೆ ಎಡವಾಗಿ ಬಂದ್ಗವನೆ ಗೌಡ್ರೆ. ನೋಡಿ, ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ಇವನ್ನ ದೆವ್ವ ಸಾಯಿಸಿಲ್ಲ, ಮತ್ತೆ ಯಾರೋ ಇವನ್ನ ಗೊತ್ತಿರೋರೆ ಸಾಯಿಸಿದ್ದಾರೆ. ಏನ್ ಪ್ರಕಾಶ, ಏನ್ ಹೇಳ್ತಾ ಇದ್ದೆ ನೀನು? ಹೌದು, ಈ ದೆವ್ವದ ಕೆಲಸ ಅಲ್ಲ, ಯಾರೋ ಈ ಊರ್ನವರೇ ಮಾಡಿರೋ ಅನಾಹುತ. ನೋಡಿ, ನನ್ ಮಾತ್ ಕೇಳಿ. ಹೆಣನ ಬೆಂಕಿಗೆ ಹಾಕೋದ್ ಬೇಡ, ಪೊಲೀಸ್ ಅವ್ರಿಗೆ ತಿಳಿಸಿ ಪೋಸ್ಟ್ ಮಾರ್ಟಮ್ ಕಲ್ಸನ. ಬೇಡ ಪ್ರಕಾಶು, ನನ್ನ ತಮ್ಮನ ಪೊಲೀಸ್ನವ್ರು ಕೊಟ್ಟು ಕುರಿಸಕ್ ನನ್ಗಿಷ್ಟ ಇಲ್ಲ. ಅಂಬ್ಲಿನ ತುಂಬೆ ಸ್ವಲ್ಪ ಸಂಪಾದನೆ ಮಾಡ್ಕೊಂಡು ತಿಂತಾ ಇದೀವಿ. ನಾವ್ ಹಿಂಗೆ ಕಾಲ ಕಳಿತೀವಿ ಪ್ರಕಾಶು. ಬೇಡ, ನನ್ನ ತಮ್ಮನ ನನ್ ಕುಯ್ಯಕ್ ಬಿಡಲ್ಲ. ಚೆಲ್ವಾ, ಇವಾಗ ಅವ್ರ ಅಣ್ಣ ಹೇಳದ್ಮೇಲೆ ಇನ್ನೇನ್ರಪ್ಪ, ಬೆಂಕಿಗೆ ಹಾಕ್ಬಿಡುವ ಕಣ್ರಪ್ಪ. ಇನ್ನಿಂದೊಂದು ಯಾವುದೋ ಒಂದು ಕೇಸ್ ಇತ್ತಲ್ಲ, ಕಳ್ತಾರದ್ದು, ಏನಾಯ್ತು? ಸರ್, ಫಾಲೋ ಅಪ್ ಮಾಡ್ತಾ ಇದ್ದೀವಿ ಸರ್. ನಮಸ್ತೆ ಸರ್, ಯಾರೋ ನಿಮ್ಮನ್ನ ನೋಡ್ಬೇಕು ಸರ್. ಬನ್ನಿ. ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಪ್ರಕಾಶ್ ಅಂತ. ಇವ್ರು ಶ್ರಾವಣಿ. ಹೇಳಿ ಸರ್, ನಾವು ಸುಂಗ್ತೂರಿಂದ ಬಂದಿದ್ದೀವಿ. ಏನು ವಿಷಯ ಸರ್? ಅದು ನಮ್ಮೂರಲ್ಲೊಂದು ಅಮಾಯಕ ಕೃತ್ಯ ನಡೀತಿದೆ ಸರ್. ಅಂದ್ರೆ ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಸರ್, ಅಮಾವಾಸ್ಯೆ ಬಂದಾಗೆಲ್ಲ ಒಬ್ಬೊಬ್ರು ಸಾಯ್ತಾ ಇದ್ದಾರೆ. ಓ, ಗೊತ್ತಾಯ್ತು ಬಿಡಿ. ಆ ದೆವ್ವ ಬಂದು ಊರ್ ಜನ ಎಲ್ರೂ ಸಾಯಿಸ್ತಾ ಇದ್ದೆ ಅಂತ ಹೇಳ್ತಾ ಇದ್ರಲ್ಲ ಸರ್. ಓ, ಆ ಕೇಸಾ? ಹೌದು ಸರ್.
ಆದ್ರೆ ಆ ದೆವ್ವ ಜನಗಳನ್ನ ಸಾಯಿಸ್ತಿರೋದು ಸುಳ್ಳು ಸರ್. ಮತ್ತೆ ದೆವ್ವದ ವೇಷ ಹಾಕೊಂಡು ಯಾರೋ ಅಮಾಯಕ ಜನಗಳನ್ನ ಸಾಯಿಸ್ತಿದ್ದಾರೆ. ಏನ್ರಿ ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಸರ್, ದೆವ್ವ ಬಂದು ಊರಿನ ಜನನೆಲ್ಲ ಸಾಯಿಸ್ತಿದೆ ಅಂದ್ರೆ ನೀವು ನಂಬ್ತೀರಾ? ಹಾಗಾದ್ರೆ ಊರ್ ಜನರನ್ನ ಯಾರು ಸಾಯಿಸ್ತಾ ಇದ್ದಾರೆ ಅಂತೀರಾ? ಯಾರು ಅಂತ ಗೊತ್ತಿಲ್ಲ ಸರ್, ಆದ್ರೆ ನಮ್ಮೂರ್ನವರೇ ಯಾರೋ ಒಬ್ರು ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ. ಹೌದು ಸರ್, ಬೇರೆ ಯಾರು ಈ ಕೆಲಸನ ಮಾಡಕ್ ಸಾಧ್ಯನೇ ಇಲ್ಲ. ಪ್ರತಿ ಅಮಾವಾಸ್ಯೆನೂ ಅಸ್ತ್ರ ಮಾಡ್ಕೊಂಡು ದೆವ್ವದ ರೂಪದಲ್ಲಿ ಯಾರೋ ಈ ಕೆಲಸನ ಮಾಡ್ತಿದ್ದಾರೆ ಸರ್. ಅಲ್ಲಪ್ಪ, ದೆವ್ವದ ವೇಷ ಹಾಕೊಂಡು ಈ ರೀತಿ ಕೊಲೆ ಮಾಡ್ತೀರಿ ಅಂತ ನೀವ್ಯಾಗೆ ಹೇಳ್ತೀರಿ? ನಿನ್ನೆ ರಾತ್ರಿ ನಾನು ಪತ್ತೆ ಮಾಡಲೇಬೇಕು ಅಂತ ಕಾಡಿನ ದಾರಿಲಿ ಕಾಯ್ತಿದ್ದೆ ಸರ್. ಆದ್ರೆ ಆ ದೆವ್ವ ಬರ್ಲೇ ಇಲ್ಲ. ಅವಾಗ ಗೊತ್ತಾಯ್ತು ಅದು ದೆವ್ವ ಅಲ್ಲ ಸರ್. ನೀವ್ ಹೇಳ್ತಿರೋದೆಲ್ಲ ವಿಚಿತ್ರವಾಗಿದೆಯಲ್ರಿ ಸರ್. ಹಂಗ ಅನ್ಸುತ್ತೆ ಅಷ್ಟೇ ಸರ್. ಆದ್ರೆ ನೀವು ಮನ್ಸು ಮಾಡಿದ್ರೆ ಆ ಕೊಲೆಗಾರ ಯಾರು ಅಂತ ಪತ್ತೆ ಮಾಡ್ಬೋದು ಸರ್. ಸರ್ ದಯವಿಟ್ಟು ಪತ್ತೆ ಮಾಡಿ ಯಾರು ಅಂತ. ನಮ್ಮೂರಿನ ಜನರ ಪ್ರಾಣ ಉಳಿಸಿ ಸರ್. ಹೌದು ಸರ್, ಇಲ್ಲ ಅನ್ಬೇಡಿ, ನೀವು ಸಹಾಯ ಮಾಡ್ಲೇಬೇಕು. ಇದ್ರಲ್ಲಿ ಸಹಾಯ ಮಾಡೋದೇನ್ ಬಂತ್ರಿ? ಯಾರು ಅಂತ ಗೊತ್ತಾದ್ರೆ ಒಂದು ಒಳಗಾಗ್ತೇವೆ. ನೋಡಿ, ಒಂದು ಕೆಲಸ ಮಾಡಿ, ಆ ಟೇಬಲ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಹೋಗಿ. ಚಿಕ್ಕ, ಇವ್ರದೊಂದು ಕಂಪ್ಲೇಂಟ್ ಬರ್ಕೊಳ್ಳಿ. ಥ್ಯಾಂಕ್ ಯು ಸರ್, ಬರ್ತೀವಿ. ಆಯ್ತಾಯ್ತು. ಆಮೇಲೆ ತನಿಖೆಗೆ ಸಹಕಾರ ಏನಾದ್ರು ಬೇಕಾದ್ರೆ ಕೊಡಿ, ನಮ್ಮ ಕಾನ್ಸ್ಟೇಬಲ್ಗಳು ಇಬ್ರು ಬರ್ತಾರೆ. ಹಾ, ಸರಿನಾ? ಹಾ, ಹೋಗಿ. ಗೀತವ್ವ, ಗೀತವ್ವ. ಅಣ್ಣ ಬಾಣ. ಓ ಬನ್ನಿ ಬಾವರೇ ಬನ್ನಿ, ಏನ್ ಸಮಾಚಾರ? ಪ್ರಕಾಶ ತುಂಬಾ ಹೊತ್ತಿನಿಂದ ಮನೆ ಹತ್ರ ಕಾಣ್ಲಿಲ್ಲ. ಇಲ್ಲಿಗೇನಾದ್ರೂ ಬಂದೇನಂತ ಬಂದೆ. 11 ಗಂಟೆಗೆ ಬಂದು ಸಿಟಿಗೆ ಹೋಗಿ ಬರ್ತೀನಿ ಅಂತ ಶ್ರಾವಣಿನ ಕರ್ಕೊಂಡು ಹೋದ್ನಲ್ಲ. ಹೌದಾ? ನನ್ಗೇನು ಹೇಳಿಲ್ವಲ್ಲ ಅವನು. ಹೋಗ್ಲಿ ಬಿಡಿ ಬಾವ, ಎಲ್ಲ ಹೋಗಿರ್ತಾರೆ, ಸುತ್ತಾಡ್ಕೊಂಡ್ ಬರ್ತಾರೆ. ಅದು ಹಂಗಲ್ಲ ಸುರೇಶ್, ಚಲುನಣ್ಣ ಬೆಂಕಿಗೆ ಹಾಕುವಾಗ ಪೊಲೀಸ್ನವ್ರಿಗೆ ತಿಳಿಸುವ ಅಂತಿದ್ದ. ಹಂಗೇನಾದ್ರೂ ಪೊಲೀಸ್ ಸ್ಟೇಷನ್ಗೆ ಏನಾದ್ರೂ ಹೋದ್ನೇನು ಅಂತ. ಅವನ್ಗೆ ಅದೆಲ್ಲ ಯಾಕೆ ಬೇಕಂತೆ, ಸುಮ್ನೆ ಇರಾಕ್ ಹೇಳಿ. ಏ, ನನ್ ಮಾತೆಲ್ಲಿ ಕೇಳ್ತಾನೆ, ನೀವೇ ಅವಶ್ಯ ಹೇಳಿ. ನಾನು ಅವತ್ತೇ ಹೇಳ್ದೆ, ನಾನು ಎಷ್ಟೇ ಹೇಳಿದ್ರು ಆ ತರ ಆಗಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಅವನು ಚಿಕ್ಕೋನಿದ್ದಾಗಿಂದನು ಹಂಗೇನೆ ಮಂಡವಾದ ಮಾಡ್ತಾನೆ. ನೀವ್ಯಾಕೆ ಬೇಜಾರ್ ಮಾಡ್ಕೋತೀರಾ, ಬಿಡಿ. ಓ ನೋಡಿ, ಅವರೇ ಬತ್ತಾವ್ರೆ. ಓ ಅಪ್ಪ, ಇಲ್ಲಿದ್ಯಾ ನೀನು? ಏನ್ ಪ್ರಕಾಶ, ಹೇಳ್ದೆ ಕೇಳ್ದೆ ಎಲ್ಲೋಗಿದ್ಯಪ್ಪ ನೀನು? ಪ್ರಕಾಶ, ಚಲು ನೆಣ ನೋಡಿ ಯಾರೋ ಸಾಯಿಸಿದ್ದಾರೆ ಎಂದಂತೆ. ಹೌದು ಮಾವ, ಅದು ಮರ್ಡರು. ಯಾರೋ ಅವ್ರನ್ನ ಸಾಯಿಸಿದ್ದಾರೆ. ನೀನ್ ಹೇಳ್ತಿರೋದು ನಿಜ ಏನು? ನಾನ್ ಯಾಕೆ ಸುಳ್ಳು ಹೇಳಿಯತ್ತೆ? ಇರೋದ್ ಇದ್ದಂಗೆ ಹೇಳ್ತಾ ಇದ್ದೀನಿ. ಈ ಊರಿನ ಜನನ ನೀವ್ ತಿಳ್ಕೊಂಡಂಗೆ ಯಾವ ದೆವ್ವನು ಸಾಯಿಸ್ತಾ ಇಲ್ಲ. ಹಾಗಾದ್ರೆ ಪ್ರತಿ ಅಮಾವಾಸ್ಯೆ ದಿನ ದೆವ್ವ ಬರೋದು ಸುಳ್ಳ? ದೆವ್ವ ಬರೋದು ಸುಳ್ಳು. ಯಾರೋ ದೆವ್ವದ ವೇಷ ಹಾಕೊಂಡು ಊರಿನ ಜನನೆಲ್ಲ ಯಾಮಾರಿಸ್ತಿದ್ದಾರೆ. ಅಲ್ಲ, ದೆವ್ವದ ವೇಷ ಹಾಕೊಂಡು ಯಾಕೆ ಎದುರಿಸ್ತಾರೆ? ಯಾರೋ ದೇವದ ವೇಷ ಹಾಕೊಂಡು ಎದುರಿಸ್ತಾರೆ ಅಂತ ಹೆಂಗ್ ಹೇಳ್ತೀಯಾ? ನೋಡು, ದೆವ್ವನೋ ಮನುಷ್ಯನೋ ಏನಾದ್ರೂ ಆಗಿರ್ಲಿ, ಇನ್ ಮುಂದೆ ನೀನು ಈ ವಿಚಾರಕ್ಕೆ ತಲೆಹಾಕ್ಬೇಡ. ಹೌದು ಪ್ರಕಾಶ, ನನ್ ಮಾತ್ ಕೇಳು. ಈ ಊರ್ ಜನ ಸರಿ ಇಲ್ಲ. ನಾಳೆ ಏನಾರು ಹೆಚ್ಚು ಕಡಿಮೆ ಆದ್ರೆ ನಿಂತಲೇ ಕಟ್ಟಿಬಿಡ್ತಾರೆ. ಅಪ್ಪ, ಪ್ರಕಾಶ ಸತ್ಯ ಹೇಳಿದ್ರೆ ನೀವ್ ಯಾಕೆ ಒಂದ್ ಬಾಯಿ ಮುಚ್ಚಿಸ್ತೀರಾ? ಏಯ್, ಮುಚ್ಚ ಬಾಯಿನ. ದೊಡ್ಡೋರ್ ಮಾತಾಡ್ಬೇಕಾದ್ರೆ ಮಧ್ಯ ಬಾಯಿ ಹಾಕ್ಬಾರ್ದು ಅಂತ ಗೊತ್ತಿಲ್ವಾ ನಿನ್ಗೆ? ಪ್ರಕಾಶ, ಅಣ್ಣ ಮತ್ತೆ ನಿಮ್ಮ ಮಾವ ಏನ್ ಹೇಳ್ತಾರೋ ಆ ಮಾತನ್ ಕೇಳಪ್ಪ. ಹಂಗಲ್ಲ ಅತ್ತೆ, ಈ ಮಾಹಿತಿನ ನಾನು ಆಗ್ಲೇ ಪೊಲೀಸ್ ಅವ್ರಿಗೆ ತಿಳಿಸಿದೀನಿ. ಈ ರಹಸ್ಯನ ಬಯಲ್ ಮಾಡೇ ಮಾಡ್ತೀನಿ. ಪೊಲೀಸ್ನವ್ರಿಗೆ ಹೇಳೇ ಬಿಟ್ಟಿಯಾ? ನೀನು ನನ್ನ ಮಾತಾ ಕೇಳಲ್ಲ, ಯಾಕೆ ಹತ್ರ ಬಿಡ್ತೀಯ? ಅಪ್ಪ, ಸಮಾಧಾನವಾಗಿರು, ಅಂತದೇನೂ ಆಗಲ್ಲ. ಹಲೋ ಹಲೋ ಮಂಗ್ಲಾ. ಹಲೋ, ಹೇಳೋ. ಏನೇ ಹೇಳೋದು? ಮೊನ್ನೆಯಿಂದ ಏನಕ್ಕೆ ಫೋನ್ ತೆಗಿತಿಲ್ಲ ನೀನು? ಏನು ಮರ್ವಾದೆ ಕೊಟ್ಟು ಮಾತಾಡು. ನಾನೇ ನಿನ್ ಹೆಂಡ್ತಿನ ಹೋಗೇ ಬಾರಿ ಅಂತ ಕರಿತಿದ್ಯಾ? ಏನೇ ತಮಾಷೆ ಮಾಡ್ತಿದ್ಯಾ? ಎಂಗೇಜ್ಮೆಂಟ್ ಆದ್ಮೇಲೆ ನೀನ್ ನನ್ನ ಹೆಂಡತಿ ಆದಂಗೆನೆ. ಹೆಂಡ್ತಿ ಅಂತೆ ಹೆಂಡ್ತಿ? ಇಡಯ್ಯ ಫೋನ್ನ. ನಮ್ಮಪ್ಪ ನಂದು ನಿಂದು ಮದ್ವೆನ ಕ್ಯಾನ್ಸಲ್ ಮಾಡವನೆ. ಏನು ಮದ್ವೆನ ಕ್ಯಾನ್ಸಲ್ ಮಾಡವನ? ಯಾಕೆ ಯಾಕೆ ಏನು ಅಂತ ನಮ್ಮ ಅಪ್ಪನ್ನೇ ಕೇಳ್ಕೊ ಹೋಗು. ಇನ್ನೊಂದ್ಸಲಿ ಫೋನ್ ಮಾಡಿದ್ರೆ ಚೆನ್ನಾಗಿರಲ್ಲ ನೋಡು. ಹಲೋ ಹಲೋ ಮಂಗ್ಲಾ. ಏ ಇಡಯ್ಯ ಫೋನ್ನ. ನನ್ ಮಾತ್ ಕೇಳು ಮಂಗ್ಲಾ. ಹಲೋ ಛೇ, ಏನ್ಲಾ, ಏನ್ ಹೇಳ್ತಾ ಇದ್ದೀಯಾ? ಹ್ಞೂ ಕಣಪ್ಪ, ಆ ಮಂಗ್ಲ ನನ್ ಮದ್ವೆ ಆಗಲ್ವಂತೆ. ಮದ್ವೆ ಕ್ಯಾನ್ಸಲ್ ಮಾಡೋನಂತೆ ಅವ್ರ ಅಪ್ಪ. ನಾನೇನ್ ಮಾಡ್ಲಿ ಈಗ? ಥೂ, ನನ್ ಮಗನೆ, ಹೆಂಗ್ಸ್ರಂಗ್ ಹೇಳ್ತಾ ಇದೆಯಲ್ಲೋ, ಅವ್ರ ಅಪ್ಪನಿಗೆ ಫೋನ್ ಮಾಡ್ಕೊಡು. ಹ್ಞೂ ಕಣೀರು, ಮಾಡ್ತೀನಿ. ಇವರೆಲ್ಲ ನನ್ ಸದ್ರೆ ತಿಳ್ಕೊಬಿಟ್ಟವ್ರೆ, ಏನೋ ಅನ್ಕೊಬಿಟ್ಟವ್ರೆ. ತಗೋರಿ, ಹಿಂಗೈತಾ ಅದೇ. ಹಲೋ ಹೇಳಯ್ಯ. ಏನ್ ಸೋಮಣ್ಣ, ನಿನ್ ಮಗಳು ನನ್ ಮಗನ ಮರ್ತು ಬಿಡು ಅಂದಂತೆ? ಹೌದು,
ನಾನೇ ಹೇಳಿದ್ದು. ಯಾಕೆ ದೆವ್ವ ಬಂದ್ ಸೇರ್ಕೊಂಡಿರೋ ನಿಮ್ ಊರ್ಗೆ ನನ್ನ ಮಗಳನ್ನ ಕೊಟ್ಬಿಟ್ಟು ನಾಳೆ ನಿನ್ನ ಮಗನಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ನ ಮಗಳ ಗತಿ ಏನಯ್ಯ? ಪ್ರತಿ ಅಮಾಸನಲ್ಲೂ ನಿಮ್ ಊರ್ಗೆ ದೆವ್ವ ಬಂದ್ ಸೇರ್ಕೊಂಡು ಜನಗಳನ್ನ ಸಾಯಿಸ್ತಾ ಇರೋದು ನನಗ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯೇನಯ್ಯ ನೀನು? ಅದಕ್ಕೆ ಈ ಮದುವೆ ಮಾಡೋದು ಬೇಡ ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ. ನಿನ್ ಮಗನಿಗೆ ನೀನು ಬೇರೆ ಎಲ್ಲಾದ್ರೂ ಹೆಣ್ಣು ನೋಡ್ಕೋ. ಅದ್ ಹೆಂಗಾಯ್ತದೆ? ನೀನು ಅದ್ ಹೆಂಗ್ ಮದುವೆ ನಿಲ್ಲಿಸ್ತೀಯೋ ನಾನು ನೋಡ್ಕತೀನಿ. ನಾನು ಏನು ಅಂತ ತೋರಿಸ್ತೀನಿ. ಇವ್ನ ಹೆಂಗ್ ಮಾತಾಡ್ತೇನೆ ನೋಡಿ ಗೌಡ್ರೆ. ನೀವು ಎದುರಿಸಿದ ತಕ್ಷಣ ಎದುರ್ಕತಾರೆ ಅನ್ಕೋಬೇಡಿ. ನೀವು ನನ್ನನ್ನು ಏನು ಮಾಡ್ಕೊಳಕ್ಕಾಗಲ್ಲ. ಅಲ್ಲ ನಿಮಗೆ ನೀವು ಕಿತ್ತಾಡ್ಕೊಂಡ್ರೆ ಹೆಂಗೆ? ಸ್ವಲ್ಪ ಸಮಾಧಾನವಾಗಿರ್ರಿ. ನಾನು ಎಂಗೇಜ್ಮೆಂಟ್ಗೆ 2 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ನಿನ್ ಮಗಳ ಕೊಡುದಿಲ್ಲ ಅಂದ್ರೆ 2 ಲಕ್ಷ ರೂಪಾಯಿ ಕೊಟ್ಬಿಡು. ಆಯ್ತು, ನಿನ್ 2 ಲಕ್ಷ ರೂಪಾಯಿ ಹಣ ನಾ ಪೀಸ್ ಹಾಕ್ತೀನಿ ಬಿಡು. ನನಗೆ ನನ್ನ ಮಗಳ ಭವಿಷ್ಯನೇ ಮುಖ್ಯ ಕಣ್ರಿ. ಪುಟ್ಟಣ್ಣ ಅವ್ರೆ, ಯಾಕೆ ಗಾಬರಿ ಆಗಿದ್ದೀರಾ? ಯಾರು ಇವರು? ಇವರೆಲ್ಲ ಸಂಬಂಧಿಕರೇ ಪ್ರಕಾಶ, ಬೀಗ್ರೆ. ಮತ್ತೆ ಯಾಕೆ ಟೆನ್ಷನು? ಏನಾಯ್ತೀಗ? ಪ್ರಕಾಶು, ಪುಟ್ಟಣ್ಣನ ಮಗ ಹರೀಶನಿಗೂ ಪಕ್ಕದೂರು ಸೋಮಣ್ಣನ ಮಗಳಿಗೂ ಮದುವೆ ಮಾಡ್ಬೇಕಂತೇಳಿ ಮಾತುಕತೆಯಾಗಿ ಎಂಗೇಜ್ಮೆಂಟ್ ಆಗಿತ್ತು. ಈಗೇನಾಯ್ತು? ನಮ್ಮ ಊರ್ಗೆ ದೆವ್ವ ಬಂದ್ ಸೇರ್ಕೊಂಡದಂತ ಮಗಳು ಕೊಡಲ್ಲ ಅಂತ ಜಂಬದ್ ಮಾತಾಡ್ತಾನೆ. ದೆವ್ವ ಬಂದ್ ಸೇರ್ಕೊಂಡಿರೋ ಮಾತಲ್ಲಪ್ಪ. ನಾಳೆ ದಿನ ಇವನ ಮಗನಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ದೆವ್ವದಿಂದ ನನ್ನ ಮಗಳ ಗತಿ ಏನು? ನೋಡಿ, ನೀವ್ ಯಾರು ಟೆನ್ಷನ್ ತಗೋಬೇಡಿ, ಭಯನೂ ಪಡಕ್ ಹೋಗ್ಬೇಡಿ. ಮುಂದಿನ ಅಮಾವಾಸ್ಯೆ ಬರೋಷ್ಟರಲ್ಲಿ ಆ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಅಲ್ಲಿ ತನಕ ಯಾರು ಕೂಡ ಏನು ತೀರ್ಮಾನ ತಗೋಬೇಡಿ. ಹೌದು, ಸ್ವಲ್ಪ ದಿವಸ ಪ್ರಕಾಶ್ ಹೇಳ್ದಂಗೆ ಕಾದ್ ನೋಡೋಣ. ಸುಮ್ಮನೆ ಆತರ ಬಿದ್ದು ತೀರ್ಮಾನ ತಗೊಳ್ಳೋದ್ರಲ್ಲಿ ಏನು ಪ್ರಯೋಜನ ಆಗೋದಿಲ್ಲ. ನೋಡಿ, ನೀವಿಬ್ಬರು ತಾಳ್ಮೆಯಿಂದ ಇರೋದಾದ್ರೆ ಏನಾದ್ರೂ ಮಾಡ್ಬೋದಪ್ಪ. ನನ್ನ ಮಾತು ನಂಬಿ ಎಲ್ಲ ಒಳ್ಳೇದೇ ಆಗುತ್ತೆ. ಹಂಗೆ ಮಾಡಿ. ಪ್ರಕಾಶ ಹೇಳುದು ಒಳ್ಳೇದಾರೆ ಎಲ್ರಿಗೂ ಒಳ್ಳೇದಲ್ವಾ? ಹಂಗೆ ಆಗ್ಲಿ. ಪ್ರಕಾಶ, ನೀ ಹೇಳ್ದಂಗೆ ಆಗ್ಲಿ. ಒಟ್ನಲ್ಲಿ ನಾನಂತೂ ಅವಳನ್ನೇ ಮದ್ವೆ ಆಗ್ಬೇಕು. ಸುಮ್ಗಿರಪ್ಪ, ಯಾವತ್ತು ಹೆಂಗಸರು ಕಾಣ್ದವನಂಗೆ ಹೇಳ್ತಿದ್ಯಾ. ಹರೀಶ, ನೀನೇನು ಯೋಚನೆ ಮಾಡಬೇಡ, ನಿನ್ ಮದ್ವೆ ಅವಳ ಜೊತೆನೆ ಆಗುತ್ತೆ. ಪ್ರಕಾಶ್ ಹೇಳಿಲ್ವಾ ಒಳ್ಳೇದಾಗ್ತದಂತ? ಅಲ್ಲಿವರೆಗೆ ಸ್ವಲ್ಪ ಸಮಾಧಾನವಾಗಿ ಇರ್ರಿ. ನೋಡ್ರಪ್ಪ, ಆತರ ಬಿದ್ದು ಒಳ್ಳೆ ಸಂಬಂಧ ಹಾಳು ಮಾಡ್ಕೊಳ್ಬೇಡ್ರಿ. ಸ್ವಲ್ಪ ದಿನ ಕಾಯ್ದು ನೋಡೋಣ. ಪ್ರಕಾಶನ್ ಮಾತ್ಗೆ ನಾನ್ ಬೆಲೆ ಕೊಡ್ತೀನಿ. ನೀವ್ ಹೇಳ್ದಂಗ್ ಮಾಡಿ ಗೌಡ್ರೆ. ಆಯ್ತು ಗೌಡ್ರೆ, ಅಲ್ಲಿವರೆಗೂ ಇವನ್ ಮಗ ನನ್ನ ಮಗಳಿಗೆ ಫೋನ್ ಮಾಡಬಾರ್ದು. ಆಯ್ತು, ನಾನ್ ಮಾಡೋದಿಲ್ಲ, ಅವಳೇ ಮಾಡ್ಲಿ. ಎಸ್ ಐ ಅವ್ರೆ, ಆ 2 ಕೇಸಿದ್ದು ಚಾರ್ಜ್ ಶೀಟ್ ಹಾಕಿಲ್ಲ ನೀವು ಇನ್ನು? 2 ಕೇಸಲ್ಲೂ ಕಂಪ್ಲೀಟ್ ಆಗಿದೆ ಸರ್ ಇನ್ವೆಸ್ಟಿಗೇಷನ್. ಚಾರ್ಜ್ ಶೀಟ್ ಫೈಲ್ ಮಾಡ್ತೀವಿ ಸರ್. ಇಬ್ರು ಸಾಕ್ಷಿಗಳನ್ನ ವಿಚಾರಣೆ ಮಾಡಿ ರೈಟರ್ ಮುಖಾಂತರ ಕಳ್ಸ್ಕೊಡ್ತೀವಿ. ಮಾಡಿ, ಆದಷ್ಟು ಬೇಗ ಮಾಡಿ. ಆಲ್ರೆಡಿ 1 ತಿಂಗಳ ಮೇಲೆ ಆಯ್ತು. ಓಕೆ ಸರ್, ಇವತ್ತೇ ಕಳ್ಸ್ಕೊಡ್ತೀನಿ. ಹಲೋ, ನಮಸ್ತೆ ಸರ್. ಹೇಳಿ ಸರ್. ಆಯ್ತಾಯ್ತು. ಅದು ಆಲ್ರೆಡಿ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಆ ಕೇಸ್ ರಿಜಿಸ್ಟರ್ ಆಗಿದೆ. ಸರ್ ಫಾಲೋಅಪ್ ಮಾಡ್ತೇವೆ ಸರ್, ಫಾಲೋಅಪ್ ಮಾಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು. ಹೇಳಿ ಸರ್. ಇವತ್ತು ಅಮಾವಾಸ್ಯೆ ಅಲ್ವಾ? ಹೌದು ಸರ್. ಆ SP ಸಾಹೇಬ್ರು ಸುಕ್ಕನೂರಲ್ಲಿ ಆ ದೆವ್ವ ಬಂದು ಜನರನ್ನು ಸಾಯಿಸುವ ಬಗ್ಗೆ ಹೇಗೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ವಿಶೇಷ ತನಿಖೆ ಮಾಡಬೇಕು ಅಂತ ಆದೇಶ ಮಾಡಿದ್ದಾರೆ. ಸರಿ ಸರ್. ಸರ್, ಅವರೇನೇ ಹೇಳ್ತಾರೆ ಬಿಡಿ, ನಾವು ಅಲ್ಲೋಗಿ ಏನ್ ಮಾಡಕ್ಕಾಗತ್ತೆ ಸರ್? ಇವತ್ತು ಅಮಾವಾಸ್ಯೆ ಸರ್, ನಾವು ಅಲ್ಲಿಗೆ ಹೋಗೋದು ಬೇಡ ಸರ್. ಏನ್ರಿ, ನಾವು ಪೊಲೀಸ್ನವರು, ನಾವೇ ಹೆದರ್ಕೊಂಡ್ಬಿಟ್ರೆ ಕೇಸ್ ತನಿಖೆ ಮಾಡುವವರು ಯಾರ್ರಿ? ಮೇಲಧಿಕಾರಿಗಳಿಗೆ ಉತ್ತರ ಕೊಡೋದು ಬೇಡವಾ? ಸರ್, ನಮಗೂ ಹೆಂಡತಿ ಮಕ್ಕಳಿದ್ದಾರೆ ಸರ್. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಏನ್ ಮಾಡೋದು ಸರ್? ಸರ್, ಇವತ್ತು ಸುಂಕದೂರ್ಗೆ ಹೋಗೋದು ಬೇಡ ಸರ್, ನಾಳೆ ಬೇಕಾದ್ರೂ ಹೋಗೋಣ. ಸರ್, ಆ ಊರಲ್ಲಿ ಜನಗಳೇ ಕತ್ಲೆ ಆದ್ಮೇಲೆ ಹೊರಗಡೆ ಬರಲ್ಲಂತೆ ಸರ್. ಆ ಊರಲ್ಲಿ ದೆವ್ವ ಇರೋದು ನಿಜವಂತೆ ಸರ್. ಸರ್, ನಾ ಈ ಕ್ಷಣದಿಂದನೇ ರಜೆ ಹಾಕ್ಬಿಡ್ತೀನಿ ಸರ್. ನನ್ನ ಕೆಲಸ ಹೋದ್ರೂ ಪರವಾಗಿಲ್ಲ ಸರ್, ನಾನಂತೂ ಆ ಊರಿಗೆ ಬರಲ್ಲ ಸರ್. ಅಲ್ರಿ, ನಿಮ್ಮ ಕಷ್ಟ ಏನು ಅಂತ ನಮ್ಗೆ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡುದು ಸರ್? ಹೇಗಿದ್ರು ಕಂಪ್ಲೇಂಟ್ ಕೊಡಕ್ ಬಂದಿದ್ನಲ್ಲ ಪ್ರಕಾಶ, ಅವ್ನ್ ಫಾಲೋ ಮಾಡ್ತಾ ಇರ್ತಾನೆ ಸರ್. ನಾಳೆ ಹೋಗಿ ತನಿಖೆ ಮಾಡೋಣ ಸರ್. ಹೌದು ಸರ್, ಬಲಸರೆ ಜನರನ್ನ ಸಾಯಿಸ್ತಾರೆ ಅಂತ ಗೊತ್ತಾದ್ರೆ ಆ ಪ್ರಕಾಶನ ಗೊತ್ತಾಗೇ ಆಗುತ್ತೆ ಸರ್. ನಾಳೆ ಅಪರಾಧಿಗಳನ್ನ ಹೋಗಿ ಅರೆಸ್ಟ್ ಮಾಡೋಣ. ಹಾಗೆ ಮಾಡಿ, ನಾಳೆ ಹೋಗೋಣ. ನಿಮ್ ಕೈ ಮುಗಿತೀವಿ ಸರ್, ನಿಮ್ ಕೈ ಮುಗಿತೀವಿ. ಹೋಗೋದು ಬೇಡ ಸರ್. ಅಲ್ರಿ, ನೀವುಗಳೇ ಹೀಗೆ ಹೇಳಿದ್ರೆ ಅಪರಾಧಿಯನ್ನು ಹಿಡಿಯುವುದು ಹೇಗೆ? ಕೇಸನ್ನು ತನಿಖೆ ಮಾಡುವುದು ಹೇಗೆ? ಇದು ಒಳ್ಳೆ ತಲೆನೋವು ಆಯ್ತಲ್ಲ. ನಾಳೆನೇ ಹೋಗೋಣ ಸರ್. ಸಾರಿ ಸರ್, ನಾಳೆನೇ ಹೋಗೋಣ ಸರ್.
ಇವತ್ತು ಆ ದೆವ್ವದ ವೇಷದ ವ್ಯಕ್ತಿನ ಪತ್ತೆ ಮಾಡಲೇಬೇಕು. ಇವತ್ತೇನಾದರೂ ಸರಿ ನೋಡೇ ಬಿಡೋಣ. ಇವತ್ತು ಅವನು ನನ್ನ ಕೈಗೆ ಸಿಕ್ಕೇ ಸಿಗ್ತಾನೆ. ಕಾಡಿನ ದಾರಿ ಹತ್ರ ಹೋಗಿ ಕಾದ್ಬಿಡ್ಬೇಕು. ಹಾಂ ಹಾಂ ಅಮ್ಮ, ಈ ಗೆಜ್ಜೆ ಯಾವುದು? ಗೊತ್ತಿಲ್ಲ ಕಣೋ, ನೋಡಿದ್ರೆ ಇದು ತುಂಬಾ ಹಳೇದು. ಅಲ್ಲ, ಈ ಗೆಜ್ಜೆನ ಇವಾಗ ಯಾಕೆ ತಗೊಂಡೆ? ನಾನು ಯಾಕೋ ತಗೊಳ್ಳಿ, ಹಳೆ ಮನೆ ಅಟ್ಟದ್ಮೇಲೆ ತುರಿಯೋ ಮನೆ ತಗೊಳ್ಳುವಾಗ ಕೆಳಗಡೆ ಬಿತ್ತು. ಹೌದಾ? ಹೌದು ಕಣೋ. ಯಾಕೆ ನಿನ್ಗೆ ಅನುಮಾನ? ಈ ಗೆಜ್ಜೆ ನಮ್ಮ ಮನೆಗೆ ಹೆಂಗ್ ಬಂತು? ನನಗ್ ಗೊತ್ತಿಲ್ಲಪ್ಪ. ನಿಮ್ಮ ಅಪ್ಪನ ಮದ್ವೆ ಆಗಿ ಬಂದಲ್ಲ, ಅವಾಗ್ಲಿಂದನು ಹಳೆ ಮನೆ ಅಟ್ಟದ್ಮೇಲೆ ಹಳೆ ಪೆಟ್ಕಿಲಿ ಗೆಜ್ಜೆ ಹಂಗೆ ಇತ್ತು. ಹಾಗಿದ್ರೆ ಈ ಗೆಜ್ಜೆನ ಯಾರು ಮಾಡ್ಸಿರ್ಬೋದು? ಯಾರೋ ಇರಿಕ್ರು ಮಾಡ್ಸಿರ್ತಾರೆ ಕಣ್ಮಗ. ಇದು ಒಂದೇ ಅಲ್ಲ, ಇದೇ ತರ ಇನ್ನೊಂದಿತ್ತು. ಆದ್ರೆ ಈಗ ಇದೊಂದೇ ಐತೆ. ಇನ್ನೊಂದು ಗೊತ್ತಿಲ್ಲ ಕಣೋ, ಸ್ವಲ್ಪ ದಿನದಿಂದ ಕಾಣಿಸ್ತಿಲ್ಲ. ಅಮ್ಮ, ಅಪ್ಪ ಎಲ್ಲೋದ? ಇವತ್ತು ತೋಟದ ಮನೆಯಲ್ಲೇ ಮಲ್ಕೋತೀನಿ ಅಂತ ಹೋದ್ರು ಕಣಪ್ಪ. ಅಲ್ಲ, ನನ್ನ ಮನೆಯಿಂದ ಹೊರಗಡೆ ಹೋಗ್ಬೇಡ ಅಂದ್ಬಿಟ್ಟು ಇವ್ರು ಯಾಕೆ ತೋಟದ ಮನೆಗೆ ಹೋಗೋರೆ? ಒಂದು ಅರ್ಥ ಆಗ್ತಾ ಇಲ್ವಲ್ಲ. ಯಜಮಾನ್ರೆ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಯಾಕೋ ತುಂಬಾ ಬೇಜಾರಾಗ್ಬಿಟ್ಟಿದೆ ಕಣೋ. ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ. ಪ್ರಕಾಶನ್ಗೆ ನನ್ನ ಮಾತಂದ್ರೆ ನಿರ್ಲಕ್ಷ್ಯ. ಅದಕ್ಕೆ ಯಾಕೆ ತಲೆ ಕೆಡಿಸಂತ್ರಿ ಬಿಡಿ ಯಜಮಾನ್ರೆ, ಸಮಾಧಾನವಾಗಿ ಕುಡೀರಿ. ಯಜಮಾನ್ರೆ, ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಏನ? ಯಜಮಾನ್ರೆ, ನಿಮ್ಮ ಮಗ ಪ್ರಕಾಶ ಆ ದೆವ್ವನೇ ಅಲ್ಲ ಅಂತ ವಾದ ಮಾಡ್ತಾವನೆ. ಇತ್ತೀಚೆಗೆ ಯಾಕೆ ಅವನು ವಾತಾವರಣ ನೋಡ್ತಾ ಇದ್ರೆ ಇದನ್ನೆಲ್ಲ ಅವನೇ ಮಾಡ್ತಿದ್ದಾನೇನಂತ ಅವನ ಮೇಲೇನೆ ನನಗೆ ಅನುಮಾನ. ನೀವು ಹೇಳೋದು ಕರೆಕ್ಟ್ ಯಜಮಾನ್ರೆ, ನನಗೂ ಹಂಗೆ ಅನಿಸ್ತತೆ. ಆ ದೇವ್ರ ವಿಷಯಕ್ಕೆ ತಲೆ ಹಾಕ್ಬೇಡ ಅಂದ್ರೆ ಎಷ್ಟು ಹೇಳಿದ್ರೆ ಕೇಳೋದಿಲ್ವಲ್ಲ. ಯಜಮಾನ್ರೆ, ಇವತ್ತಲ್ಲ ನಾಳೆ ಸತ್ಯ ಗೊತ್ತಾಗ್ತದೆ ಬಿಡಿ. ಯಾರು? ಹೋಗು, ಬಾಗಿಲು ತೆಗಿಯೋ. ನನಗೆ ಭಯ ಆಗ್ತದೆ. ಹೋಗ, ಅವಳೆ ಕಣ, ಬಾಗಿಲು ತೆಗಿಯೋ. ಓಹೋ, ಬಾ. ಬಾ ಸರ್ಸು, ಕೂತ್ಕೋ. ನಿನ್ಗೋಸ್ಕರನ ಕಾಯ್ತಾ ಇದ್ದೆ. ಯಜಮಾನ್ರೆ, ಸರ್ಸು ಬರ್ತಾಳಂದಿದ್ರ ನಾನು ಬರ್ತಾ ಇರಲಿಲ್ಲ. ಏಯ್, ಅದೆಲ್ಲ ನಿನಗೆ ಯಾಕೋ, ಪಕ್ಕದ ರೂಮಲ್ಲಿ ಹೋಗಿ ಮಲ್ಕೋ ಹೋಗೋ. ಇವತ್ತು ಅಮಾಸಿ ಇಲ್ಲ ಅಂದಿದ್ರ ನಾನು ಊರಿಗೆ ಹೊಂಟೋಗ್ತಿದ್ದೆ. ಹಾಳಾದ ದೆವ್ವದ ಕಾಟ. ಆಯ್ತು ಬಿಡಿ, ಪಕ್ಕದ ರೂಮಲ್ಲಿ ಹೋಗಿ ಮಲಗುತ್ತೀನಿ. ಸರ್ಸು, ನೀನ್ ಇಲ್ಲಿಗೆ ಬಂದಿರೋದನ್ನ ಯಾರು ನೋಡಿಲ್ಲ ತಾನೆ? ಯಾರು ನೋಡಿಲ್ಲ. ಈ ಅಮಾವಾಸ್ಯೆ ಕತ್ಲಲ್ಲಿ ಬೀದಿಗೆ ಬರೋ ಧೈರ್ಯ ಯಾರಿಗೈತೆ ಹೇಳಿ? ಅದು ನಿನಗೆ ಐತಲ್ಲ. ಗುಂಡಿಗೆ ಇರೋ ಹೆಣ್ಣಂದ್ರೆ ಅದು ನೀನೆ. ನಾನೇ ನಿನ್ಗೋಸ್ಕರ ಕತ್ಲಾಕೋ ಮುಂಚೆ ಇಲ್ಲಿ ಬಂದು ಸೇರ್ಕೊಂಡವನಿ. ಅದು ಕಾಳ ಜೊತೆಲಿ ಇರೋದಕ್ಕೇನೆ. ನಂಗೇನ್ ಭಯ ಆಗಲ್ಲ ಅನ್ಕೊಂಡಿದ್ದೀರಾ? ನಂಗೂ ಭಯ ಆಗುತ್ತೆ. ನಿಮ್ಗೋಸ್ಕರ ಕಷ್ಟಪಟ್ಟು ನನ್ನ ಜೀವನ ಕೈಯಲ್ಲಿ ಹಿಡ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಆಳ ಜೀವ ಬಂದ್ಬಿಟ್ಟು ನಮ್ ನೆಮ್ಮದಿನೆಲ್ಲ ಹಾಳು ಮಾಡ್ಬಿಡ್ತು. ನಿನ್ ಬಿಟ್ಟಿರಕ್ಕಾಗದೆ ನನ್ನ ಮನಸ್ಸು ಎಷ್ಟು ಒದ್ದಾಡ್ತಿದೆ ಗೊತ್ತಾ? ಏನಾದ್ರೂ ಆಗ್ಲಿ, ಈ ಹಾಳ ದೇವ ತೊಲಗೋ ಗಂಟ ಅಮಾವಾಸ್ಯೆ ದಿನ ನಾವು ಸೇರೋದೇ ಬೇಡ. ನಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ? ನೀನೇ ಹೇಳೋದು ಸರಿನೇ. ಇನ್ಯಾವತ್ತು ನಾವು ಅಮಾವಾಸ್ಯೆ ದಿನ ಸೇರೋದೇ ಬೇಡ.
ಬಿಟ್ಟಂಗಾಯ್ತಲ್ಲ. ನೀನ್ ದೆವ್ವ ಅಲ್ಲ ಕಣೋ. ನೀನ್ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಎಲ್ಲೋಗ್ತೀಯಾ? ಸಿಕ್ಕೇ ಸಿಕ್ತ್ಯಾ, ನೋಡ್ಕೊಂತೀನಿ. ಲೇ ಕಾಳ, ಯಜಮಾನ್ರೆ, ನಿನ್ನೆ ಅಮಾವಾಸ್ಯೆ ಆದ್ರೂ ಇಷ್ಟೊತ್ತಾದ್ರೂ ಯಾವ ಸಾವಿನ ಸುದ್ದಿ ಬಂದೇ ಇಲ್ವಲ್ಲೋ? ನನಗೆ ಅದೇ ಅನುಮಾನ ಯಜಮಾನ್ರೆ. ಯಾವ್ದಾದ್ರೂ ಸಾವಿನ ಸುದ್ದಿ ಬರ್ಬೇಕಾಗಿದ್ರೆ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ಲ. ಇನ್ಮೇಲೆ ಹತ್ರ ಸಾವಿನ ಸುದ್ದಿ ಬರೋದೇ ಇಲ್ಲ ಬಿಡು ಕಾಳ. ಏನ್ ಪ್ರಕಾಶ, ಏನ್ ಹೇಳ್ತಾ ಇದೀಯ? ಹೌದು, ನನ್ ಮಾತು ಸುಳ್ಳಾದ್ರೆ ನೋಡು. ಹಂಗೆ ಆಗ್ಲಿ ಬಿಡು, ನಮ್ಮೂರಿಗೆ ಬಡದಿರೋ ಗ್ರಾಚಾರ ತೊಲಗಿದ್ರೆ ಸಾಕು. ಪ್ರಕಾಶ, ಆ ದೆವ್ವ ಮತ್ತೆ ಬರಲ್ಲ ಅಂತ ಹೆಂಗ್ ಹೇಳ್ತೀಯ? ಅದು ದೆವ್ವ ಅಲ್ಲ ಅಪ್ಪ, ದೆವ್ವದ ವೇಷ ಹಾಕೊಂಡು ಓಡಾಡ್ತಿರೋ ಮನುಷ್ಯ. ಮನುಷ್ಯನ? ಒಂದು ಅರ್ಥ ಆಗ್ತಿಲ್ಲಲ್ಲ. ಹೌದು, ಅದು ದೆವ್ವ ಅಲ್ಲ ಮನುಷ್ಯ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ನನ್ಗೆ ಅಲ್ಲ, ಒಂದಲ್ಲ ಒಂದಿನ ಇಡೀ ಊರಿಗೆ ಗೊತ್ತಾಗುತ್ತೆ ನೋಡು. ಗೌಡ್ರೆ ವಿಷಯ ಗೊತ್ತಾಯ್ತಾ? ಏನ್ಲ? ರಾತ್ರಿ ಆ ದೆವ್ವ ಮಲ್ಲನ್ ಸಾಯಿಸ್ಬಿಟ್ಟದೆ ಗೌಡ್ರೆ. ನೋಡ್ದ, ಈಗೇನ್ ಹೇಳ್ತೀಯ? ನಡಲ್ಲ ನೋಡುವ. ಬನ್ನಿ. ಹಲೋ ಹಲೋ, ಹೇಳಿ ಸರ್. ನಾನ್ ಸರ್ ಸುಂಕುದೂರಿಂದ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಪ್ರಕಾಶ್, ಹೇಳಪ್ಪ. ಸರ್, ರಾತ್ರಿ ನಮ್ಮೂರಲ್ಲಿ ಒಂದು ಸಾವಾಗಿದೆ. ಇನ್ನೊಂದು ಸಾವಾಗಿದೆಯಾ? ಹೌದು ಸರ್, ನೀವು ಆ ಬಾಡಿ ನೋಡಿದ್ರೆ ಏನಂತ ಗೊತ್ತಾಗ್ಬೋದು. ಸರಿ ಸರಿ ಸರಿ, ತಕ್ಷಣ ಈಗಲೇ ಬರ್ತೇವೆ. ಥ್ಯಾಂಕ್ ಯು ಸರ್, ಬೇಗ ಬನ್ನಿ ಸರ್. ಸರಿ ಸರಿ ಸರಿ, ಈಗಲೇ ಬರ್ತೇವೆ ಸರ್. ನಿಮ್ಗೋಸ್ಕರ ಊರ್ ದಾರಿಲೇ ಕಾಯ್ತಾ ಇರ್ತೀನಿ ಸರ್. ಓಕೆ 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 ಓಕೆ. ನೋಡ್ರಿ, PSI ASI, ಆ ಸುಗ್ಗನೂರಲ್ಲಿ ಇನ್ನೊಂದು ಕೊಲೆ ಆಗಿದೆ ಅಂತ. ಹೌದಾ ಸರ್? ಹೌದು, ಬನ್ನಿ ಬನ್ನಿ. ಓಕೆ ಸರ್, ಹೋಗೋಣ ಸರ್. ಬನ್ನಿ. ಅಮ್ಮ ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೋ. ಏನ್ ಮಾಡಕ್ಕಾಗ್ತದೆ, ನಮ್ಮ ಮನೆ ಬರ. ಒಂದ ಎರಡ ಮೂರ ಹಿಂಗೆ ಪ್ರತಿಯೊಂದು ಅಮಾವಾಸ್ಯಕ್ಕೊಬ್ಬೊಬ್ಬರು ಸಾಯ್ತಾ ಇದ್ರೆ ಹೆಂಗೆ? ನಮಗೂ ಒಂದಲ್ಲ ಒಂದಿನ ಹಿಂಗೆ ಆಯ್ತದೆ ಕಣ್ರೋ. ಗೌಡ್ರೆ, ನೀವು ಸುಂದಿದ್ರೆ ಹೆಂಗೆ? ಏನಾದ್ರೂ ಪರಿಹಾರ ಮಾಡಿ. ಏನ್ ಮಾಡೋದು ಏನೋ ಅಂತ ನನಗೊಂದು ಅರ್ಥ ಆಯ್ತಾ ಇಲ್ಲ. ಗೌಡ್ರೆ, ಮೊದ್ಲೇ ಎಚ್ಚೆತ್ಕೊಂಡಿದ್ರೆ ಹಿಂಗ ಆಯ್ತಿರ್ಲಿಲ್ವೇನೋ. ಗೌಡ್ರೆ, ಪೊಲೀಸ್ನವರು ತಿಳಿಸ್ಬಿಡಿ, ನಮ್ಮ ಊರಿಗೆ ಬಂದಿರೋ ಆಪತ್ತಿಂದ ಎಲ್ರೂ ಪಾರಾದ್ರೆ ಸಾಕು. ಗೌಡ್ರು ಕಂಪ್ಲೇಂಟ್ ಕೊಡೋದು ಬೇಡ ಅಂದ್ರ? ಸತ್ತೋರ್ ಮನೆಯವರು ಬೇಡ ಅಂದ್ಮೇಲೆ ಗೌಡ್ರು ಏನ್ ಮಾಡ್ಯಾರು? ಹಿಂಗೆಲ್ಲ ಆದ್ಮೇಲೆ ನಮ್ಮೂರ್ಗೆ ಹೆಣ್ಕೊಡೋರ್ ಕೊಡ್ತಾ ಇಲ್ಲ, ತರೋರ್ ತರ್ತಾ ಇಲ್ಲ. ಹಂಗಾಗ್ಬಿಟ್ಟದೆ ನಮ್ ಪರಿಸ್ಥಿತಿ. ಇದಕ್ಕೊಂದು ಪರಿಹಾರ ಮಾಡ್ಲಿಲ್ಲ ಅಂದ್ರೆ ಇಡೀ ಊರೇ ಸ್ಮಶಾನ ಆಗುತ್ತೆ. ಹೋಗ್ಲಿ, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಪರಿಹಾರ ಕಂಡುಹಿಡಿಬೇಕು. ಆ ದೆವ್ವ ಪೂಜೆ ಗೀಜೆಗೆಲ್ಲ ಅಂಜಲ್ಲ ಕಣೋ, ದಿಗ್ಬಂಧನ ಮಾಡಿಸ್ಬೇಕು. ಯಜಮಾನ್ರೆ, ಯಾಕೋ ಪ್ರಕಾಶ್ ಬಂದಿಲ್ಲವಲ್ಲ? ಅವನು ಬರ್ದೇ ಇರೋದು ಸರಿ ಸುಮ್ಮನಿಲ್ಲ. ಯಾಕೆಂದ್ರೆ ಅವನು ಬಂದ್ರೆ ಅದು ಇದಂತ ಎಲ್ರಿಗೂ ತಲೆ ಕೆಡಿಸ್ತಾನೆ. ನೀವ್ ಹೇಳೋದು ಸರಿ ಯಜಮಾನ್ರೆ, ಅವನ್ ಮತ್ತೆ ಯಾರು ಕೇಳ್ಯಾರು? ಸರ್, ನಮಸ್ಕಾರ ಸರ್. ನಮಸ್ತೆ. ನಾನೇ ಸರ್ ಫೋನ್ ಮಾಡಿದ್ದು. ಎಲ್ಲಪ್ಪ ಹೆಣ ಅಂತ ಎಲ್ಲ ಹೇಳಿದ್ಯಲ್ಲ ಸರ್? ಈ ಕಡೆ ಸರ್. ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ. ನಡಿಯಪ್ಪ, ಬೇಗ ನಡಿಯಪ್ಪ. ಸರ್ ಇಲ್ಲೇ ಸರ್, ಬನ್ನಿ ಸರ್. ಜಾಗ ಬಿಡಿ. ಸಾರಿ ಸರ್, ಬೆಂಕಿ ಹಚ್ಬಿಟ್ಟಿದ್ದಾರೆ. ಏನ್ರಿ, ಏನ್ ಮಾಡ್ತಾ ಇದ್ದೀರಾ? ಪೋಸ್ಟ್ ಮಾರ್ಟಮ್ ಆಗದೆ ಅದು ಹೆಂಗ್ರೆ ಸುಡ್ತಾ ಇದ್ದೀರಿ? ನೋಡ್ರಿ, ಎಲ್ಲ ಕೇಳಿ ಇಲ್ಲಿ. ಇನ್ನು ಮುಂದಕ್ಕೆ ಈ ಊರಲ್ಲಿ ಯಾರಾದ್ರೂ ಸತ್ತರೆ ನಮ್ಮ ಗಮನಕ್ಕೆ ತರದೆ ಮಣ್ಣು ಮಾಡುವಂಗಿಲ್ಲ, ಸುಟ್ಟು ಹಾಕುವಂಗಿಲ್ಲ. ಯಾರು ಭಯ ಪಡಬೇಡಿ, ಸಾಹೇಬ್ರು ಹೇಳ್ತಾ ಇರೋದು ನಿಮ್ಮ ಒಳ್ಳೇದಕ್ಕಾಗಿ. ಇನ್ನು ಮುಂದೆ ನಮ್ಮ ಮಾತನ್ನು ಯಾರಾದ್ರೂ ತಿರಸ್ಕರಿಸಿ ಸತ್ತವರನ್ನು ಯಾರಾದ್ರೂ ಸುಟ್ಟು ಹಾಕಿದ್ರೆ ಅಥವಾ ಮಣ್ಣು ಮಾಡಿದ್ರೆ ನಿಮ್ಮನ್ನು ಲಾಕಪ್ಗೆ ಹಾಕಿ ಬೆಂಡೆತ್ತೇನೆ. ಗೊತ್ತಾಯ್ತಲ್ಲ ಸಾಹೇಬ್ರು ಹೇಳಿದ್ದು, ಹುಷಾರು. ಅಲ್ರೇ ರುದ್ರೇಗೌಡ್ರೆ, ಸಾಹೇಬ್ರೆ
ನಿಮ್ ಊರಲ್ಲಿ ಈ ತರ ಎಲ್ಲ ಆಗ್ತಾ ಇರುವಾಗ ನಮ್ಗೆ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ. ಇಲ್ಲ ಸಾಹೇಬ್ರೆ, ನಮ್ಮ ಮಾತು ತಿರಸ್ಕರಿಸಿ ಬೆಂಕಿಗೆ ಹಾಕ್ಬಿಟ್ಟವ್ರೆ. ಇನ್ನು ಮುಂದೆ ಯಾವುದೇ ಈ ತರ ನಡೆದಂತೆ ನಿಮ್ ಗಮನಕ್ಕೆ ತರುತ್ತೀವಿ ಸ್ವಾಮಿ. ಪ್ರಕಾಶ್, ಮುಂದೆ ಈ ತರದ ಏನಾದ್ರೂ ಘಟನೆಗಳು ನಡೆದ್ರೆ ನಮ್ಗೆ ಇನ್ಫಾರ್ಮ್ ಮಾಡಿ. ಸರಿ ಆಯ್ತು ಸರ್. ಏನ್ರೇ ಗೌಡ್ರೆ? ಆಯ್ತು ಸಾಹೇಬ್ರೆ. ಅಮ್ಮ ಅಲ್ಲಿ ನೋಡಮ್ಮ. ಅಮ್ಮ, ಅಪ್ಪ ಯಾಕೆ ಇವತ್ತು ಇಷ್ಟೊಂದು ಕುಡಿತಾ ಇದ್ದಾರೆ? ಗೊತ್ತಿಲ್ಲ ಕಣೆ, ಇರೇ ಕೇಳ್ತೀನಿ. ಬೇಡ ಅಮ್ಮ. ಇರೇ ರೀ, ನಾನು ಸಂಜೆಯಿಂದ ನೋಡ್ತಾ ಇದ್ದೀನಿ, ಒಂದೇ ಸಮನೆ ಕುಡಿತಿದ್ದೀರಲ್ಲ, ಏನಾಯ್ತು ನಿಮ್ಗೆ? ದೆವ್ವ ಮೈ ಮೇಲ್ ಬಂದಂಗಾಗಿದೆ. ಏನಪ್ಪ, ಏನ್ ಹೇಳ್ತಾ ಇದ್ಯಾ? ದೆವ್ವ ನಿಮ್ ಮೈ ಮೇಲೆ ಬಂದಿಲ್ಲ ರೀ, ನೀವ್ ಕುಡ್ದು ನಿಶೆ ಏರಿರೋದ್ರಿಂದ ನಿಮ್ಗೆ ಹಂಗ ಅನಿಸ್ತೈತೆ. ಮುಚ್ಚೆ ಬಾಯ್ನ, ಇದಕ್ಕೆಲ್ಲ ಕಾರಣ ನಿಮ್ಮ ಅಣ್ಣನ ಮಗ ಪ್ರಕಾಶ. ಪ್ರಕಾಶ ಏನ್ರಿ ಮಾಡ್ದ? ಯಾವತ್ತೂ ಬರದೇ ಇರೋ ಪೊಲೀಸ್ನವರ ಊರಿಗೆ ಬರುವಂಗ್ ಮಾಡ್ದ. ಅಪ್ಪ, ಪೊಲೀಸ್ನವರು ಊರಿಗೆ ಬರಕ್ಕೂ ನೀನ್ ಕುಡಿಯೋದಕ್ಕೂ ಏನಪ್ಪ ಸಂಬಂಧ? ಅದೆಲ್ಲ ಬೇಕಾಗಿಲ್ಲ, ಇನ್ ಮುಂದೆ ನಾನು ಹೇಳ್ದಂಗೆ ಕೇಳ್ಬೇಕು ಅಷ್ಟೇ. ಏನ್ರಿ, ಏನ್ ಹೇಳ್ತಿದ್ದೀರಾ? ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ? ನಾನ್ ಕುಡ್ದಿದ್ದೀನ ಇಲ್ಲ ನೀನ್ ಕುಡ್ದಿದ್ದೀಯಾ? ಮಗಳೇ, ಇನ್ ಮುಂದೆ ಪ್ರಕಾಶನ್ ಜೊತೆ ಓಡಾಡೋ ಕೂಡ್ದು. ಅವನು ಕೊಟ್ಟು ನಿನ್ನ ಮದುವೆ ಮಾಡಲ್ಲ. ಇನ್ ಮುಂದೆ ನೋಡ್ತಾ ಇರು ಅವನಿಗೇನ್ ಮಾಡ್ತೀನಿ ಅಂತ. ನಿಮ್ಮ ಅಪ್ಪಂಗೆ ಏನಾಯ್ತು? ಯಾಕೋ ಗೊತ್ತಿಲ್ಲ, ಅಪ್ಪ ರಾತ್ರಿ ಜಾಸ್ತಿ ಕುಡಿದ್ಬಿಟ್ಟಿದ್ರು. ಅವ್ರ ಆತರ ಕುಡ್ದಿದ್ನ ನೋಡೇ ಇಲ್ಲ. ಅಂತದೇನಾಯ್ತು ಮಾವಂಗೆ? ನೀನ್ ಹೇಳ್ತಿರೋದ್ ನೋಡ್ರೆ ಆಶ್ಚರ್ಯ ಆಗ್ತಿದೆ. ಯಾಕೆ ಅಷ್ಟೊಂದು ಕುಡಿಯೋಕೋದ್ರು? ಅಮ್ಮನ್ಗೆ ಆವಾಜ್ ಹಾಕಿ ಬಾಯಿ ಮುಚ್ಚಿಸ್ಬಿಟ್ರು. ನನ್ಗಂತೂ ತುಂಬಾ ಭಯ ಆಯ್ತು. ಆಮೇಲೆ ಇನ್ ಮುಂದೆ ಆ ಪ್ರಕಾಶನ್ ಜೊತೆ ಓಡಾಡ್ಬಾರ್ದು ಅಂದ್ರು. ನನ್ನನ್ನ ನಿನಗ್ ಕೊಟ್ಟು ಮದ್ವೆ ಮಾಡಲ್ಲ ಅಂದ್ರು. ಓ, ಆಮೇಲೆ ಏನಾಯ್ತು? ಆಮೇಲೆ ನಿನ್ಮೇಲ್ ಕೋಪ ಮಾಡ್ಕೊಂಡು ಅವನಿಗೆ ನಾನು ಏನ್ ಮಾಡ್ತೀನಿ ನೋಡ್ತಿರು ಅಂತಂದ್ರು. ಅಲ್ಲ, ಆ ರೀತಿ ಕುಡ್ದು ನನ್ ಮೇಲೆ ಆವೇಶ ಪಡ್ತಿದ್ದಾರೆ ಅಂದ್ರೆ ನಿಮ್ಮ ಅಪ್ಪನ ಮೇಲೆ ಅನುಮಾನ ಬರ್ತಿದೆ. ಅನುಮಾನ ಅಂದ್ರೆ ಯಾವ ತರ? ಅದು ಊರಲ್ಲಿ ಇಷ್ಟೆಲ್ಲ ಅವಂತರ ಆಗಿ ಜನಗಳೆಲ್ಲ ಸಾಯ್ತಾ ಇದ್ರು ಯಾವ ಹೆಣಗಳ ಹತ್ರನೂ ಕಾಣಿಸ್ಕೋತಿಲ್ವಲ್ಲ. ಅದಾ, ಅಪ್ಪನ್ ಕೆಲವು ವಿಷಯಗಳು ನಿನಗ್ ಗೊತ್ತಿಲ್ಲ. ಅಪ್ಪಂಗೆ ಡೆಡ್ ಬಾಡಿ ನೋಡಿದ್ರೇನೆ ಆಗಲ್ಲ. ಅಪ್ಪಿ ತಪ್ಪಿ ಎಲ್ಲಾದ್ರೂ ನೋಡಿದ್ರೂ ಸುಧಾರಿಸ್ಕೊಳಕ್ಕೆ 1 ತಿಂಗಳು ಬೇಕು. ಅದಕ್ಕೆ ಯಾವ ಹೆಣಗಳ ಹತ್ರನೂ ಕಾಣಿಸ್ಕೊಳಲ್ಲ. ಹೌದಾ? ನಂಗೆ ಈ ವಿಷಯ ಗೊತ್ತೇ ಇಲ್ವಲ್ಲ. ಬೇಕಂದ್ರೆ ಅತ್ತೆ ಮಾವನ್ ಕೇಳು, ಹೇಳ್ತಾರೆ. ಆದ್ರೂ ನನ್ ಮೇಲೆ ಯಾಕೆ ಆವೇಶ ಪಟ್ರು? ನಾನು ಆ ರಹಸ್ಯನ ಬಯಲ್ ಮಾಡ್ಬೇಕು ಅಂತ ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೂ ಸಪೋರ್ಟ್ ಮಾಡಲ್ವಲ್ಲ. ಅವ್ರಿಗೆ ಭಯ. ಇದೆಲ್ಲ ನಿನಗ್ ಯಾಕ್ ಬೇಕು ಅಂತ ಅಷ್ಟೇ. ಒಂದಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ. ಬಾ ಹೋಗೋಣ. ಏನು ಉಮೇಶಣ್ಣ, ಹೆಂಡತಿ ಮಕ್ಳನ್ನೆಲ್ಲ ಕರ್ಕೊಂಡು ಎಲ್ಲೋ ಹೊರಟ್ಬಿಟ್ಟಿದ್ಯಾ? ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದೀವಪ್ಪ, ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರ್ಗ? ಏನ್ ಸಮಾಚಾರ? ಇದ್ದಕ್ಕಿದ್ದಂಗೆ ಎಲ್ರನ್ನೂ ಕರ್ಕೊಂಡು ಹೊಂಟ್ಬಿಟ್ಟಿದ್ದೀರಾ? ಬೆಂಗಳೂರು ಪಟ್ಟಣದಲ್ಲಿ ಕೂಲಿನಾಳಿ ಮಾಡಿ ಜೀವ ಉಳಿಸ್ಕೋಬೇಕು ಅಂತ ಹೊರಟಿದೀವಪ್ಪ. ಏನಣ್ಣ, ಏನ್ ಹೇಳ್ತಾ ಇದ್ಯಾ ನೀನು? ಪ್ರಕಾಶ, ಈ ಊರಲ್ಲಿ ಪ್ರತಿ ಒಂದು ಅಮಾವಾಸ್ಯೆಗೂ ಒಬ್ಬೊಬ್ರು ಸಾಯ್ತಾ ಇದ್ರೆ ಏನ್ ಮಾಡಕ್ಕಾಯ್ತದೆ? ಜೀವ ಉಳಿಸ್ಕೋಬೇಕಲ್ಲ. ಅದಕ್ಕೆ ಊರ್ ಬಿಟ್ಟು ಹೋದ್ರೆ ಆ ದೇವದ ಕೈಯಿಂದನೂ ತಪ್ಪಿಸ್ಕೋಬಹುದು, ನಮ್ ಜೀವನೂ ಉಳಿಸ್ಕೋಬಹುದು. ದೆವ್ವ ಸಾಯಿಸ್ತದೆ ಅಂತ ಊರ್ ಬಿಟ್ಟು ಹೋಯ್ತಾ ಇದ್ದೀರಲ್ಲ, ನಿಂಗೆ ಹೆಂಗ ಹೇಳಿ? ಇನ್ನೇನ್ ಮಾಡು ಅಂತೀಯ? ಇಲ್ಲೇ ಇದ್ದು ಜೀವ ಕಳ್ಕೊ ಅಂತೀಯ? ಹಂಗಲ್ಲ ಉಷಕ, ಈ ಮಕ್ಳನ್ನ ಬೆಂಗಳೂರು ಕರ್ಕೊಂಡೋಗಿ ಬಾಡಿಗೆ ಮನೆ ಮಾಡ್ಕೊಂಡು ಜೀವನ ಸಾಗ್ಸೋದು ಅಷ್ಟು ಸುಲಭ ಅನ್ಕೊಂಡಿದ್ದೀರಾ? ಏನಾದ್ರೂ ಆಗ್ಲಿ, ನನಗೆ ನನ್ನ ಹೆಂಡತಿ ನನ್ನ ಮಕ್ಳು ಮುಖ್ಯ. ಉಮೇಶಣ್ಣ, ಧೈರ್ಯವಾಗಿರು, ನನ್ ಮಾತ್ ಕೇಳು. ಬರೋ ಅಮಾವಾಸ್ಯೆ ಅಷ್ಟ್ರಲ್ಲಿ ಆ ದೆವ್ವ ಇದ್ರೆ ಕೇಳು. ಅಂದ್ರೆ ಏನ್ ಹೇಳ್ತಿದ್ಯಾ ನೀನು? ಹೌದು ಉಷಕ, ನಮ್ಮೂರಿನ ಜನಗಳ ಸಾವು ಆ ದೆವ್ವದಿಂದ ಅಲ್ಲ ಆಗ್ತಿರೋದು. ಅದು ದೆವ್ವನೂ ಅಲ್ಲ. ಈಗ ಪೊಲೀಸ್ನವರು ಬಂದ್ ಹೋಗಿದಾರಲ್ವಾ, ಸತ್ಯ ಏನು ಅಂತ ಗೊತ್ತಾಯ್ತದೆ. ಇನ್ನೊಂದು ಅಮಾವಾಸ್ಯೆ ಬರ್ಲಿ, ಅದೇನು ಎತ್ತ ಅಂತ ಇಡೀ ಊರ್ ಜನಕ್ಕೆ ಗೊತ್ತಾಗ್ತದೆ. ಹೌದಾ? ಉಮೇಶಣ್ಣ, ನೀವಿವಾಗ ಎಲ್ಲೂ ಹೋಗೋದ್ ಬೇಡ, ಮನೆಗ್ ನಡೀರಿ. ನನ್ ಮಾತೇನಾದ್ರೂ ಸುಳ್ಳಾದ್ರೆ ಮತ್ತೆ ಎಲ್ಲಿಗ್ ಬೇಕಾದ್ರೂ ಹೋಗಿರಂತೆ. ಹೌದು ಉಮೇಶಣ್ಣ, ಯೋಚನೆ ಮಾಡಿ, ಈಗೆಲ್ಲ ಹೋಗೋದ್ ಬೇಡ. ರೀ, ಅದು ಒಂದ್ ನೋಡೇ ಬಿಡೋಣ. ಇನ್ನೊಂದು ಅಮಾಸೆ ತಾನೆ, ಅದು ನೋಡೇ ಬಿಡೋಣ.
ಯಾರ್ ನೀನು? ಆ? ನೀನಾ? ಹೌದು ಕಣೋ, ನಾನೇ. ಪ್ರತಿ ಅಮಾವಾಸ್ಯೆಲ್ಲೂ ದೇವದ್ವೇಷ ಹಾಕೊಂಡು ಒಬ್ಬೊಬ್ರು ಸಾಯಿಸ್ತಾ ಇರೋನು ನಾನೇ. ಇವತ್ತು ನಿನ್ನನ್ನು ಸಾಯಿಸ್ತೀನಿ. ಅಮ್ಮ! ಪ್ರಕಾಶ, ಯಾಕೆ ಹಂಗ ಹರ್ಚ್ಕೊಂಡೆ? ಏನಾಯ್ತು ನಿಂಗೆ? ಅಯ್ಯೋ ಮಾತಾಡು, ನಿಂಗೇನು ಆಗಿಲ್ಲ ತಾನೇ? ಏನಿಲ್ಲ ಅಮ್ಮ, ಯಾವುದೋ ಒಂದು ಕೆಟ್ಟ ಕನ್ಸ್ ಬಿತ್ತು ಅಷ್ಟೇ. ಎಷ್ಟು ಸಲ ಹೇಳಿದ್ದೀನಿ ಆ ದೇವ್ರ ವಿಷಯಕ್ಕೆ ಹೋಗ್ಬೇಡ ಅಂತ. ನನ್ನ ಮಾತು ಕೇಳ್ತೀಯ ನೀನು? ನಿನ್ಗೆ ಇನ್ ಹೆಂಗ್ ಹೇಳಿದ್ರೆ ಅರ್ಥ ಆಯ್ತದೋ ನಮ್ಗಂತೂ ಗೊತ್ತಾಯ್ತಿಲ್ಲ. ಸರಿ ಬಿಡು, ನಮ್ಮ ಮಂದೇವ್ರು ಸಿದ್ದೇಶ್ವರ ನೆನ್ಸ್ಕೊಂಡು ಮಲ್ಕೋ, ಏನೂ ಆಗಕ್ಕಿಲ್ಲ. ಭಯ ಪಡ್ಬೇಡ ಮಗ, ಮಲ್ಕೋ. ನಡಿ ಹೋಗೋಣ. ಹುಷಾರು ಮಗ. ಆಯ್ತಪ್ಪ, ಮಲ್ಕೋ. ದೇವ್ರೇ ಕಾಪಾಡಪ್ಪ. ಆ ದೇವ್ದ ವೇಷ ಹಾಕೊಂಡು ನಮ್ಮ ಮಾವನೇ ಈ ಕೆಲಸ ಮಾಡ್ತಿರ್ಬೋದಾ? ಒಂದು ಅರ್ಥ ಆಗ್ತಿಲ್ವಲ್ಲ. ಹೊಟ್ಟೆ ನೋವು ಅಮ್ಮ, 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 ಹೊಟ್ಟೆ ನೋವು, ಹೊಟ್ಟೆ ನೋವ್ತಿದೆ ಅಮ್ಮ, ಅಮ್ಮ, ಹೊಟ್ಟೆ ನೋವು ಅಮ್ಮ, ಹೊಟ್ಟೆ ನೋವು ಅಮ್ಮ, ಹೊಟ್ಟೆ ನೋವು ಅಮ್ಮ. ಅಯ್ಯೋ, ಏನು ಆಗಕ್ಕಿಲ್ಲವಾ? ಸಮಾಧಾನ ಮಾಡ್ಕೋ, ಸ್ವಲ್ಪ ತಡ್ಕ. ಏನು ಆಗಕ್ಕಿಲ್ಲ, ದೇವ್ರವನೇ. ಅಮ್ಮ, ಹೊಟ್ಟೆ ನೋವು, ಹೊಟ್ಟೆ ನೋವ್ತಿದೆ. ಇಷ್ಟೊತ್ತಲ್ಲೇ ಬರ್ಬೇಕಾ? ಸಮಾಧಾನ ಅದು ಅಮಾವಾಸ್ಯೆ ದಿನನೇ. ಸಮಾಧಾನ ಮಾಡ್ಕೋ. ಭೀಮಣ್ಣವ್ರೆ, ಸಮಾಧಾನವಾಗಿರಿ, ಏನು ಹೆದರ್ಕೋಬೇಡಿ. ಆಂಬುಲೆನ್ಸ್ಗೆ ಫೋನ್ ಮಾಡಿ ನೋಡುವ. ಹಾ, ಫೋನ್ ಮಾಡ್ತೀನಿ ರೀ. ಹಲೋ ಹಲೋ, ಹೇಳಿ. ಆಂಬುಲೆನ್ಸಾ? ಹೌದು. ನಾನು ಸುಂಕದೂರಿಂದ ಮಾತಾಡ್ತಾ ಇದ್ದೀನಿ. ಏನು ಹೇಳಿ? ನಮ್ಮ ಭೀಮಣ್ಣವ್ರ ಮಗಳಿಗೆ ಹೆರಿಗೆ ನೋವು ಬಂದಿದೆ. ಅರ್ಜೆಂಟ್ ಆಂಬುಲೆನ್ಸ್ ಬರಬೇಕಲ್ಲ. ಏನೋ ಸುಮ್ತೂರಿಗೆ ಬರ್ಬೇಕಾ? ಹೌದು. ಇವತ್ತು ಅಮಾವಾಸ್ಯೆ ಬೇರೆ. ನಿಮ್ಮ ಊರಿಗೆ ದೆವ್ವ ಬರೋ ವಿಷಯ ನಮಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ನಮಗೂ ಹೆಂಡತಿ ಮಕ್ಳಿದ್ದಾರ್ರಿ. ಇಡ್ರಿ ಫೋನ್ನ. ಏನು ಆಗಕ್ಕಿಲ್ಲವಾ? ಒಂದ್ ಸ್ವಲ್ಪ ಹೊತ್ತು. ಇವತ್ತು ಅಮಾವಾಸ್ಯೆ ಅಂತ ಆಂಬುಲೆನ್ಸ್ ನಿಮ್ಮೂರಿಗೆ ಬರಲ್ಲ ಅನ್ಬಿಟ್ಟ. ಏನಪ್ಪ ಮಾಡೋದು? ನನಗೇನು ತೋಚ್ತಾ ಇಲ್ಲ. ನನ್ನ ಮಗಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಭೀಮಣ್ಣವ್ರೆ, ಏನೂ ಆಗಲ್ಲ, ಸಮಾಧಾನವಾಗಿರಿ. ಇಂಥ ಸಂದರ್ಭದಲ್ಲಿ ಆ ಭಗವಂತನೇ ದಾರಿ ತೋರ್ತಾನೆ, ಯೋಚನೆ ಮಾಡಬೇಡಿ. ದೇವ್ರು ಒಳ್ಳೇದ್ ಮಾಡ್ತಾನೆ ಅಂತ ಸದ್ಯ ದೇವರೇ ಕಾಪಾಡ್ದ. ದೇವ್ರು ಕಾಪಾಡ್ದ. ಗಂಟೆ 1:30. ಇನ್ನೇನು ಆ ದೆವ್ವ ಬರೋ ಟೈಮ್ ಆಯಿತು. ಇವತ್ತು ಆ ಕಾಡಿನ ದಾರಿಲಿ ಹೋಗಿ ಆ ದೆವ್ವದ ವೇಷಧಾರಿನ ಹಿಡಿಲೇಬೇಕು. ನೋಡೇ ಬಿಡೋಣ.
ನೀನಾ? ನಾನೇ. ಇಷ್ಟೊತ್ನಲ್ಲಿ ಯಾಕೆ ಬಂದೆ? ಯಜಮಾನ್ರು ಕರ್ಕೊಂಬ ಅಂತ ಹೇಳಿದ್ರು. ಇನ್ಯಾವತ್ತೂ ಅಮಾವಾಸ್ಯೆ ದಿನ ಬರಲ್ಲ ಅಂತ ಹೇಳಿದ್ನಲ್ಲ. ಒಂದಿನ ಬರ್ಬೇಕಂತೆ, ಅದಕ್ಕೆ ಕರ್ಕೊಂಬ ಅಂತ ನನ್ನ ಕಳಿಸ್ಯಾರ. ಆ ದೆವ್ವ ಬರೋದ್ರೊಳಗ ಹೋಗಿ ಮನೆ ಸೇರ್ಕೊಂಬಿಡೋಣ ಬಾ. ಸರಿ ನಡಿ. ಹೆದರ್ಕೋಬೇಡ, ಬಾ ಹೋಗೋಣ. ಗೌಡ್ರು ತ್ವಾಟದ ಮನೆ ಇರೋದು ಆ ಕಡೆ ತಾನೆ, ಈ ಕಡೆ ಯಾಕೆ ಕರ್ಕೊಂಡು ಹೋಗ್ತಿದ್ಯಾ? ಗೌಡ್ರು ಇವತ್ತು ಇನ್ನೊಂದು ಹೊಸ ಜಾಗದಾಗ ಇದಾರ, ನಿನಗೋಸ್ಕರ ಕಾಯ್ತಾ ಇದಾರ. ಬಾ, ಅಲ್ಲಿಗೆ ಹೋದ್ಮೇಲೆ ನಿನಗ ಗೊತ್ತಾಗ್ತದ. ಬಾ ನಡಿ. ಯಾಕೆ ಸರ್ಸು ಇಲ್ಲೇ ನಿಂತ್ಕೊಂಡೆ? ಬಾ ಹೋಗೋಣ. ಎಲ್ಲಿ ಗೌಡ್ರು? ಇನ್ನು ಎಷ್ಟು ದೂರ ಹೋಗ್ಬೇಕು? ಇನ್ನ ಸ್ವಲ್ಪ ದೂರ ಹೋದ್ರೆ ಅಲ್ಲೇ ಅವ್ರೆ, ನಿನಗೋಸ್ಕರ ಕಾಯ್ತಾವ್ರೆ. ಬೇಡ, ನಾನು ಬರಲ್ಲ, ವಾಪಸ್ ಮನೆಗೆ ಹೋಯ್ತೀನಿ. ಎದುರುಬೇಡ. ಯಾಕೆ ಎದುರ್ತಿದೆ? ನಾನು ನಿನ್ನ ಜೊತೆಲಿ ಇಲ್ವಾ? ಯಾಕೆ ಅನುಮಾನ ಪಡ್ತಾ ಇದೀಯಾ? ಬಾ ಹೋಗೋಣ. ಬೇಡ, ನಾನು ಬರಲ್ಲ, ಮನೆಗೆ ಹೋಯ್ತೀನಿ. ಇನ್ನೇನು ದೆವ್ವ ಬರೋ ಹೊತ್ತಾಯ್ತು. ಏ ಸರ್ಸು, ಬಾ ಅಂದ್ರೆ ಬರ್ಬೇಕಷ್ಟೇ. ನಾನು ಬರಲ್ಲ. ನಿನ್ನ ಬಿಡಕ್ ಕರ್ಕೊಂಬಂದಿಲ್ಲ ಕಣೆ, ಇವತ್ತು ನನ್ನ ಕೆಲಸ ಆಗ್ಲೇಬೇಕು ಅಷ್ಟೇ. ಬಾ. ಬಿಡು ನನ್ನ, ಬಿಡು ಬಿಡು, ನಾನು ಬರಲ್ಲ.
ಮೂರ್ಛೆ ಹೋಗಿದ್ದು ಒಳ್ಳೇದಾಯ್ತು. ನೋಡು, ಇವತ್ತು ನಿನ್ನ ಬೇಟೆ ಇವಳೆ. ದೊಡ್ಡ ಆಮೇಲೆ ಕೊಡ್ತೀನಿ. ಇಲ್ಲಿ ತನಕ ಟೋಟಲ್ 4,80,000 ಆಯ್ತು. ಇನ್ನು 20,000 ಮುಂದಿನ ಅಮಾವಾಸ್ಯೆಗೆ ಕೊಡ್ತೀನಿ. ಇನ್ನು 20,000 ಕೊಟ್ರೆ ನಿನ್ ಲೆಕ್ಕ ಚುಕ್ತಾಗುತ್ತೆ, ಸರಿನಾ? ನೀನ್ ಹೇಳ್ದಂಗೆ ಮುಂದಿನ ಅಮಾವಾಸ್ಯೆಗೆ ನನ್ನ ಕೆಲಸ ಆಗ್ಲೇಬೇಕು. ಆಯ್ತು, ಎತ್ಕೋ ಇವಳ. ಇದಕ್ಕೆ ನೀನೇನು ಸೂತ್ರಧಾರ? ನೀನ್ ಬಿಡಲ್ಲ ಕಣೋ, ಸಾಯಿಸ್ಬಿಡ್ತೀನಿ. ಸರ್ಸು, ಹೋಗು ಸರ್ಸು, ಓಡೋಗು, ತಪ್ಪಿಸ್ಕೋ. ಏಯ್ 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 ಗೌಡ್ರಿ ಗೌಡ್ರಿ ಗೌಡ್ರಿ, ಯಾರು? ನೀನಾ? ಬೇಗ ಬೇಗ ಬರ್ರಿ. ಓ ಶಂಕರ, ಕರಿಯ, ಸಿದ್ಧ, ಸತ್ಯ, ಯಾರು ಎದಕ್ಕೆ ಬೇಡ್ರಿ. ಮನೆಯಿಂದ ಬೇಗ ಬೇಗ ಆಚೆ ಬನ್ನಿ, ಬೇಗ ಬನ್ನಿ. ನರಸಣ್ಣ, ಜ್ಞಾನಪ್ಪನವ್ರೆ, ಬೇಗ ಬನ್ನಿ. ಏನ್ರೋದು? ಏನಾಯ್ತು? ಬನ್ರೋ ಬನ್ರೋ, ಎಲ್ರು ಬನ್ರೋ. ನಾನು ಸರ್ಸು ಮಾತಾಡ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ನಾನು ತಪ್ಪು ಮಾಡಿಬಿಟ್ಟೆ ಕ್ಷಮಿಸ್ಬಿಡಿ ಯಜಮಾನ್ರೆ. ದಯವಿಟ್ಟು ಕ್ಷಮಿಸ್ಬಿಟ್ರೆ, ತಪ್ಪು ಮಾಡಿಬಿಟ್ಟೆ. ನೋಡ್ರೆ, ನೀವು ಇಲ್ಲೇ ಸುಟ್ಟಾಕ್ಬಿಡ್ತೀವಿ. ಬೇಡ, ನನ್ನ ಮಾತು ಕೇಳಿ, ಸ್ವಲ್ಪ ಸಮಾಧಾನವಾಗಿರಿ. ಅವಳ ಬಲಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೆ ಯಜಮಾನ್ರೆ. ನಮ್ಮೂರ ಅಷ್ಟು ಜನ ಸಾಯಿಸಿದ್ದು ನೀನೇನ? ಹೌದು, ನಾನೇ. ಹಂಗಾದ್ರೆ ಅದೇವ? ಹೌದು, ಆ ದೇವ್ ದೇಶ ಹಾಕ್ಯಂದು ಊರೊಳಗೆಲ್ಲ ತಿರುಗಾಡಿ ಊರ ಜನ ಎಲ್ಲ ಎದುರಿಸ್ತಿದ್ದು ನಾನೇ. ಪ್ರತಿ ಅಮಾವಾಸ್ಯೆ ಬಂದಾಗೆಲ್ಲ ಹಿಂಗೆ ಎದುರಿಸ್ತಾ ಇದ್ದೆ. ನಿಮ್ಮ ಹಳೆಯ ಮನೆಯ ಪೆಟ್ಟಿಗೆಯಲ್ಲಿ 2 ಗೆಜ್ಜೆ ಇದ್ದದ್ದು ನೋಡಿದ್ದೆ. ಅದ್ರಾಗ ಒಂದು ಗೆಜ್ಜೆ ಎತ್ಕೊಂಡು ಈ ಕೆಲಸಕ್ಕೆ ಉಪಯೋಗಿಸ್ತಿದ್ದೆ. ದೇವ್ ದೇಶ ಹಾಕ್ಯಂದು ಊರ್ ಜನರನ್ನ ಯಾಮಾರಿಸ್ತಾ ಇದ್ದಿದ್ದು ನಾನೇ. ಇವ್ನ್ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ಇವನ್ನ ಸುಮ್ನೆ ಬಿಡ್ಬೇಡಿ, ಯಾವ್ದಾದ್ರು ಮರಕ್ಕೆ ನೇಣಾಕಿ. ಇಡೀ ಊರ್ ಜನರ ಬಾಯ್ದಿಂದ ಬದುಕುವಾಗ ಮಾಡ್ಬಿಟ್ಟಿಯಲ್ಲೋ. ನೀನು ಇಂಥ ಅಯೋಗ್ಯ ಅಂತ ಗೊತ್ತಿಲ್ಲ ಕಣೋ. ಏ ಪಾಪಿ ನನ್ ಮಗನ, ಇಂಥ ಕೆಲಸ ಮಾಡೋಕ ಮುಂಚಾರು ಹೆಂಗ್ ಬಂತ? ಅನ್ಯಾಯವಾಗಿ ಅಮಾಯಕರನ್ನ ಸಾಯಿಸ್ಬಿಟ್ರಲ್ರು. ನೀನ್ ಹಿಂಗೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ಸದ್ಯ ನಮ್ಗೇನು ಆಗ್ಲಿಲ್ವಲ್ಲ, ನಮ್ ಪುಣ್ಯ.
ಇವ್ರನ್ನ ಸುಮ್ನೆ ಬಿಡ್ಬಾರ್ದು, ಪೊಲೀಸ್ಗೆ ಒಪ್ಪಿಸ್ಬೇಕು. ಹೌದು, ಇವ್ರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಯಾಕೋ ಹಿಂಗ್ ಮಾಡ್ದೆ? ಹೌದು, ಇದಕ್ಕೆಲ್ಲ ಕಾರಣ ಇವನೇ. ಇವನು ಈ ಜಾಗದಾಗ ನಿಧಿ ಐತೆ ಅಂತ ಹೇಳ್ದ, 1000 ಕೋಟಿ ಬೆಲೆ ಬಾಳತ್ತಂತ ಹೇಳ್ದ. 7 ಅಮಾಸಿಗೆ 7 ನರಬೆಲೆ ಕೊಟ್ರೆ ಇದು ನಿನ್ನ ಕೈವಶ ಆಗುತ್ತೆ ಅಂತ ಹೇಳ್ದ. 5 ಲಕ್ಷ ಕೊಟ್ರೆ ಈ ನಿಧಿನ ನನಗ ತೆಗೆದು ಕೊಡ್ತಂತ ಹೇಳ್ದ. ಅದಕ್ಕೋಸ್ಕರ ನನ್ನ ಜಮೀನನ್ನ ಮಾರಿ ನಿಮ್ಮ ಹತ್ರ ನಾನು ದುಡ್ಡು ಕೇಳ್ತಾ ಇದ್ದೀನಿ. ಅಮಾವಾಸ್ಯೆ ದಿನ ದೆವ್ವದ ವೇಷ ಹಾಕ್ಕೊಂಡು ಕಾಡಿನ ದಾರಿಯಿಂದ ಊರೊಳಗೆ ಬರ್ತಿದ್ದದ್ದು ನಾನೇ. ಯಾರೋ ಮನುಷ್ಯರೇ ಈ ಕೆಲಸ ಮಾಡ್ತಾ ಇದಾರೆ ಅಂತ ಅನ್ಕೊಂಡಿದ್ವಿ. ನಮ್ ಊಹೆ ನಿಜ ಆಯ್ತು ಮಾವ. ಪ್ರತಿ ಅಮಾವಾಸ್ಯೆ ದಿನ ದೆವ್ವದ ವೇಷ ಹಾಕ್ಕೊಂಡು ಊರೊಳಗ ಓಡಾಡ್ತಾ ನನ್ನ ಎದುರಿಗೆ ಯಾರಾದ್ರೂ ಸಿಕ್ಕರೆ ಅವ್ರನ್ನ ಎತ್ಕೊಂಬಂದು ಇವನ್ ಕೈಯಾಗ ಕೊಡ್ತಾ ಇದ್ದೆ. ಪಾಪಿ ಎಂತ ಕೆಲಸ ಮಾಡ್ಬಿಟ್ಟಿಯೋ? ಇದೇ ತರ ಇಲ್ಲಿ ಪೂಜೆ ಮಾಡಿ ಆ ಹೆಣ್ಣನ ಬಲಿ ಕೊಟ್ಟ ಮೇಲೆ ಯಾರಿಗೆ ಕಾಣದಂಗೆ ದೂರ ತಗೊಂಡೋಗಿ ಬೀಸಾಕ್ತಾ ಇದ್ದೆ. ನನ್ಗೆ ಅನುಮಾನ ಬಂದು ಇವ್ರನ್ನ ಫಾಲೋ ಮಾಡಿರ್ಲಿಲ್ಲ ಅಂತಿದ್ರೆ ಅದಿನ್ನೆಷ್ಟು ಅನಾಹುತಗಳು ಮಾಡ್ಬಿಡ್ತಿದ್ರು. ಇಲ್ಲಿ ನಿಧಿ ಇದ್ಯಾ? ನೀನ್ ನೋಡಿದ್ಯಾ? ತೋರ್ಸು. ಬೇಡಿ, ಹೇಳ್ತೀನಿ. ನಾನು ಹೊಟ್ಟೆ ಪಾಡಿಗೋಸ್ಕರ ಹಿಂಗ್ ಮಾಡ್ತಿದ್ದೆ. ಇದೇ ತರ ಮುಗ್ಧ ಜನಗಳ ನಂಬಿಸಿ ನಿಧಿ ಇದೆ ಅಂತ ಸುಳ್ಳು ಹೇಳಿ ಯಾಮಾರಿಸ್ತಿದ್ದೆ. ಹೊಟ್ಟೆ ಪಾಡ್ಗೋಸ್ಕರ ಜನಗಳ ಸಾವು ಜೊತೆ ಆಟ ಆಡ್ತೇನೋ? ಯಾವತ್ತು ಮಾಡಲ್ಲ. ಏನಾರ ಆಗ್ಲಿ, ಇವ್ರನ್ನ ಮಾತ್ರ ಬಿಡಬೇಡಿ. ಪ್ರಕಾಶ, ಬಿಡೋದು ನೀವತ್ತು. ಇವ್ರಿಬ್ರು ಇಲ್ಲೇ ಸುಟ್ಟಾಕ್ಬಿಡೋಣ. ಬೇಡ, ಎಲ್ರೂ ನನ್ ಮಾತ್ ಕೇಳಿ. ಹತ್ರ ಬಿದ್ದು ದುಡ್ಕೋದ್ ಬೇಡ. ಇವ್ರನ್ನ ಪೊಲೀಸವ್ರಿಗೆ ಒಪ್ಸೋಣ. ಇವ್ರು ಮಾಡಿರೋ ತಪ್ಪಿಗೆ ಶಿಕ್ಷೆ ಕೊಡ್ಸೋಣ. ನಿಧಿಗಾಗಿ ನರಬಲಿ ಕೊಡೋದು ಸುಳ್ಳು ಅಂತ ಸಾಬೀತ್ ಮಾಡ್ಸೋಣ. ನಮ್ಮೂರಲ್ಲಿ ಆದಂತ ಅನಾಹುತ ಇನ್ನೆಲ್ಲೋ ಆಗ್ದಂಗೆ ಎಲ್ರಿಗೂ ಅರಿವು ಮೂಡ್ಸೋಣ. ನಮ್ಮೂರಲ್ಲಾದಂತ ಅನಾಹುತ ಇನ್ನೆಲ್ಲೋ ಆಗೋದ್ ಬೇಡ. ನಮಸ್ಕಾರ ಸರ್. ಇವರೇ ಸರ್ ಆ ಕೃತ್ಯನ ಮಾಡಿರೋದು. ಪ್ರಕಾಶ, ನಿನ್ನ ಧೈರ್ಯಕ್ಕೆ ಮೆಚ್ಚಿದೆ ನಾನು. ಏನ್ರು ಪಾಪಿಗಳ ದೆವ್ವದ ಹೆಸರಿನಲ್ಲಿ ಅಮಾಯಕ ಜನರನ್ನು ಕೊಲೆ ಮಾಡ್ತೀರಾ? ಇವ್ರನ್ನ ಸುಮ್ನೆ ಬಿಡಬಾರ್ದು ಸರ್. ಈಗಲೇ ಕಸ್ಟಡಿ ತಗೊಳ್ಳೋಣ. ತಗೊಳ್ಳಿ. ಇವ್ರು ಮಾಡಿರೋ ಮೋಸಕ್ಕೆ ಇಲ್ಲೇ ಸುಟ್ಟಾಕ್ಬಿಡ್ತೀವಿ ಇವ್ರನ್ನ. ಕಾನೂನನ್ನು ಕೈಗೆ ತಗೊಳ್ಳೋದು ಅಪರಾಧ. ಅದಕ್ಕಾಗಿ ನಾವಿದ್ದೇವೆ, ಕೋರ್ಟ್ ಇದೆ. ನೋಡಿ, ನೀವ್ ಹೇಳ್ದಂಗಾಗಲ್ಲ. ಕಾನೂನಿಗೆ ಪ್ರತಿಯೊಬ್ರು ತಲೆ ಬಾಗ್ಲೇಬೇಕು. ಸರ್, ಮಾಡಿರೋದು ಸಣ್ಣ ಅಪರಾಧನ. ನನ್ನ ಸರ್ವಿಸ್ ನಲ್ಲಿ ಇಂಥ ಕೇಸ್ ನಾನು ನೋಡಿಲ್ಲ. ಇನ್ನಾದರೂ ಜನರು ಎಚ್ಚೆತ್ತುಕೊಂಡು ಇಂಥ ಮೂಢನಂಬಿಕೆಗಳಿಗೆ ಬಲಿಯಾಗಬೇಡಿ. ಇಂತಹ ಅನಾಹುತಗಳು ಎಲ್ಲಿಯೂ ಆಗದಾಗೆ ಜನರಲ್ಲಿ ಜಾಗೃತಿ ಮೂಡಿಸೋಣ. ಇವರು ಮಾಡಿರುವ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಕರ್ಕೊಳ್ರಿ, ಹೇಳ್ಕೊ ಬನ್ನಿ.